ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಇಲ್ಲಿ ಬಂದಿರುವಂಥವ್ರು ಎಲ್ಲರೂ ಘಟನೆಗಳಿಗಳೇ ಇದ್ದೀರಾ. ನನಗಿಂತೂ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಇದ್ದೀರಾ, ನಾಲೆಜಬಲ್ ಇಂಡಿವಿಜುವಲ್ಸ್ ಕೂಡ ಇಲ್ಲಿದ್ದಾರೆ. ನನ್ಗೇನು ಅನ್ಸುತ್ತೆ ಅಂದರೆ ನಿಮ್ಗೆಲ್ರಿಗೂ ನೋಡಿದ ತಕ್ಷಣ ನಾನು ತುಂಬ ಚಿಕ್ಕವನು, ನನ್ಗೆ ಆ ಫೀಲ್ ಇದ್ದೇ ಇದೆ. ಬಟ್ ಯಾಕೆ ನಿಮ್ಗೆಲ್ರಿಗೂ ನಾನು ಈ ಪರ್ಟಿಕ್ಯುಲರ್ ಕಾನ್ಫರೆನ್ಸಿಗೆ ಕರೆದಿದ್ದೀನಿ ಅಂತಂದರೆ, ನನ್ನ ಕೆಲವೊಂದು ಐಡಿಯಾಸ್ ನಾನು ಲಾಸ್ಟ್ 11 ವರ್ಷದಿಂದ ನನ್ನ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಐಡಿಯಾಸ್ ಇರ್ಬೋದು, ಕೆಲವೊಂದು ಥಾಟ್ಸ್ ಇರ್ಬೋದು, ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಆದರೆ ಈಗ ಮುಂದೆ ನಾವು ಹೋಗ್ತಾ ಈ ಎಜುಕೇಷನ್ ಅನ್ನೋದು ನಮ್ಮ ಮಕ್ಕಳಿಗೆ ಕೇವಲ ಮಾರ್ಕ್ಸಲ್ಲಿ ಲಿಮಿಟ್ ಮಾಡಿಸಿ ಒಬ್ಬ ಎಜುಕೇಟೆಡ್ ಪರ್ಸನ್ ಅನ್ನಿಸ್ಕೊಳ್ದೆ ಅವನು ಒಬ್ಬ ವೆಲ್ ಸಿವಿಲಿಯನ್ ಆಗಬೇಕು ಅಂದರೆ ಯಾವೆಲ್ಲ ಎಬಿಲಿಟಿ ಇರುತ್ತೆ, ಯಾವೆಲ್ಲ ಸ್ಕಿಲ್ಸ್ ಕಲಿಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೇನೆ. ನಾನು ಇಲ್ಲಿವರೆಗೂ 11 ವರ್ಷದಿಂದ ನಾನು ಕ್ಲಾಸಸ್ ತಗೋತಾ ಇದ್ದೇನೆ. ತುಂಬ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದೇನೆ, ಟೀಚರ್ಸ್ ಟ್ರೈನಿಂಗ್ ಕಂಡಕ್ಟ್ ಮಾಡಿದ್ದೇನೆ. ಜೊತೆಗೆ ಮಕ್ಕಳಿಗೆ ಒಂದು ಏನಂತಾರೆ ಮೋಟಿವೇಶ್ನಲ್ ಸೆಷನ್ಸ್ ಮಾಡೋದೇ ಆಗಲಿ, ಅವರಿಗೆ ಬಿಯಾಂಡ್ ಮಾರ್ಕ್ಸ್ ಏನೆಲ್ಲ ಇದೆ ಅಂತ ಹೇಳಿ ಅವರಿಗೆ ಪಾತ್ ತೋರಿಸೋದಾಗಲಿ ತುಂಬ ವರ್ಕ್ ಮಾಡ್ತಾನೆ ಬಂದಿದ್ದೇನೆ ಇಲ್ಲಿವರೆಗೂ. ಸೊ 2016ರಿಂದ ನಾನು ಕೋಚಿಂಗ್ ಕ್ಲಾಸಸ್ ರನ್ ಮಾಡ್ತೇನೆ. ಸೊ ಈವನ್ ಆ ಪರ್ಟಿಕ್ಯುಲರ್ ಡ್ಯೂರೇಷನಲ್ಲಿ ನನಗೆ 2 years ಒಂದು ಗ್ಯಾಪ್ ಅಂತ, ಯಾವುದಂದ್ರೆ ಕೋವಿಡ್. ಆ ಡ್ಯೂರೇಷನಲ್ಲಿ ಪೂರ್ತಿ ಕೊಲ್ಯಾಪ್ಸೇ ಆಗಿದ್ದು ನನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ಹಾಗೆ. ಅಗೇನ್ ಮತ್ತೆ ಅಲ್ಲಿಂದ ಬೌನ್ಸ್ಬೇಕಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಓನ್ಲಿ ನಾನು ನಮ್ಮ ಮಕ್ಕಳಿಗೆ ಯಾವ ವೇ ಕಲಿಸಿದ್ದೇನೆ. ಸೊ ಆ ಟ್ರಸ್ಟ್ ನನ್ನ ಮೇಲೆ ಏನು ಪೇರೆಂಟ್ಸ್ ಅದು ಜನ ಇಟ್ಟಿದ್ದಾರೆ. ಸೊ ಅದರಿಂದ ಇನ್ನೂ ಮತ್ತೆ ಅಗೇನ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಇಲ್ಲಿವರೆಗೂ ನಾನು ಕೋಚಿಂಗ್ ಸೆಂಟರ್ ರನ್ ಮಾಡೋಕ್ಕೆ ಕಾರಣ ಏನಂತಂದರೆ, ಮಾರ್ಕ್ಸ್ ಅನ್ನೋದು ಓನ್ಲಿ ಪ್ರೈಮರಿ ಆಪ್ಷನ್ ಇಟ್ಕೊಂಡು ರನ್ ಮಾಡಿಲ್ಲ ನಾನು. ಸೊ ಬಿಯಾಂಡ್ ಮಾರ್ಕ್ಸ್ ಮೇಲೇ ವರ್ಕ್ ಮಾಡಿದ್ದೇನೆ. ಸೊ ಮಕ್ಕಳಿಗೆ ಅವರ ಎಬಿಲಿಟೀಸನ್ನ ಅವ್ರಿಗೆ ಗೊತ್ತಾಗಬೇಕು ಫಸ್ಟ್. ಸೊ ಈಗ ಪ್ರಶ್ನೆ ಏನಂದರೆ, ಯಾಕೆ ನಾವು ಫ್ಯೂಚರ್ ಎಜುಕೇಷನ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ವಿಷಯ. ಈಗ ನಿಮ್ಗೆಲ್ರಿಗೂ ಕರೆದಿದ್ದೀನಿ, ಈಗ ಎಲ್ರಿಗೂ ನೀವೆಲ್ಲ ಇದ್ದೀರಾ ಅಂತಂತಂದರೆ, ಯಾಕೆ ನಾನು ನಿಮಗೆ ಇವೆಲ್ಲ ಐಡಿಯಾ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದು ಕೆಲವೊಂದು ತುಂಬ ದೊಡ್ಡ ಪ್ರಶ್ನೆಗಳಿದ್ದಾವೆ. ನೋಡಿ, ನಮ್ಮ ಮನೇಲಿ ಮಕ್ಕಳಿದ್ದಾವೆ, ನಮ್ಮ ಮನೇಲಿ ಮಕ್ಕಳಿಲ್ಲ ಅಂದ್ರೆ ರಿಲೇಟಿವ್ಸ್ ಮಕ್ಕಳಿದ್ದಾರೆ. ಅವರು ಎಲ್ಲರೂ ಈಗಂತೂ ಎಜುಕೇಷನ್ ಈಸ್ ಐ ಥಿಂಕ್ ಮೊದಲಂತೂ ಒಂದು 20-30 ವರ್ಷದ ಹಿಂದೆ ಹೋದರೆ ಎಜುಕೇಷನ್ ತುಂಬ ಬೇಕಾಗಿದ್ದು ವಿಷಯ. ಅದೇ ಸ್ಕೂಲಿಂಗ್ ಇನ್ನೂ ಅಷ್ಟು ಡೆವಲಪ್ ಆಗಿದೆ. ಈಗ ನೋಡ್ರಿ, ಹಳ್ಳಿಗಳಲ್ಲಿ ಕೂಡ ಮಕ್ಕಳು ಶಾಲೆಗೆ ಹೋಗ್ತಾರೆ. ಸೊ ಎಜುಕೇಷನ್ ಅವೈಲೇಬಲ್ ಇದೆ ಎಲ್ಲ ಕಡೆ, ಎಲ್ಲರಿಗೂ ಆಕ್ಸೆಸೇಬಲ್ ಇದೆ. ಸೊ ನನಗೆ ಕೆಲವು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಈಗಿನ ಕರೆಂಟ್ ಸಿನಾರಿಯೋ ಅಲ್ಲಿ ನಮ್ಮ ಮಕ್ಕಳಿಗೆ ಸ್ಟೂಡೆಂಟ್ಸ್ ಲರ್ನಿಂಗ್ ಟು ಪಾಸ್ ಎಕ್ಸಾಮ್ಸ್ ಆರ್ ಲರ್ನಿಂಗ್ ಟು ಲೀಡ್ ದ ಫ್ಯೂಚರ್ ಅಂತ ಹೇಳಿ. ಈಗ ಭರತ್ ಹೇಳಿದ್ರು, ಅವ್ರು ಈವನ್ ಈಸ್ ಅ ಟೀಚರ್. ನೀವು ಸ್ವಲ್ಪ ಅನಲೈಸ್ ಮಾಡಿ ನೋಡಿ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರಂದ್ರೆ ಅವ್ರ ಪ್ರೈಮರಿ ಆಬ್ಜೆಕ್ಟ್ ಏನಿದೆ, ಅವ್ರ ಪ್ರೈಮರಿ ಆಬ್ಜೆಕ್ಟ್ ನನಗೆ ಅನ್ಸೋ ಪ್ರಕಾರ ಫಸ್ಟ್ ಅವರು ಕ್ಲಾಸಲ್ಲಿ ಫಸ್ಟ್ ಆಗ್ಬೇಕು ಸರ್ ಅಂತ ಅಂತಾರೆ. ಇಲ್ಲ, ನಾನು ಕ್ಲಾಸ್ ಟಾಪರ್ ಆಗಬೇಕು ಅಂತಿದ್ದೀನಿ. ಇಲ್ಲ ಅಂತಂದ್ರೆ ನನಗೆ ಎಕ್ಸಾಮ್ಸ್ ಅಲ್ಲಿ ಔಟ್ ಆಫ್ ಮಾರ್ಕ್ಸ್ ಬೇಕು, ಯಾಕಂದ್ರೆ ಇದೇ ಫೀಡ್ ಮಾಡಿದ್ದೇವೆ. ಇಲ್ಲಪ್ಪ ನೀನು ಮುಂದೆ ಏನ್ ಆಗ್ತೀಯಾ ಅಂತಂದ್ರು ಕೂಡ ಹೇಳ್ತಾರೆ, ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಸೈಂಟಿಸ್ಟ್ ಆಗ್ತೀನಿ, ಆರ್ಮಿಯಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಕನೆಕ್ಷನ್ ಅಲ್ಲಿ ತುಂಬಾ ಅವ್ರು ಸ್ಟ್ರಕ್ ಆಗ್ತಿರೋದು ಎಲ್ಲಿ ಅಂದ್ರೆ ಮಾರ್ಕ್ಸ್. ಯಾವಾಗ ಮಾರ್ಕ್ಸ್ ಬರ್ತದೆ, ಈಗ ನೋಡ್ರಿ, ಒಂದು ಮಗು ಇಂಟೆಲಿಜೆಂಟ್ ಇದೆ ಇಲ್ಲ ಅಂತ ನಾವು ಯಾವ ಅಸೆಸ್ಮೆಂಟ್ ಮೇಲೆ ಹೇಳ್ತೇವೆ? ಸರ್ 90% ಮಾಡಿದ್ದಾನೆ ಅಂದ್ರೆ ನಾವು ಸೈಕಾಲಜಿಕಲಿ ಓಕೆ ಫಿಕ್ಸ್ ಆಗ್ಬಿಡ್ತೇವೆ, ಈಸ್ ಅ ಇಂಟೆಲಿಜೆಂಟ್ ಗಾಯ್ ಅಂತ ಹೇಳಿ. ಅಕಸ್ಮಾತ್ ಅದೇ ಹುಡುಗ ನೆಕ್ಸ್ಟ್ ಇಯರ್ 70% ಮಾಡ್ದ ಅಂತ ಇಟ್ಕೊಳ್ಳಿ, ಹುಷಾರಿದ್ರೆ ದಡ್ಡ ಆಗಿದ್ದಾನೆ ಅಂತ ಹೇಳಿ. ಸೊ ಈ ಎರಡೂ ಪ್ಯಾರಾಮೀಟರ್ ಅಲ್ಲಿ ನಾವು ಒಂದು ಮಗು ಜಡ್ಜ್ ಏನ್ ಮಾಡ್ತಿದ್ದೇವೆ ಹೇಳಿ, 90% ಇದ್ದವನು 70%ಗೆ ಆಗಿದ್ದಾನೆ ಅಂದ್ರೆ ದಡ್ಡ ಆಗ್ಬಿಟ್ಟಿದ್ದಾನೆ. ಈಗ ಮತ್ತೆ ಇದೇ 70% ಇರೋ ಹುಡುಗ ಮತ್ತೆ 90+ ಮಾಡ್ಲಿ, ಹುಷಾರಾಗಿದ್ದಾನ್ರಿ ಅಂತ ಹೇಳ್ತೇವೆ. ಈ ಎರಡು ವಿಷಯದಲ್ಲಿ ಕಾಮನ್ ಏನಂದ್ರೆ, ನಾವು ಮಾರ್ಕ್ಸ್ ಅನ್ನ ಮಾತ್ರ ನಂಬ್ತಿದ್ದೇವೆ. ಓಕೆ, ಅದು ಒಂದೇ ಇದೆ. ನಾನು ಮಾರ್ಕ್ಸ್ ಕಡಿಮೆ ಮಾಡಿಸ್ಕೊಂಡು ಬೇರೆ ವಿಷಯಗಳಲ್ಲಿ ಇಂಪ್ರೂವೈಸ್ ಆಗಿ ಅಂತ ಯಾವಾಗ್ಲೂ ಹೇಳಲ್ಲ. ಬಟ್ ಏನಂದ್ರೆ, ಕೇವಲ ಮಾರ್ಕ್ಸೇನ ನಮ್ಮ ಮಕ್ಕಳಿಗೆ ಅವ್ರ ಎಬಿಲಿಟಿ ತೋರಿಸೋದು ಅಂತ ಹೇಳಿ ನನಗೆ ದೊಡ್ಡ ಪ್ರಶ್ನೆ ಇದೆ. ಸಿಮಿಲರ್ಲಿ ಸರ್, ನೀವು ಮಕ್ಕಳಿಗೆ ಕೇಳಿ ನೋಡಿ ಅಥವಾ ನೀವು ಅಬ್ಸರ್ವ್ ಮಾಡಿ ನೋಡಿ. ಅವರಿಗೆ ನೀವು ಕ್ಲಾಸಿಗೆ ಹೋದಾಗ, ಸ್ಕೂಲಿಗೆ ಹೋಗ್ತಾರೆ, ಅವ್ರ ಇಂಟೆನ್ಷನ್ ನಮಗೂ ಗೊತ್ತು. ಅವ್ರು ಹೋಗ್ಬೇಕು, ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಅವ್ರ ಟೆಸ್ಟ್ ಬಂದ ತಕ್ಷಣ ಈಗಲೂ ಅವ್ರ ಪ್ಯಾನಿಕ್, ಈಗಲೂ ಭಯ ಇದೆ. ಆಕ್ಚುಲಿ ನಾವು ಸಣ್ಣವರಿದ್ದಾಗ ಇಷ್ಟು ಭಯ ಇರಲಿಲ್ಲ. ಬಟ್ ಈಗ ಸ್ಕೂಲಿಂಗ್ ಅನ್ನೋದು ಮಕ್ಕಳಿಗೆ ಒಂಥರ ಒಂದು ಓವರ್ ಸ್ಟ್ರೆಸ್ ಆಗಿದೆ. ಇಮ್ಯಾಜಿನ್ ಮಾಡಿ, ನಾವು ಸ್ಕೂಲಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ. ಬಟ್ ಈಗಿನ ಅಟ್ಮಾಸ್ಫಿಯರ್ ಅಲ್ಲಿ ನಾವೇನಾದ್ರು ಸ್ಕೂಲಿಗೆ ಹೋಗಿದ್ರೆ 6 ತಾಸು ನಾವು ಕೂಡ್ಬೋದಾ, ಕೇಳ್ತಾ ವರ್ಕ್ ಮಾಡ್ತಾ ನೀವು ಅನಲೈಸ್ ಮಾಡ್ಕೊಂಡು ನೋಡಿ. ಡೆಫಿನೆಟ್ಲಿ ಸರ್, ಇಷ್ಟು ನಮ್ಮ ಸ್ಕೂಲ್ದಲ್ಲಿ ಡ್ರಿಲ್ಲಿಂಗ್ ಮಾಡಿಲ್ಲ. ನಮಗೆ ಸ್ವಲ್ಪ ಫ್ರೀಡಮ್ ಇತ್ತು, ನಾವು ಆಟ ಆಡ್ತಿದ್ವಿ, ನಾವು ಟೀಚರ್ ಜೊತೆ ಒಂದು ರಿಲೇಶನ್ಶಿಪ್ ಇತ್ತು, ಮಾತಾಡ್ತಿದ್ವಿ. ನಮ್ಮಷ್ಟು ಆಟ ಈಗಿನ ಮಕ್ಕಳು ಆಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲಿಗೆ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಆಡೋದೇ ಇಲ್ಲ. ಸೊ ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ ನನ್ನ ಹತ್ರ. ನಾನು ಇವೆಲ್ಲ ರಿಸರ್ಚ್ ಮಾಡಿರೋ ಪ್ರಶ್ನೆಗಳೇ. ಈಗಿನ ನಮ್ಮ ಕರೆಂಟ್ ಎಜುಕೇಶನ್ ಅಲ್ಲಿ, ಈಗಿನ ಕರೆಂಟ್ ಇಂಡಿಯನ್ ಪರಿಸ್ಥಿತಿ ಏನಿದೆ ಅಂದ್ರೆ, ಡಿಗ್ರೀಸ್ ಸಿಗ್ತಿದ್ದಾವೆ. ಐ ಥಿಂಕ್ ಡಿಗ್ರಿ ಕಾಲೇಜಿಗೆ ಯಾವ ಮಟ್ಟಕ್ಕೆ ಆಗಿದಾವೆ ಅಂದ್ರೆ, ನೀವು ಕಾಲೇಜಿಗೆ ಬರಬೇಡ ಅಂತಿದ್ದಾವೆ.
ಸರ್ ನೀವು ಕಾಲೇಜಿಗೆ ಬರಬೇಡ, ಅಡ್ಮಿಷನ್ ಮಾಡಿಸೋ ಒಂದು ಹುಡುಗ ನೀ ಕಾಲೇಜಿಗೆ ಬರಬೇಡ, ಎಕ್ಸಾಮ್ ಡೇಟ್ ಹೇಳ್ತೀವಿ, ನೀ ಬಾ ಕುಂದ್ರು, ನೀ ಪಾಸ್ ಆಗ್ತೀವಿ ಅಂತ ಹೇಳ್ತಾರ ಅವ್ರು. ಅಂದ್ರೆ ಡಿಗ್ರೀಸ್ ನಿಮ್ಗೆ ಅವೈಲೇಬಲ್ ಇದೆ, ಆದ್ರೆ ಅದ್ರ ಜೊತೆ ನಮ್ಮ ಈಗ ಡಿಗ್ರಿ ಸ್ಟೂಡೆಂಟ್ಸ್ನ ಎಬಿಲಿಟಿ ನಿಜವಾಗ್ಲೂ ಡೆವಲಪ್ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ. ಡಿಗ್ರಿ ಏನೋ ಬಂತು, ಆದ್ರೆ ಡಿಗ್ರಿಯಲ್ಲಿ ಕಲ್ತು ಅವನ ಹತ್ರ ಯಾವ್ದು ಸ್ಕಿಲ್ ಇದೆ, ಏನ್ ಎಬಿಲಿಟಿ ಇದೆ. ಈಗ ನಾಳೆ ನಮ್ಮ ಕಡೆ ಯಾರಾದ್ರು ನೌಕರಿ, ನಾವು ಏನೋ ಸರಿ ನನ್ನ ಹತ್ರ ಈಗ ಬರ್ತಾರೆ ನೌಕರಿ ಕೇಳೋಕೆ, ನೀ ಪಾಸ್ ಆಗಿದೆಯೋ ಫೇಲ್ ಆಗಿದೆಯೋ ಡಿಗ್ರಿ ಎಷ್ಟು ಮಾಡಿದ್ರೆ ಕೇಳಲ್ಲ, ನಿಮ್ಗೆ ಏನ್ ಬರ್ತದೆ ಅಂತ ನಾನು ಕೇಳ್ತೇನೆ. ಈ ಪ್ರಶ್ನೆ ನೀವು ಕೇಳಿ ನೋಡಿ ಸರ್, ಯಾರೋ ಮಕ್ಕಳಿಗೆ ಅಥವಾ ಡಿಗ್ರಿ ಮುಗಿಸೋರಿಗೆ ನಿಮ್ಗೆ ಏನ್ ಬರ್ತದೆ ಅಂತ ಹೇಳಿ. ಒಂದು ಸ್ಮಾಲ್ ಸ್ಟೋರಿ ಹೇಳ್ತೇನೆ. ಒಬ್ಬ ಅಂದ್ರೆ ಇದು ಡಿಗ್ರಿ ವಿಷಯ ಬಂದ್ರೆ ಒಬ್ಬ ಈತ ಶಿಕ್ಷಣ ತಜ್ಞ ಏನ್ ಮಾಡ್ತಾನಂತೆ, ಹೊಲದಲ್ಲಿ ಕೆಲಸ ಮಾಡುವಂತ ಯುವಕರು ಅವ್ರು ಕರ್ಕೊಂಡ್ಬಂದು ಒಂದು ರೂಮಲ್ಲಿ ಕೂಡಿಸ್ತಾನೆ. ಒಂದು 5-6 ಜನ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಕಾಲೇಜಿಗೆ ಹೋಗಿ ಡಿಗ್ರಿ ಮುಗಿಸೋರಿಗೆ ಒಂದು ರೂಮಲ್ಲಿ ಕೂತ್ಕೋತಾರೆ. ಅವ್ರಿಬ್ರು ನಡುವೆ ಒಂದು 2 ಕ್ವಶನ್ಸ್ ಇರ್ತಾವೆ ಅವನಿಗೆ. ಸೇಮ್ ಕ್ವಶನ್ ಇಬ್ಬರಿಗೂ ಕೇಳ್ತಾನೆ, ಈ ಡಿಗ್ರಿ ಮುಗಿಸೋಂಥ ಹುಡುಗರಿಗೆ ಮತ್ತೆ ಹೊಲದಲ್ಲಿ ಕೆಲಸ ಮಾಡೋರಿಗೆ. ಹೊಲದಲ್ಲಿ ಕೆಲಸ ಮಾಡೋರಿಗೆ ಒಂದು ಪ್ರಶ್ನೆ ಕೇಳ್ತಾನ, ಅಲ್ರೋ ನಿಮ್ಗೆ ಏನು ಬರ್ತದೆ ಹೇಳ್ರಿ ಅಂತನೋ. ಏನು ನಮ್ಗೇನು ಬರ್ತದೆ ಸರ್, ನಾವು ದಡ್ರು, ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ, ಸಾಲಿಗಿಲಿ ಕಲ್ತಿಲ್ಲ, ದಡ್ರ ಸರ್ ನಮ್ಗೆ ಏನು ಬರ್ತದೆ ಅಂತ ಕೇಳ್ತಾನೆ. ಸರಿ ಇರಲಿ, ನಿನಗೆ ಏನು ಬರ್ತದೆ ಅಷ್ಟೇ ಹೇಳು. ನಿನ್ಗೆ ಏನು ಬರ್ತದೆ ಸರ್? ನಮ್ಗೆ ಏನು ಬರ್ತದೆ ಸರ್, ರಾಶಿ ಮಷಿನ್ ನಡ್ಸಕ್ಕೆ ಬರ್ತದೆ, ಟ್ರ್ಯಾಕ್ಟರ್ ನಡ್ಸಕ್ಕೆ ಬರ್ತದೆ, ಹೊಲ ಗದ್ದೆಗಳಲ್ಲಿ ಗಿಡಗಳು ಬೆಳೆದ್ರೆ ಅಂತ ನಾವು ರಾಶಿ ಮಾಡಕ್ಕೆ ಬರ್ತದೆ, ಸಸಿಗಳ ನೇಯಕ್ಕೆ ಬರ್ತದೆ, ಅಂದರೆ ಸೋವಿಂಗ್ ಮಾಡಕ್ಕೆ ಬರ್ತದೆ, ಬಿತ್ತನೆ ಮಾಡಕ್ಕೆ ಬರ್ತದೆ, ಸ್ಪ್ರೇ ಮಾಡ್ತೇವೆ, ಕೆಮಿಕಲ್ ಸ್ಪ್ರೇ ಮಾಡ್ತೇವೆ, ಏನಂತ ಮ್ಯಾನ್ಯೂರ್ ಹಾಕ್ತೇವೆ, ಪ್ರತಿಯೊಂದು ಹೇಳ್ತಾನೆ. ನನಗೆ ಇಷ್ಟೇ ಬರ್ತದೆ ಸರ್, ಮತ್ತೆ ಏನೂ ಬರಲ್ಲ, ನಾವು ದಡ್ರು ಸರ್ ಅಂತ ಹೇಳ್ತಾನೆ. ಇಷ್ಟು ಲಾಸ್ಟಿಗೆ ಆದ್ರೆ ಏನು ಮಾಡ್ತೀವಿ ಸರ್, ಬೆಳೆ ಬರ್ತದೆ, ರೇಟ್ ನೋಡ್ತೀವಿ, ಹೋಗ್ತೀವಿ, ಗೋಡನಿಗೆ ಹಾಕ್ತೀವಿ, ಇಷ್ಟೇ ನನಗೆ ಇಷ್ಟೇ ಬರ್ತದೆ ಅಂತ ಹೇಳ್ತಾನೆ. ಇದೇ ಪ್ರಶ್ನೆ ಹೋಗಿ ಅವನು ಡಿಗ್ರಿ ಮುಗಿಸೋಗಿ ಕೇಳ್ತಾನೆ, ಏನು ಬರ್ತದೆ ಹೇಳಿ ಅಂತ ಹೇಳಿ. ನಿಮಗೆ ಏನು ಬರ್ತದೆ ಅಷ್ಟೇ. ಅವ್ರು ಲಿಟ್ರಲಿ ಕನ್ಫ್ಯೂಸ್. ಡಿಗ್ರಿ ಮುಗಿ ಕೇಳ್ರಿ ನೀವು, ಸರ್ ನಂಗೆ ಬರೆಯೋಕ್ಕೆ ಬರ್ತದೆ, ನಂಗೆ ಓದಕ್ಕೆ ಬರ್ತದೆ ಸರ್. ಅಲ್ರೋ ನಿಮ್ಗೆ ಇನ್ನೂ ಏನು ಬರ್ತದೆ ಹೇಳ್ರಿ ಅಂತ ಹೇಳಿ. ಇಲ್ಲ ಸರ್ ನಾವು ಬರಿತೀವಿ ಸರ್, ಓದ್ತೀವಿ ಅಂತ ಅಂತಾರೆ. ಕಂಪ್ಯೂಟರ್ ಬರ್ತದೆ ಅಂತಾರೆ. ಕಂಪ್ಯೂಟ್ರಲ್ಲಿ ಏನು ಬರ್ತದೆ ನಿಮಗೆ? ಇಲ್ಲ ಸರ್ ಕಂಪ್ಯೂಟ್ರಲ್ಲಿ ನಾನು ಬ್ರೌಸ್ ಮಾಡ್ತೀನಿ ಸರ್, ನಮಗೆಲ್ಲ ಇನ್ಫಾರ್ಮೇಶನ್ ತೆಗಿತೀನಿ ಸರ್ ಅಷ್ಟೇ. ಸರ್ ನೀವು ಎನಲೈಸ್ ಮಾಡಿ ನೋಡಿದ್ರೆ ಅಟ್ಲೀಸ್ಟ್ ಆ ಮನುಷ್ಯಗೆ ಏನಾದ್ರು ಕೆಲಸನೇ ಬರೋಂಥ ವ್ಯಕ್ತಿ ಹೊಲದಲ್ಲಿ ಮಾಡೋನಿಗೆ ಇವ್ರು ಡಿಗ್ರಿ ಮುಗಿಸಿ ನಿಜವಾಗ್ಲೂ ಏನು ಕೆಲಸ ಮಾಡ್ಬೇಕನ್ನೋ ಕ್ಲಾರಿಟಿನೇ ಇಲ್ಲ. ಇದು ಎಲ್ಲರಿ ಮಕ್ಕಳ ಪ್ರಾಬ್ಲಮ್ ಇಲ್ಲ, ಆ್ಯಕ್ಚುಲಿ ಮಕ್ಕಳು ತಪ್ಪೇ ಇಲ್ಲ. ಬಟ್ ಅಗೇನ್ ನಾವು ಅವ್ರಿಗೆ ಏನು ಸ್ಕಿಲ್ಸ್ ಟ್ರೈನ್ ಮಾಡ್ತೀವಿ ಅನ್ನೋ ವಿಷಯಗಳ ಮೇಲೆ ನಾನು ಈ ಕ್ವಶನ್ ನಾನು ಟ್ರೂಲಿ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸಿಗೆ ಕೇಳ್ತೇನೆ, ನಿಮ್ಗೆ ಏನು ಬರ್ತದೆ ಹೇಳಿ ಅಂತ ಹೇಳಿ. ನೀವು ಬಿಲೀವ್ ಮಾಡಲ್ಲ, ನೀವು ಕೇಳಿ ನೋಡಿ ಸರ್, ನೀವು ಶಾಕಿಂಗ್. ಅವ್ರು ರೆಸ್ಪಾನ್ಸೇ ಮಾಡಲ್ಲ, 90% ರೆಸ್ಪಾನ್ಸೇ ಮಾಡಲ್ಲ. ಸೊ ಮುಂದೆ ಹೋಗ್ತಾ ನನಗೆ ಇನ್ನೊಂದು, ನಮ್ಮದು ಈಗ 20 ವರ್ಷ, ಒಂದು 10 ವರ್ಷನೇ ಇಟ್ಕೊಳ್ಳೋಣ. ನಾವು ಈಗ ಮೊಬೈಲ್ ಯೂಸ್ ಮಾಡ್ತಿದ್ದೇವೆ, QR ಕೋಡಿಂದ ಪೇಮೆಂಟ್ ಮಾಡ್ತೀವಿ, ಆಲ್ಮೋಸ್ಟ್ ಬ್ಯಾಂಕಿಗೆ ಹೋಗೋದು ಕಡಿಮೆ ಆಗಿಬಿಟ್ಟಿದೆ. ನಾವು ಈಗ ಟೆಕ್ನಾಲಜಿಕಲಿ AI ಬಂದಿದೆ, ಕಂಪ್ಯೂಟರ್ ಯೂಸ್ ಮಾಡ್ತೇವೆ, ಮನೆಯಲ್ಲೇ ಕೂತ್ಕೊಂಡು ಮೂವಿ ನೋಡೋದು. ಈ ಕೇಬಲ್ ವೈರ್ಗಳಿಲ್ಲ, ಹೌದಾ, ಡೈರೆಕ್ಟ್ ಈಗ ನಮ್ಮ ಹತ್ರ ಅಂತಾರೆ ಸ್ಯಾಟಲೈಟ್ ಇಂದನೇ ನಮ್ಮ TVs ರನ್ ಆಗ್ತಿದ್ದಾವೆ. ಎವ್ರಿಥಿಂಗ್ ಥಿಂಗ್ಸ್ ಆರ್ ಚೇಂಜಿಂಗ್ ವೆರಿ ಫಾಸ್ಟ್. ಈ 10-15 ವರ್ಷಗಳಿಂದ ಎಷ್ಟು ಟೆಕ್ನಾಲಜಿಕಲಿ ಸೈಂಟಿಫಿಕಲಿ ನಮ್ಮ ದೇಶ ಬದಲಾಗ್ತಾ ಇದೆ, ಅಷ್ಟೇ ನಮ್ಮ ಎಜುಕೇಶನ್ ಬದಲಾಗ್ತಾ ಇದೆ ಅನ್ನೋ ಪ್ರಶ್ನೆ. ಬುಕ್ಸ್ ಇದಾವೆ, ಕಾನ್ಸೆಪ್ಟ್ಸ್ ಇದಾವೆ, ಕಲಿತಾ ಇದ್ದಾರೆ, ಆದರೆ ಕಲಿಯೋ ರೀತಿ ಇನ್ನೂ ನಾವು ಡೆವಲಪ್ ಮಾಡಬೇಕು ಅನ್ನೋ ನನ್ನ ಆಸೆ ಇದೆ. ಸೊ ಅದಕ್ಕೆ ಈ ಆರ್ಟ್ ಆಫ್ ಸ್ಕೂಲಿಂಗ್ ಅಂತ ಹೇಳಿ ವಿಷಯದ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಈ ವರ್ಕ್ ಮಾಡೋಕ್ಕೆ ನನ್ನ ಮೇಜರ್ ರೀಸನ್ ಏನು ಅಂತಂದ್ರೆ, ನಮ್ಮ ಮಕ್ಕಳ ಮೇಲೆ ಆಗ್ತಿರುವಂತಹ ಸ್ಟ್ರೆಸ್. ಟು ಬಿ ಆನೆಸ್ಟ್ ಸರ್, ನಾನು ಒಂದು AI ಥ್ರೂ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಭಾರತದ ಪ್ರತಿ ಶಾಲೆಯಲ್ಲಿ 1ರಿಂದ 2 ಮಕ್ಕಳು, ಪ್ರತಿ ಕ್ಲಾಸಲ್ಲಿ 1ರಿಂದ 2 ಮಕ್ಕಳು ಸೈಕಾಲಜಿಕಲ್ ಸ್ಟ್ರೆಸ್ ಅಲ್ಲಿ ಅವ್ರು ಆಲ್ರೆಡಿ ಬೆಳೆಲ್ತಾ ಇದ್ದಾರೆ. ಮೇ ಬಿ ನಾವು ಅವರಿಗೆ ರೆಕಗ್ನೈಸ್ ಮಾಡ್ತಾ ಇಲ್ಲ, ಅಥವಾ ಮಕ್ಕಳು ನಮ್ಗೆ ಹೇಳ್ತಾ ಇಲ್ಲ. ಆ್ಯಂಡ್ ಪ್ರತಿ ಕ್ಲಾಸಲ್ಲಿ ಒಬ್ರು ಅಥವಾ 2 ಮಕ್ಕಳು ಸೈಕಾಲಜಿಕಲ್ ಸ್ಟ್ರೆಸ್ ಅಲ್ಲಿ ಇದ್ದೇ ಇದ್ದಾರೆ. ಮೇ ಬಿ ಮಾರ್ಕ್ಸ್ ಇಂದ ಇರ್ಬೋದು, ಎಕ್ಸಾಮ್ ಫಿಯರ್ ಇಂದ ಅನ್ಬೋದು, ಟೀಚರ್ಸ್ ನಾವು ರೆಗ್ಯುಲರ್ಲಿ ಕ್ಲಾಸ್ ತಗೊಂಡು ಅವರಿಗೆ ಅವ್ರ ಇಂಟ್ರೆಸ್ಟ್ ಇರದಿರುವಂಥ ವಿಷಯಗಳು ನಾವು ಅವ್ರಿಗೆ ಕಲಿಸ್ತಾ ಇರೋದು, ಅವ್ರ ಕ್ರಿಯೇಟಿವಿಟಿನೇ ಸತ್ತೋಗ್ಬಿಟ್ಟಿದೆ. ಸ್ವಲ್ಪ ಇಮ್ಯಾಜಿನ್ ಮಾಡಿ ನೋಡಿ ಸರ್, ನೀವು ಪ್ರೀ ಸ್ಕೂಲ್ ನೋಡಿದ್ರೆ ಎಲ್ಲರೂ ಪ್ರೀ ಸ್ಕೂಲ್ ನೋಡ್ರಿ ಎಷ್ಟು ಕಲರ್ಫುಲ್ ಇರ್ತವೆ. ಅವ್ರು ಟ್ರೈನ್ ಇಳಿಸಿರ್ತಾರೆ, ಗೊಂಬೆಗಳು ಇಳಿಸಿರ್ತಾರೆ, ಅವ್ರ ಬೆಂಚ್ ಕಲರ್ಫುಲ್, ಮಕ್ಕಳ ಡ್ರೆಸ್ ಕಲರ್ಫುಲ್, ಅವ್ರ ಬುಕ್ಸ್ ನೋಡಿ ಇನ್ನೂ ಕಲರ್ಫುಲ್, ಅವ್ರ ಡಬ್ಬಿ ಕಲರ್ಫುಲ್, ಎಲ್ಲ ಕಲರ್ಫುಲ್ ಇರ್ತದೆ, ಕ್ರಿಯೇಟಿವ್. ಅವ್ರು ಕ್ರಯಾನ್ಸಿಂದ ಪೇಂಟ್ ಮಾಡ್ತಾರೆ, ಸ್ಕೆಚ್ ಮಾಡ್ತಾರೆ. ಸ್ವಲ್ಪ ಪ್ರೈಮರಿ ಬರ್ತೇವೆ ನಾವು. ಪ್ರೈಮರಿ ಬಂದ ನಂತರ ನಮ್ಮ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಕಲರ್ ಸ್ಕೆಚಸ್ ಕಡಿಮೆ ಆಗ್ತವೆ, ಬುಕ್ಸ್ ಬರ್ತವೆ, ಪ್ಲೇನ್ ಡ್ರೆಸ್ಸಸ್ಸು, ಪ್ಲೇನ್ ಬೆಂಚಸ್. ಹೈಸ್ಕೂಲಿಗೆ ಬಂದ ನಂತರ ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪುಸ್ತಕಗಳಾಗ್ತವೆ, ಹೌದಾ, ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪುಸ್ತಕ. ಅವ್ರ ಕಡೆ ಕೇಳಿ ನೀವು ಸ್ಕೆಚ್ ಪೆನ್ ಇದಾವೆ ಅಂತ ಹೇಳಿ, ಡೆಫಿನೆಟ್ಲಿ ಅವ್ರ ಕಡೆ ಸ್ಕೆಚ್ ಪೆನ್ ಕೂಡ ಇರಲ್ಲ, ಇದ್ರೂ ಅಂಡರ್ಲೈನ್ ಮಾಡಕ್ಕೆ ಇಟ್ಟಿರ್ತಾರೆ ಅವರು. ಕ್ರಯಾನ್ಸ್ ಅಂತೂ ಬಿಟ್ಟೇ ಬಿಡ್ತಾರೆ. ಸೊ ಕಂಪ್ಲೀಟ್ ಲಾಜಿಕಲ್ ಶಿಫ್ಟ್ ಆಗ್ತಾ ಇದೆ. ಸೊ ಇದು ನಾವೊಂದು ಕ್ರಿಯೇಟಿವ್, ನಮ್ಮ ಹತ್ರ ಬ್ರೈನಲ್ಲಿ ಕೂಡ ಒಂದು ಕ್ರಿಯೇಟಿವ್ ಮೈಂಡ್ ಅಂತ ಇರ್ತದೆ, ಇನ್ನೊಂದು ಲಾಜಿಕಲ್ ಮೈಂಡ್. ಸೊ ಈಗ ಪರಿಸ್ಥಿತಿ ಅಂದರೆ ಮಕ್ಕಳಿಗೆ ತುಂಬ ಸಿಲೆಬಸ್ ಸ್ಟ್ರೆಸ್ ಮತ್ತು ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಮೇಲೆ ಟ್ರೈನಿಂಗ್ಸ್ ಇಲ್ವೇ ಇಲ್ಲ. ಸೊ ನಾನು ತುಂಬ ವಿಷಯಗಳ ಮೇಲೆ ರಿಸರ್ಚ್ ಮಾಡಿದ್ದೀನಿ. ಅವರ ಮೆಂಟಲ್ ಹೆಲ್ತ್ ಇರ್ಬೋದು, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಭಯ,
ಎಲ್ಲರೂ ನಾವು ಮಕ್ಕಳಿಗೆ ಕೇಳಿ ನೋಡಿ ಅವರು ಆಲ್ಮೋಸ್ಟ್ 90% ಈಗಿನ ಮಕ್ಕಳು ಇದೇ ಡಾಕ್ಟರ್ ಆಗ್ಬೇಕಂತಾರೆ, ಸೈಂಟಿಸ್ಟ್ ಆಗಬೇಕು ಅಂತಾರೆ. ಸರ್ ಈಗ 10th ಮತ್ತೆ 12th ಮುಗಿದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಇರದೆ ನಿಮಗೆ ಯಾವ ಕೋರ್ಸ್ ಯಾವ್ದು ಜಾಬ್ ಸಿಗದೆ ಇರೋಂಥ ಪರಿಸ್ಥಿತಿ ಇದೆ. ನೀವು ಕಾಲೇಜಿಗೆ ಹೋಗ್ಬೇಕಂದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು. ಇಷ್ಟರಲ್ಲಿ ನಾವು ಪ್ರಿಪರೇಷನ್ ಯಾವಾಗ ಮಾಡ್ತೀವಿ? ಎಲ್ಲರೂ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ದಂಗಲ್ ಮೂವಿ ನೋಡಿದೇವಲ್ಲ, ದಂಗಲ್ ಮೂವಿ ಒಂದು ಅಮೀರ್ ಖಾನ್ ಅವ್ರ ಚಿತ್ರ. ಅಲ್ಲಿ ಅವನು ತನ್ನ ಮಕ್ಕಳಿಗೆ ರೆಸ್ಲಿಂಗ್ ಅಲ್ಲಿ ಅಂದ್ರೆ ಕುಸ್ತಿಯಲ್ಲಿ ಅವರು ಭಾರತಕ್ಕೆ ಗೋಲ್ಡ್ ಮೆಡಲ್ ತಂದು ಕೊಡ್ಬೇಕು ಅನ್ನೋ ಆಸೆ ಇರ್ತದೆ ನನಗೆ. ಅವ್ನು ಟ್ರೈನಿಂಗ್ ಮಕ್ಕಳ ಎಜುಕೇಶನ್ ಮುಗಿಸಿ ಡಿಗ್ರಿ ಮುಗಿಸಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಭಾರತಕ್ಕೆ ಸ್ವರ್ಣ ಪದಕ ಬರ್ತಾನೆ ಇರಲಿಲ್ಲ. ಅವ್ನು ಯಾವಾಗಿಂದ ನೋಡ್ರಿ, ಅವ್ನು ಏನೋ ಆಗ್ಬೇಕಂತಂದ್ರೆ ಅರ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದು ತುಂಬಾ ಮುಖ್ಯ ಇದೆ. ನಾನು ಈಗ ನನ್ನ ಮಕ್ಕಳಿಗೆಲ್ಲ ನೋಡ್ತಾ ಇದ್ದೇನೆ, ಅವರಿಗೆ ಅರ್ಲಿ ಟ್ರೈನಿಂಗ್ ಅವಶ್ಯಕತೆ ತುಂಬಾ ಇದೆ. ಆದ್ರೂ ಸಿಲೆಬಸ್ ಬಿಟ್ಟು ನಾವು ಅವ್ರಿಗೆ ಹೋಗ್ತಾನೆ ಇಲ್ಲ. ನೋಡಿ, ಮಕ್ಕಳಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋದು ಮಕ್ಕಳಿದ್ದಾರೆ. ಕೆಲವು ಎಬಿಲಿಟಿ ತುಂಬಾ ಫಾಸ್ಟ್ ಇರ್ತದೆ, ಕೆಲವು ಸ್ಲೋ ಇರ್ತಾರೆ. ಬಟ್ ಫಾಸ್ಟ್ ಇರೋರಿಗೆ ಸ್ವಲ್ಪ ನಾವು ಇನ್ನೂ ಟ್ರೈನ್ ಮಾಡಬೇಕು ಅಂತ ಹೇಳಿ ನಾನು ರಿಸರ್ಚ್ ಮಾಡಿದ್ದೇನೆ. ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಡೀಟೇಲ್ಸ್ ತೋರಿಸ್ತೇನೆ, ಈಗಿನ ಶಾಲೆಯ ಪರಿಸ್ಥಿತಿಗಳು. ಮೇ ಬಿ ನಿಮಗೆ ಈಗ ಹೋಗ್ತಾ ಹೋಗ್ತಾ ಒಂದು ಕೆಲವೊಂದು ವಿಜುವಲ್ಸ್ ತೋರಿಸ್ತೇನೆ, ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಯಾವ ಮಟ್ಟಕ್ಕೆ ನಾನು ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳಿ. ಈಗಿನ ಕರೆಂಟ್ ಸ್ಕೂಲಲ್ಲಿ ಟ್ರೆಂಡ್ ಇದು ಏನಂದ್ರೆ 70 to 85% ಆಫ್ ಮಕ್ಕಳು ಕ್ಲಾಸ್ ರೂಮ್ ಅಲ್ಲೇನೆ ಎಜುಕೇಶನ್ ಸಿಗ್ತದೆ. ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡೆ ಕಲಿತಾ ಇದಾರೆ. ರೆಗ್ಯುಲರ್ ಆಗಿ ಕ್ಲಾಸಸ್ ಆಗ್ತವೆ, ಟೀಚರ್ಸ್ ಬರ್ತಾರೆ, ಪಾಠ ಮಾಡ್ತಾರೆ. ಅಂದ್ರೆ ಈಗಿನ ಕರೆಂಟ್ ಅಲ್ಲಿ ಮೊದಲು ಅಷ್ಟು ರೆಗ್ಯುಲರ್ ಕ್ಲಾಸ್ ಆಗ್ತಿತ್ತಿಲ್ಲ ಗೊತ್ತಿಲ್ಲ, ಬಟ್ ಈ ಕ್ಲಾಸಸ್ ಆಗ್ತವೆ. ಎಷ್ಟೊಂದು 70 to 85% ಮಕ್ಕಳು ಕ್ಲಾಸ್ ರೂಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದ್ರೆ ಇವರಿಗೆ ಸ್ಕಿಲ್ಸ್ ಬಂದ್ಬಿಟ್ರೆ, ಸರ್ ದೇರ್ ಇಸ್ ನೋ ರೆಗ್ಯುಲರ್ ಟ್ರೈನಿಂಗ್ ಆನ್ ಸ್ಕಿಲ್ಸ್ ಮಕ್ಕಳಿಗೆ. ಅದು ಕರಿಯರ್ ಓರಿಯೆಂಟೆಡ್ ಸ್ಕಿಲ್ಸ್ ಮೇಲೆ ನಾವು ಟ್ರೈನಿಂಗ್ ಕಡಿಮೆ ಮಾಡ್ತೀವಿ. ಈಗ ಸರ್ ಒಂದು ಕಮ್ಯುನಿಕೇಶನ್ ಇದರಲ್ಲೂ ಲೀಡ್ ಮಾಡ್ತೇವೆ. ಕಂಪ್ಯೂಟರ್ ನಾಲೆಜ್ ಇತ್ತಪ್ಪ ಅಂದ್ರೆ ಅಗೇನ್ ನನ್ನ ಲೈಫ್ ನಾನು ಮಾಡ್ಕೊತೇನೆ. ಆ ತರ ಯಾವ್ದು ಟ್ರೈನಿಂಗ್ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ಓಕೆ, ಸಿಲೆಬಸ್ ಟ್ರೈನಿಂಗ್ ಮಾಡ್ತೇವೆ, ತುಂಬಾ ನೀಟಾಗಿ ಮಾಡ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ವಿಷಯಗಳಿದಾವೆ. ಯಾವುದು ಅಂದ್ರೆ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್, ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ. ಇದ್ರ ಮೇಲೆ ಕೂಡ ತುಂಬಾ ಕಡಿಮೆ ಫೋಕಸ್ ಇದೆ. ಅಂಡ್ ಮಾರಲ್ ವ್ಯಾಲ್ಯೂಸ್. ಮನೆ ಬೆಳಗಾವಲ್ಲಿ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಒಬ್ಬ ವ್ಯಕ್ತಿ ನಮ್ಮೆಲ್ಲರಾಗಿ ನಾವು ಹೆಂಗ್ ಆಗ್ಬಿಟ್ಟಿದ್ವಿ ಅಂದ್ರೆ, ನಮ್ಮ ಮಕ್ಕಳಿಗೆ ತುಂಬಾ ಎಜುಕೇಶನ್ ಬೇಕು, ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳು ದೊಡ್ಡ ಶಾಲೆಗೆ ಕನಸಿರ್ತಲ್ಲ ಎಲ್ಲರದು, ನನ್ನ ಮಗ ದೊಡ್ಡ ಶಾಲೆಗೆ ಹೋಗ್ಬೇಕು, ಅವನಿಗೆ ತುಂಬಾ ಚೆನ್ನಾಗಿ ಎಜುಕೇಶನ್ ಸಿಗ್ಬೇಕು, ನಾನೇನೋ ವರ್ಕ್ ಮಾಡಿ ನಾನು ಕಷ್ಟಪಟ್ಟಿದ್ದೆ, ನನ್ನ ಮಕ್ಕಳು ಕಷ್ಟ ಪಡಬಾರ್ದು, ನಾನು ಕಷ್ಟಪಟ್ಟಿದ್ದೆ ನನ್ನ ಮಕ್ಕಳು ಕಷ್ಟ ಪಡಬಾರ್ದು, ಆರಾಮಾಗಿನೇ ಇರಬೇಕು. ಇದು ಪ್ರತಿಯೊಬ್ಬ ಪೇರೆಂಟ್ಸ್ ಈಗ ನಾನು ಇದೇ ಕೇಳ್ತಿದ್ದೇನೆ. ಈಗ ಬೆಳಗಾವಿ ನ್ಯೂಸ್ ಇಲ್ಲ, ಅದೇ ಇದೇ ತರ ಆತ ತುಂಬಾ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿದ್ದಾನೆ, ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಟ್ಟ. ಅದಾದ್ಮೇಲೆ ಅವ್ರ ಮಕ್ಕಳಿಗೆ ನೌಕರಿ ಆಯ್ತು, ಫಾರಿನಿಗೆ ಹೋಗಿ ಸೆಟ್ಲ್ ಆದ್ರು. 3 ಜನ ಗಂಡ್ಮಕ್ಳು ಫಾರಿನಿಗೆ ಹೋಗಿ ಸೆಟ್ಲ್ ಆದ್ರು. ಅವ್ನಿಗೆ ಏನಂದ್ರೆ ನೋಡ್ಕೊಳ್ಳೋಕೆ ಇಲ್ಲಿ ಇಂಡಿಯಾದಲ್ಲಿ ಬೆಳಗಾವಲ್ಲಿ ವ್ಯಕ್ತಿ ಇದ್ದ, ಅತ್ತಿಗೆ ನೋಡ್ಕೊಳ್ಳೋದಕ್ಕೆ ಅವ್ರ ಮದುವೆಗೆ ಎಲ್ಲ ಸೆಟ್ಲ್ ಆಗಿದ್ದಾರೆ. ಹಾಗೇನು ಅವ್ರು ಬರೋಕ್ಕಾಗಲ್ಲ. ಈ ವ್ಯಕ್ತಿ ವಯಸ್ಸಾಗಿದೆ ಅಂತ ಕರ್ಕೊಂಡು ಹೋಗಿಲ್ಲ. ಸೊ ಒಂದ್ಸರಿ ಮಗ ಬಂದು ಅಪ್ಪನಿಗೆ ಏನ್ ಬೇಕು ಅಂತ ಎಲ್ಲ ಕೇಳಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ನ ರೆಸ್ಪಾನ್ಸಿಬಿಲಿಟಿ ಮಾಡಕ್ ಬಂದ. ಅವರಿಂದ ಬಂದು ತೋರ್ಕೊಂಡು ಎಲ್ಲ. ಅದಕ್ಕೆ ಒಬ್ಬ ಹೆಣ್ಮಗ್ಳಿಗೆ ಇಟ್ಟಿದ್ದ. ಏನಂದ್ರೆ ಆ ಹೆಣ್ಮಗಳು ಅವನಿಗೆ ನೋಡ್ಕೊಳ್ಳೋದಕ್ಕೆ 20,000 ಪಗಾರ ಕೊಟ್ಟು ಅವ್ನಿಗೆ ಅಡುಗೆ ನೋಡ್ಬೇಕು, ಟ್ಯಾಬ್ಲೆಟ್ಸ್ ಎಲ್ಲ ಮಾಡ್ತಾ ಇದ್ಲು. ಆ ಒಂದ್ಸರಿ ಆ ಹೆಣ್ಮಕ್ಳು ಇವ್ನು ಊರಿಗೆ ಹೋದಂದ್ರೆ ಆ ಹೆಣ್ಮಕ್ಳು ಪ್ಯಾರಲೈಸಸ್ ಆಗಿ ಆಕೆ ಮನೆಯಲ್ಲಿ ಏನಂದ್ರೆ ಮನೆಯಲ್ಲಿ ಬೆಡ್ ರಿಡನ್ ಆಗ್ಬೇಕು. ಆ ವ್ಯಕ್ತಿನೂ ತಂದೆನೂ ಬೆಡ್ ರಿಡನ್ ಇದ್ದ, ನಡೆಯಕ್ ಆಗ್ತಿರ್ಲಿಲ್ಲ. ಏನಂದ್ರೆ ಕೆಲಸ ಆಕೆಗೆ ಪ್ಯಾರಲೈಸ್ ಆದಾಗ ಆಕೆಗೆ ಕಮ್ಯುನಿಕೇಟ್ ಮಾಡಕ್ ಆಗಿಲ್ಲ. ಯಾರಿಗೆ? ಅಲ್ಲಿ ಫಾರಿನ್ ಅಲ್ಲಿ ಇರುವಂತ ವ್ಯಕ್ತಿಗೆ. ಲೋಕಲ್ ಅಂತೂ ಆ ವ್ಯಕ್ತಿಗೆ ಯಾರು ಗೊತ್ತೇ ಇರಲಿಲ್ಲ. ಸರ್ ಆಫ್ಟರ್ 3 months ಕಂಟಿನ್ಯೂಸ್ ಆಗಿ ಅವ್ನು ಕಾಲ್ ಮಾಡ್ದ, ಆಕೆ ಫೋನ್ ಪಿಕಪ್ ಮಾಡಿಲ್ಲ. ಹೆನ್ಸ್ ಹಿ ವಾಸ್ ಇನ್ ದ ಹಾಸ್ಪಿಟಲ್. 3 ತಿಂಗಳಾದ ನಂತರ ಬಂದು ನೋಡ್ತಾನ. ಅವನು ಆ ಮಲ್ಕೊಂಡಿರೋಂಥ ಮಂಚದಲ್ಲಿ ಬರೀ ಸ್ಕೆಲಿಟನ್ ಮಾತ್ರ ಉಳಿದಿತ್ತು. ಸರ್ ನನಗೆ ಈ ವಿಷಯ ಹೇಳೋಕೆ ಕಾರಣ ಏನಂದ್ರೆ, ಆ ವ್ಯಕ್ತಿ ಸತ್ತೋಗಿ 3 ತಿಂಗಳು ಆದ್ಮೇಲೆ ಕೂಡ ಜನರಿಗೆ ಗೊತ್ತಾದ್ರೂ ಕೂಡ ತಲೆ ಕಟ್ಸ್ಕೊಳ್ಳಿ. ಜನ ನೋಡಿ ಅಕ್ಕಪಕ್ಕ ಮನೆ ಇದ್ರು ಮೊದಲು ಹಳ್ಳಿ ಹೆಂಗಿತ್ತು ಅಂದ್ರೆ, ಯಾರ್ದೋ ಮನೇಲಿ ಕಾರ್ಯಕ್ರಮ ಇದೆ ಎಲ್ಲರೂ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ. ಈಗ ಅಕ್ಕಪಕ್ಕದ ಮನೇಲಿ ಕಾರ್ಯಕ್ರಮ ಇದೆಯಪ್ಪ ಅಂದ್ರೆ ನಮ್ಗೆ ಹೇಳಿದ್ರೆ ಮಾತ್ರ ಹೋಗ್ತಿದ್ರು, ಪರ್ಸನಲ್ ಬರಬೇಕು. ಬರೀ ವಾಟ್ಸಪ್ಪಲ್ಲಿ ಕಳಿಸಿದ್ರು ಹೋಗಲ್ಲ ನಾವು. ಹಂಗಾಗ್ಬಿಟ್ಟಿದೀವಿ ನಾವು. ಪಕ್ಕ ಮನೇನೆ ಬರ್ತ್ಡೇ ಇದೆ ಅಂದ್ರೆ ಹೋಗಲ್ಲ ನಾವು. ಯಾಕಂದ್ರೆ ಹೋಗಿ ಬಿಡ ಅವರ ಶುಗರ್ ಏನೋ ಮಾಡ್ಕೊಂತಾರೆ ಅಂತ ಅವರು ನಮ್ಮ ನೋಡ್ರಿ. ನಾವು ತುಂಬಾ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರೋದ್ರಿಂದ ನಾವು ತುಂಬಾ ದೂರ ಆಗ್ತಿದ್ದೇವೆ, ಸಮೀಪ ಇದು ದೂರ ಆಗಿದ್ದೇವೆ. ಸೊ ಈಗ ಆ ವ್ಯಕ್ತಿ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ, ಅಲ್ಲಿ ನೋಡಿ ಅವ್ನ ಮಕ್ಕಳಿಗೆ ಎಜುಕೇಶನ್ ಕೊಟ್ಟನ, ಚೆನ್ನಾಗಿ ಪ್ರೊಫೆಷನಲಿ ಲೈಫ್ ಲೀಡ್ ಮಾಡಿದ್ರು, ದುಡ್ಡಿತ್ತು, ಎಲ್ಲ ಇತ್ತು. ಏನು ಮಿಸ್ಸಿಂಗ್ ಇತ್ತು ಅಂದ್ರೆ ಮಾರಲ್ ವ್ಯಾಲ್ಯೂಸ್. ಸರ್ ನಮ್ಮ ಮಕ್ಕಳು ದೊಡ್ಡವರಿಗೆ ಕಾಲು ಬೀಳಲ್ಲ, ಅಂಕಲ್ ಆಂಟಿ ಬಿಟ್ಟರೆ ಬೇರೆ ಏನೂ ಹೇಳಲ್ಲ. ಈ ವಿಷಯಗಳು ತುಂಬ ಸಿಲ್ಲಿ ಅಂತ ಅನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಯಾವಾಗ ಅವರು ಡಿಗ್ರಿ ಮುಗಿಸಿ ಅವರು ತಮ್ಮ ಲೈಫ್ ಲೀಡ್ ಮಾಡಕ್ಕೆ ಹೋಗ್ತಾರಲ್ಲ, ಯಾವಾಗ ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡಲ್ಲ ನೋಡಿ, ಅವಾಗ ನಮ್ಗೆ ಅನಿಸುತ್ತೆ ಏನೋ ಮಿಸ್ಸಿಂಗ್ ಇದೆ, ಇವ್ರಿಗೆ ಹುಷಾರಿದ್ದಾರೆ, ಮಾರ್ಕ್ಸ್ ಬಂತು, ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಫೀಲ್ ಬರ್ತದೆ. ಸೊ ಆ ಫೀಲ್ ನಾವು ಮತ್ತೆ ಅವಾಗ ಏನು ಮಾಡೋದು ಚೇಂಜ್ ಮಾಡೋಕ್ಕಾಗಲ್ಲ ಸರ್. ನಾವು ಈಗಿಂದನೇ ವರ್ಕ್ ಮಾಡಬೇಕು, ಈಗಿಂದ ಟ್ರೈನ್ ಮಾಡಬೇಕು. ಸೊ ಅದಕ್ಕೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ಸೆಪ್ಟ್ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ.
ಈ ವರ್ಕ್ ಮಾಡೋಕ್ಕೂ ಮುಂಚೆ ಒಂದು ಸ್ಮಾಲ್ ವಿಡಿಯೋ ತೋರಿಸ್ತೀನಿ ನಿಮಗೆ. ಏನು ಆ್ಯಕ್ಚುಲಿ ನೀವು ಇಷ್ಟೆಲ್ಲ ಹೇಳಿದ್ರು ಕೂಡ ನಿಮ್ಗೆ ಒಂದು ಐಡಿಯಾ ಸಿಗಬೇಕಲ್ಲ ಆ್ಯಕ್ಚುಲಿ ನಾನು ಏನು ಮಾಡಬೇಕು ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋ ತೋರಿಸ್ತೀನಿ ನಿಮಗೆ, ಅದಾದಮೇಲೆ ಐಡಿಯಾ ಸಿಗ್ತದೆ ನಿಮಗೆ. ಸೊ ನಾನು ರೀಸೆಂಟ್ಲಿ ಪುಣೆಗೆ ನನಗೆ ಒಂದು ವಿಡಿಯೋ ನೋಡಿದೆ ನಾನು ಮೊಬೈಲಲ್ಲಿ. ಯೂಶಲ್ ನಾವು ಹೇಗೆ ಕ್ರೋಸ್ ಮಾಡ್ತಿದ್ದೇವೆ ಅಥವಾ ಒಂದು ಸ್ಕೂಲ್ ಬಗ್ಗೆ ನೋಡಿದೆ. ಅದು ಮುಂಬೈ ಮಹಾರಾಷ್ಟ್ರ ಪುಣೆಯಲ್ಲಿ ಒಂದು ಜಲಂಧರ್ ನಗರ ಅಂತ ಹೇಳಿ ಒಂದು ಊರಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ ಬಗ್ಗೆ ನೋಡಿದೆ ನಾನು, ಏನು ಡಿಫ್ರೆಂಟ್ ಸ್ಕೂಲ್ ಇದೆ ಅಂತ ಹೇಳಿ ನೋಡಿದೆ, ರಿಸರ್ಚ್ ಮಾಡಿದೆ. ದತ್ತಾತ್ರೇಯ ವಾರೆ ಅಂತ ಹೇಳಿ ಅವ್ರು ಸ್ಕೂಲ್ ರನ್ ಮಾಡ್ತಾರೆ. ಸೊ ತುಂಬಾ ತಲೆ ಕೆಡಿಸ್ಕೊಂಡು ನನ್ನ ಐಡಿಯಾ ಮ್ಯಾಚ್ ಏನೋ ಆಗ್ತದೆ ಅಂತೇಳಿ ಒಂದು ಸ್ಕೂಲ್ ವಿಸಿಟ್ ಮಾಡಿದೆ. ಆ ಸ್ಕೂಲ್ ಸ್ವಲ್ಪ ಒಂದು ಗ್ಲಿಮ್ಸ್ ತೋರಿಸ್ತೀನಿ, ಆಮೇಲೆ ನಿಮ್ಗೆ ಐಡಿಯಾ ಬರ್ತದೆ ನಾನೆಲ್ಲ ಏನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ. You might find it hard to believe, but today we are going to take you on a journey to a government school which, though government by name, is offering world-class education to its students. In a remote and tribal region overcoming extremely adverse conditions, a single experimental teacher with only the help of community participation has built a school of international standards. This is a shining example of Rashtrapati Award-winning teacher Mari Gurji and his schools in Universal Primary School, Private Pune, Maharashtra. This school, once on the verge of setting down, with its 3 students achieved a remarkable turnaround in India. It now has over 120 students, has won the Innovation President's Trophy and emerged as the best school in the achievement of Minecraft National Competition. The school has won countless awards. Students here are taught using the integrated and innovative movement developed by Mari Gurji himself. It is a perfect blend of traditional roots and modern roots, which is quality born from the soil of India. While most schools are known for one or two specialities, this school combines them all. Global priorities and needs of education, which is still unknown to the rest of the world, are peacefully coexisting under one roof, guided by a single visionary teacher. Looking ahead, upcoming 10 to 15 years will be a golden era for those skilled in AI and various modern technologies. Keeping this in mind, the school teaches more than 22 different skills, and the students have mastered them. This includes robotics, computer skills, language skills, home skills, mechanics, coding, electronics, plumbing, carpentry, art and craft, jewelry, and many more. Language is the fastest teaching life. Understanding this, students applying in the school are well versed in multiple languages, including international ones like Japanese, German, and English, as well as several Indian regional languages. The school is fully digital. Every student uses laptops, tablets, interactive boards, VR, AR, Kindle, digital, meteorological and astronomical instruments, all available in abundance. These students, without bearing any financial burden, are far ahead of those in costly private schools. Dr. Vijay Bharkar has even described this school as his dream IIT-like institution at the school level. The school has a tie-up with ISRO. This year, ISRO's curriculum is starting officially in the school. This school has been built entirely through community involvement. Even parents come forward and teach various skills to the children themselves. As per the National Education Policy, NEP, every aspect that a modern school should implement is already fully functioned there. We want to leave you with one powerful message, that in a remote, adverse environment of rocky, barren land, a government school was listed for closure. Through the creativity of a visionary teacher like Mari Gurji and only with community support, has become international standard in just 1 year. Then surely, similar schools can be built across the world and underprivileged children can get world-class education right in their own villages absolutely for free. Thank you. ಸರ್ ಈ ಸ್ಕೂಲ್ ನಾನು ನೋಡಿದ ತಕ್ಷಣ ಆ್ಯಕ್ಚುಲಿ ಮೈಂಡ್ ಬ್ಲೋಯಿಂಗ್ ಸರ್ ಸ್ಕೂಲ್ ಇದು ನೋಡಿದ್ರೆ. ಇದು ಗೌರ್ಮೆಂಟ್ ಸ್ಕೂಲ್, ಇಲ್ಲಿ ಯಾವುದೇ ಫೀಸ್ ಬರ್ಡನ್ ಇಲ್ಲ. ಸೊ ಆದರೆ ಮಕ್ಕಳಿಗೆ ಫೀಸ್ ಬರ್ಡನ್ ಇರಲಿ ಬಿಡಲಿ, ಆದರೆ ಕಲಿಸುವಂಥ ರೀತಿ ಇದು ನೋಡಿ 1 ವರ್ಷದ ಹಿಂದೆ, ಈಗ ಸ್ಕೂಲ್ ಸ್ಟಾರ್ಟ್ ಆಗಿ ತುಂಬ ವರ್ಷ ಆಗಿಲ್ಲ, ಐ ಥಿಂಕ್ ಇದು 4th ಇಯರ್ ಸ್ಕೂಲು. ಈಗ ಕರೆಂಟಲ್ಲಿ ಒಬ್ಬ ಬ್ಲಾಗರ್ ಮಾಡ್ತಾನೆ, ವಿಡಿಯೋ ಮಾಡ್ತಾನೆ ಸ್ಕೂಲಲ್ಲಿ. ಸರ್ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಂತಂದ್ರೆ, ಸ್ಕೂಲಿಗೆ ಹೋಗಿ ನೀನು ಏನು ಮಾಡ್ತೀನಿ, ಮುಂದೆ ಏನಾಗ್ತಿ ಬೇಡ, ನೀನು ಸ್ಕೂಲಿಗೆ ಯಾಕೆ ಹೋಗ್ತಾ ಇದ್ದೀವಿ ಪ್ರಶ್ನೆಗೆ ಉತ್ತರ ನಾನು ಅಲ್ಲೇ ಕಂಡಿದ್ದು.
ಸರ್ ನಾನು ಸ್ಕೂಲಿಗೆ ಹೋಗ್ತೇನೆ ಯಾಕಂದ್ರೆ ಸರ್ ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ ಒಂದು ಸ್ಕೂಲ್ ಹುಡುಗ ಹೇಳ್ತಾನೆ. ಹೆಂಗೋ ಸೈಂಟಿಸ್ಟ್ ಏನು ಮುಂದೆ ಆಗ್ತಿಲ್ಲ. ಇಲ್ಲ ಸರ್ ನಾನು ಬನ್ನಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ, ಆಂಟಿ ಗ್ರಾವಿಟೇಷನ್ ಪ್ರಾಡಕ್ಟ್ ನೋಡಿ ಏನೋ ಮೇಲೆ ಬಿಸಾಗ ಕೆಳಗೆ ಬರ್ತದಲ್ಲ, ನಾನು ಒಂದು ಪ್ರಾಡಕ್ಟ್ಸ್ ಇಡ್ತೇನೆ ಸರ್, ಕೆಳಗೆ ಇಟ್ಟರೆ ಆಟೋಮೆಟಿಕ್ ಮೇಲೆ ಹೋಗುತ್ತೆ, ಗ್ರಾವಿಟಿ ಇಷ್ಟು ಕೂಡ ಅದಕ್ಕೆ ಪುಲ್ ಡೌನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದು ಆ್ಯಕ್ಚುಲಿ ಸರ್ ಇದು ಹುಡುಗ ನಾನು ಏನು ಹೇಳ್ದ ಅಂದ್ರೆ ಸರ್ ನಾನು ಸೈಂಟಿಸ್ಟ್ ಆಗಕ್ಕೆ ಹೋಗ್ತದೆ, ಇದೇ ವಿಷಯ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಆ ಕ್ಲಾರಿಟಿ ಒಂದು ಮಗುವಿಗೆ ಸ್ಕೂಲಿಗೆ ಹೋಗೋ ಮುಂಚೆ ಇದೆ. ಇನ್ನೊಂದು ಹುಡುಗಿ ಕೇಳ್ತಾನೆ ನೀನು ಸ್ಕೂಲಲ್ಲಿ ಹೋಗಿ ಏನು ಮಾಡ್ತೀಯ ಅಂತ ಹೇಳಿ. ಸರ್ ಆ ಹುಡುಗಿ ತಂದೆ ಆದಂಥ ಪುಸ್ತಕಗಳು ಮಾಡಿದ್ದಾಳೆ, ಆಕಿ ಪುಸ್ತಕ ಓದ್ತಾ ಇಲ್ಲ, ಪುಸ್ತಕ ಓದಿ ತಂದೆ ಪಬ್ಲಿಷ್ ಮಾಡ್ತಿದ್ದಾಳೆ ಬುಕ್. ಇನ್ನೊಬ್ಬ ಹುಡುಗ ರೇಡಿಯೋ ಆ ಸ್ಕೂಲಲ್ಲಿ ರೇಡಿಯೋ ಸ್ಟೇಷನ್ ಇದೆ. ಈ ವಿಷಯಗಳು ನೋಡಿ ನಾನು ನಿಜವಾಗ್ಲೂ ನಾನು ಶಾಕ್ ಆಗಿದೆ. ಇನ್ನೊಂದು ಸ್ಮಾಲ್ ವಿಡಿಯೋ ತೋರಿಸ್ತೀನಿ, ರೀಸೆಂಟ್ ಆಗಿರುವಂಥ ವಿಡಿಯೋ ಇದು. Well, this is equally another school journey across Maharashtra schools, and finally, it was time to visit ZP Jharkhand Nagar in Pune to see what is best school कहा जाए. I only expected the heavy infrastructure, but what happened next? It really ending here. We are one. What was that? मल्टीपल लैंग्वेजेस सीखना हो या दोनों हाथ से ये एक आइडियल थिंग स्कूल और शायद पहली स्कूल होगी जहाँ बच्चे खाना खाने के बाद कंपल्सरी नैप लेते हैं एंड पूरा एक अमेजिंग स्कूल वारे डिवीजन रेडियो स्टेशन पर ये सब पेपर और पास में पेश तुमला स्वतंत्र रेडिओ स्टेशन माझी एक शाळा याच्या पलीकडे शाळा जगात एक नंबर आहे पण एक शाळा मी जगते ना मग आता काय केलं पाहिजे प्रत्येकाने माझी शाळा सोडून व्यक्तिगत केलं पाहिजे व्यवस्थित काम झालं पाहिजे आणि व्यवस्थाच कशी बांधायची ये सब देख के लगा यार हमारे सारे टीचर्स यहाँ होते तो कितना मजा आता आई हैव एन आइडिया सो दैट वाज द नेक्स्ट एपिसोड ಸರ್ ನಾನು ಇಲ್ಲಿವರೆಗೂ ಯಾವ ಸ್ಕೂಲಲ್ಲಿ ಮಕ್ಕಳಿಗೆ ನೋಡಿದ್ರೆ ಪರ್ಪಸ್ ಇಟ್ಕೊಂಡು ಸ್ಕೂಲಿಗೆ ಹೋಗಿದ್ದು ನೋಡೇ ಇಲ್ಲ. ಇಷ್ಟಾದ್ರು ರಿಸರ್ಚ್ ಮಾಡೋಕೆ ಕಾರಣ ಅಂದರೆ ಲಾಸ್ಟ್ ವಾರೇ ಗುರುಜಿ ಒಂದು ಮಾತು ಹೇಳ್ತಾರೆ, ಸರ್ ನಮ್ಮ ಸ್ಕೂಲಿಗೆ ವರ್ಡ್ಸ್ ಬೆಸ್ಟ್ ಸ್ಕೂಲ್ ಇದೆ ಅಂತ ಜನ ಹೇಳ್ತಾರೆ. ಆದರೆ ನಮ್ಮ ಸ್ಕೂಲ್ ವರ್ಡ್ಸ್ ಬೆಸ್ಟ್ ಸ್ಕೂಲ್ ಇದ್ರೆ ಈ ಸ್ಕೂಲಲ್ಲೇ ವರ್ಡ್ ಇಲ್ಲ, ಜಗತ್ತಿ ಸ್ಕೂಲಲ್ಲಿ ಈ ಥರ ತುಂಬ ಶಾಲೆಗಳು ಬರಬೇಕು, ಈ ಥರ ತುಂಬ ರೆಪ್ಲಿಕಾಸ್ ಆಗಬೇಕು, ಈ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂತ ಪರ್ಪಸ್ ಇಟ್ಕೊಂಡು ಹೋಗಬೇಕು ಅಂತನೋ ವಿಷಯ ಹೇಳಿದ್ರು ನೋಡಿ. ಅಲ್ಲಿಂದನೇ ನಾನು ಎಷ್ಟು ವರ್ಕ್ ಮಾಡಿದ್ದೇನೆ. ನಾನು ಈಗ ಮುಂದೆ ಹೋಗ್ತಾ ಇರುವಂಥ ದಿನಗಳಲ್ಲಿ ಈ ಥರ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕಿಂತ ಸ್ಕೂಲಲ್ಲಿಗೆ ಹೋಗಿ ನಾನು ಏನು ಆಗ್ಬೋದು ಆ ಆಸ್ಪಿರೇಷನ್ ಮನಸ್ಸಲ್ಲಿ ಇಟ್ಕೊಬೋದು, ಈ ಪರ್ಪಸ್ಸಿಗೆ ನಾನು ಸ್ಕೂಲ್ ಹೋಗ್ತೀನಿ ಅಂತನೋ ಆಸೆ ಇಟ್ಕೊಂಡು ಹೋದರೆ ನಮ್ಮ ಇಮೇಜ್ಮೆಂಟಿಗೆ ನಮ್ಮ ಮಕ್ಕಳಿಗೆ ನಾವು ಎವ್ರಿ ಡೇ ನೀವು ಓದಿ ಅಂತ ಬೆನ್ ಬೀಳೋದು ಬೇಡ, ಹೋಮ್ವರ್ಕ್ ಮಾಡು ಅಂತ ಹೇಳೋದು ಬೇಡ, ನೀವು ಮಾರ್ಕ್ಸ್ ತಗೋಬೇಕು ಅಂತ ಹೇಳೋ ವಿಷಯಗಳೇ ಬೇಡ. ಯಾವಾಗ ಅವರಿಗೆ ಈ ನೋಡಿ ನಮ್ಮ ಜಾಬ್ಸಲ್ಲಿ ನಾವೆಲ್ಲ ಜಾಬ್ ಮಾಡ್ತೇವೆ, ನಮ್ಗೆ ಯಾರಾದರೂ ಎಬ್ಬಿಸಿ ನೌಕರಿಗೆ ಹೋಗೋದು ಹೇಳ್ತಾರೆ. ಈಗ ವಿ ನೋ ನಮ್ಮ ಶೆಡ್ಯೂಲ್ ಇದೆ, ನಾವು ಎದ್ದೇಳಬೇಕು, ಹೋಗಬೇಕು, ನಾವು ನಮ್ಮ ರೆಗ್ಯುಲರ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ ಮಾಡಬೇಕು ಅಂತ ನಮಗೆ ರಿಯಲೈಸೇಷನ್ ಇದೆ. ಯಾವಾಗ ಮಕ್ಕಳಿಗೆ ಅವರ ರೆಸ್ಪಾನ್ಸಿಬಿಲಿಟಿ ಅವ್ರ ಪರ್ಪಸ್ ರಿಯಲೈಸೇಷನ್ ಆಗುತ್ತೆ ಅಂತಂದರೆ ಆವಾಗ ಪೇರೆಂಟ್ಸ್ ಫಾಲೋ ಅಪ್ ಮಾಡೋದು ಬೇಕಾಗಲ್ಲ. ಇದು ವರ್ಕ್ ಮಾಡು, ಬೇಗ ಎದ್ದಾಳು, ಸ್ಕೂಲಿಗೆ ರೆಡಿಯಾಗು, ಊಟ ಕೂಡ ಸಮ್ಟೈಮ್ಸ್ ಊಟನೂ ಮಾಡಿಸ್ಬೇಕಾಗುತ್ತೆ, ಊಟ ಮಾಡ್ದೇನೋ ಹೋಗುವಂಥ ಮಕ್ಕಳು. ಓಕೆ, ಈ ಸ್ಕೂಲಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇದೆ. ಈಗ ಮೇ ಬಿ ಇದು ಗೌರ್ಮೆಂಟ್ ಸ್ಕೂಲೇ ಇದೆ ಸರ್, ಪ್ರೈವೇಟ್ ಸ್ಕೂಲಲ್ಲಿ ಇದು ಮಾಡದೇ ಇರುವಂಥ ವಿಷಯ ಅಲ್ಲ, ಇದು ಮಾಡೋಕ್ಕಾಗದೇ ಇರುವಂಥ ವಿಷಯ ಅಲ್ಲ, ನಾವೆಲ್ಲರೂ ಮಾಡ್ಬೋದು. ನಾನು ಯಾಕೆ ನಿಮ್ಗೆ ಎಲ್ರಿಗೂ ಕರ್ಸಿದ್ದೀನಿ ಅಂತಂದರೆ ಸರ್, ನಾನು ಎಲ್ಲಿ ನೋಡಿ ಅಂತ ಹೇಳಿ ಒಬ್ಬನೇ ನಾನು ತುಂಬ ವರ್ಷದಿಂದ ಮಾಡ್ತಾ ಇದ್ದೇನೆ. ಯಾವಾಗ ನೀವು ನಿಮ್ಮ ಕಡೆ ಇರುವಂತಹ ಸ್ಕಿಲ್ಸ್ ಅಥವಾ ನಿಮ್ಮ ಕಡೆ ಇರುವಂಥ ಸಪೋರ್ಟ್ ನಾವೆಲ್ಲರೂ ಕೂಡಿ ಒಂದು ಏನೋ ವಿಷಯ ಮೇಲೆ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಕೂಡ ನಮ್ಮ ಇದೇ ಭಾಗದಲ್ಲಿ ಇಟ್ಕೊಂಡು ನಾವು ನಮ್ಮ ಸ್ಕೂಲ್ ಈ ಥರ ಕಾನ್ಸೆಪ್ಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾನೇ ಒಂದು ಸೋಷಿಯಲ್ ವರ್ಕಲ್ಲಿ ನಮ್ಮ ಮಕ್ಕಳಿಗೆ ಬೇಕಾದಂಥ ಶಿಕ್ಷಣ ಆಗಲಿ, ಇದರಲ್ಲಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ, ನಾವು ನಮ್ಮ ಕೆಲಸದಲ್ಲಿ ಸ್ಯಾಟಿಸ್ಫೈಡ್ ಇದ್ದೇವೆ. ಇದು ಒಂದ್ಸರಿ ಈ ಥರ ನಮ್ಮ ಈ ಥರ ಒಂದು ಇನಿಷಿಯೇಟಿವ್ ಇಂದ ಇಷ್ಟು ಹುಡುಗರು ಎಜುಕೇಶನ್ ಸಿಗ್ತಾ ಇದೆ, ಅದು ಕೂಡ ಒಂದು ಪರ್ಪಸ್ಫುಲ್ ಎಜುಕೇಶನ್ ಸಿಗ್ತಾ ಇದೆ ಅಂದರೆ ಇಮ್ಯಾಜಿನ್ ಮಾಡಿ ನಮ್ಮ ಮಕ್ಕಳ ಅವ್ರ ಡೆವಲಪ್ಮೆಂಟ್ ಜೊತೆ ನಮ್ಮ ಖುಷಿ ಎಷ್ಟಾಗ್ಬೋದು ಅಂತ ಹೇಳಿ. ಇದೇ ಪರ್ಪಸ್ ಇಟ್ಕೊಂಡು ನಾನಂತೂ ಮಾಡ್ತಿದ್ದೇನೆ, ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೇನೆ. ಆದರೆ ನೀವು ಇಷ್ಟು ಅಚೀವ್ ಮಾಡಿರುವಂಥ ಇಂಡಿವಿಜುವಲ್ಸ್
ನಮ್ಮ ಜೊತೆ ಸ್ವಲ್ಪ ಈ ಅಸೋಸಿಯೇಷನ್ ಅಲ್ಲಿ ಇದ್ದು ಜೊತೆಗಿದ್ರೆ ನಾವು ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು, ತುಂಬಾ ಮಕ್ಕಳಿಗೆ ರೀಚ್ ಆಗ್ಬೋದು, ತುಂಬಾ ಮಕ್ಕಳಿಗೆ ನಾವು ಎಜುಕೇಶನ್ ಜೊತೆ ಅವ್ರ ಕರಿಯರ್ ಲೀಡ್ ಮಾಡುವಂತಹ ಸ್ಕಿಲ್ಸ್ ಕೊಡ್ಬೋದು ಅನ್ನೋ ಆಸೆ ಇಟ್ಕೊಂಡೆ ನಾನು ಈ ಅಸೋಸಿಯೇಷನ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಪ್ಲಾನ್ ಮಾಡಿರೋದು ಏನಂದ್ರೆ ನಾವು ಸಿಲೆಬಸ್ ಅಂತೂ ಬಿಡೋದೇ ಇಲ್ಲ, ಸಿಲೆಬಸ್ ಜೊತೆ ನಾವು ಮೇನ್ 4 ಪಾಯಿಂಟ್ಸ್ ಮೇಲೆ ವರ್ಕ್ ಮಾಡಿದ್ದೇನೆ. ಸೊ ರೆಗ್ಯುಲರ್ ಆಗಿ ನಾವು ನಮ್ಮ ಮಕ್ಕಳಿಗೆ ಈಗ ಕೆಲವೊಂದು ಮಕ್ಕಳು ಆಗ್ಲೇ ಹೇಳಿದೆ ನಾನು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ನೋಡಿ, ಮಾರ್ಕ್ಸ್ 90% ತೆಗಿತಿದ್ರೆ 95% ತೆಗಿತಿದ್ದಾರೆ ಅಂತಂದ್ರೆ ಅವ್ರು ಡೆಫಿನೆಟ್ಲಿ ಲರ್ನಿಂಗ್ ಎಬಿಲಿಟಿ ಇದೆ ಸರ್. ಹಂಗೆ ಇರ್ತಿರ್ಬೇಕಾದ್ರೆ ನಾವು ನಮ್ಮ ಮಕ್ಕಳಿಗೆ ಅರ್ಲಿ ಫೌಂಡೇಶನಲ್ ಟ್ರೈನಿಂಗ್ ಅಂತ ಕೊಡ್ಬೇಕು. ಅದೇನಂದ್ರೆ ನಾವು ನಮ್ಮ ಮಕ್ಕಳಿಗೆ IIT, ನೀಟು, ಒಲಿಂಪಿಯಾಡ್, UPSC ಟ್ರೈನಿಂಗ್ ಆಫ್ಟರ್ 12th ಮಾಡಿಸ್ತೇವೆ ಸರ್. ಆಫ್ಟರ್ 12th ಡ್ಯೂರಿಂಗ್ 12th ಸರ್. ನಮ್ಮ ಗುರಿನೇ ದೊಡ್ಡದಿತ್ತು ಅಂತಂದ್ರೆ ಪ್ರಿಪರೇಷನ್ ಬೇಗ ಮಾಡಬೇಕು ಅಂತ ನಾನು ಸರಿ ಅದು ಮಾಡ್ತೀಯ. ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಡಾಕ್ಟರ್ ಆಗ್ಬೇಕಂತ ಆಸೆ ಇರ್ತದೆ. ಯಾಕೆ ಡಾಕ್ಟರ್ ಆಗ್ಬೇಕಂದ್ರೆ ಸೆಕೆಂಡರಿ ಪ್ರಿಪರೇಷನ್ ಮಾಡ್ತೀಯ ನೀನು, ಈಗಿಂದನೇ ಅದಕ್ಕೆ ಪ್ರಿಪರೇಷನ್ ಮಾಡೋಣ, ಈಗಿಂದನೇ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋ ಸಬ್ಜೆಕ್ಟ್ ಮೇಲೆ ಜಾಸ್ತಿ ವರ್ಕ್ ಮಾಡೋಣ. ಸೊ ಕೋರ್ ಸಬ್ಜೆಕ್ಟ್ ನಾನು ನೀಟ್ ಫೌಂಡೇಶನ್ ಆಲ್ರೆಡಿ 6 ಇಂದ ಪ್ರಪೋಸ್ ಮಾಡಿದ್ದೇನೆ. ಸೊ ಈಗ ಮುಂದೆ ಬರುವಂತ ನಮ್ಮ ಅಕಾಡೆಮಿಲಿ ಬರುವಂತ ಮಕ್ಕಳು ಕಂಪಲ್ಸರಿ 3 days ಲ್ಯಾಪ್ಟಾಪ್ ಇಟ್ಕೊಂಡೇನೆ ಅವ್ರು ರಿಸರ್ಚ್ ಮಾಡಿ ಅವರ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಎಬಿಲಿಟಿ ಕಲಿಬೇಕು ಅಂತ ಹೇಳಿ ನನ್ನ ಆಸೆ. ಈಗ ನಮ್ಮ ಮಕ್ಕಳಿಗೆ ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಕಲಿಸಿದ್ವಿ ಅಂತ ಇಟ್ಕೊಳ್ಳಿ, ನಮ್ಗೆ ಇಷ್ಟು ಬರ್ಡನೇ ಆಗಲ್ಲ, ಅವ್ರಿಗೆ ಎಜುಕೇಶನ್ ಬರ್ಡನೇ ಅನ್ಸಲ್ಲ. ಈಗ ಒಬ್ಬ ಯೋಧನಿಗೆ ಟ್ರೈನಿಂಗ್ ಮಾಡ್ತಾರೆ, ಯೋಧನಿಗೆ ಏನ್ ಟ್ರೈನಿಂಗ್ ಮಾಡ್ತಾರ ಅಂತಂದ್ರೆ ವೈರಿಗಳಿಗೆ ಗುಂಡಿಟ್ಟು ಹೊಡಿಯಂತ ಯಾರು ಟ್ರೈನ್ ಮಾಡಲ್ಲ. ಒಬ್ಬ ಯೋಧನಿಗೆ ನಿನ್ನ ವೆಪನ್ಸ್ ಅಂದ್ರೆ ನಿನ್ನ ಹತ್ರ ಇರುವಂತಹ ಯಾವ್ದೇ ಗನ್ ಇರ್ಬೋದು ಏನಿರ್ಬೋದು ಅದು ಹೆಂಗ್ ಚಲಾಯಿಸ್ಬೇಕು ಅಂತ ಹೇಳಿಕೊಡ್ತಾರೆ. ವೈರಿಗಳು ಬದಲಾಗ್ತಾರೆ, ಆದ್ರೆ ತನ್ನಲ್ಲಿ ಇರುವಂತಹ ಎಬಿಲಿಟಿ ಅದು ಏನ್ ಕಲ್ಸಿರ್ತಾರೆ ಅದನ್ನ ಯಾವಾಗ್ಲೂ ಅದೇ ಅವನಿಗೆ ಶಿಕ್ಷಣ. ನಮ್ಮ ಮಕ್ಕಳಿಗೂ ಕೂಡ ಮಾರ್ಕ್ಸ್ ಎಷ್ಟು ಬರ್ತವೆ ಅಂತ ಬೇಡ, ನೀನು ಮುಂದೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡುವಂತ ಎಬಿಲಿಟಿ ಡೆವಲಪ್ ಮಾಡ್ಕೊಂತ ಯಾವಾಗ ಕಲಿಸಿದೀವಿ ಅಂತ ಇಟ್ಕೊಳ್ಳಿ ಸರ್, ನಮ್ಮ ಮಕ್ಕಳಿಗೆ ಟ್ರೂ ಎಜುಕೇಶನ್ ಸಿಕ್ಕಿದೆ ಅಂತಾನೆ ಅರ್ಥ. ಸೊ ಈ ವಿಷಯಗಳಲ್ಲಿ ಕೂಡ ನಾವು ಮುಂದೆ ಗೋಲ್ ಓರಿಯೆಂಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಟ್ರೈನಿಂಗ್ ಅರ್ಲಿ ಸ್ಟಾರ್ಟ್ ಮಾಡಿ ನಾನು ಮುಂದೆ ಪ್ಲಾನ್ ಮಾಡಿರುವಂಥದ್ದು. ಜೊತೆಗೆ ಕಂಪಲ್ಸರಿ ಸ್ಕಿಲ್ಸ್ ನಾನು ಎವ್ರಿ ಸ್ಯಾಟರ್ಡೆ ಸಂಡೇ ಮಕ್ಕಳಿಗೆ ನೋ ಬ್ಯಾಕ್ ಡೇನೆ. ಆ ನೋ ಬ್ಯಾಕ್ ಡೇ ಅಂತಂದ್ರೆ ಬರೀ ಆಟ ಅಲ್ಲ, ಅವರಿಗೆ ಇಂಟ್ರೆಸ್ಟಿಂಗ್. ಕೆಲವೊಬ್ರು ಮಕ್ಕಳು ಡಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತಾರೆ, ಕೆಲವೊಬ್ರು ಸಿಂಗಿಂಗ್ ಅಲ್ಲಿ ಇರ್ತಾರೆ, ಕೆಲವೊಬ್ಬರಿಗೆ ರಿಸರ್ಚ್ ಮಾಡೋ ಎಬಿಲಿಟಿ ಇರ್ತದೆ. ನೀವು ನಂಬಲ್ಲ ಸರ್, ಕೆಲವೊಂದು ಹುಡುಗರು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತಂದ್ರೆ ಗುಲ್ಬರ್ಗದಲ್ಲಿ ಆಕ್ಟಿಂಗ್ ಕ್ಲಾಸ್ ಎಲ್ಲಾದ್ರೂ ಕೇಳಿದ್ರಾ? ಇಲ್ಲ. ಇದ್ರೂ ಕೂಡ ಕಳ್ಸಕ್ಕೆ ಕಷ್ಟ. ಇಲ್ಲಿಂದ ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಇವನ್ ನಾನು ಟ್ಯೂಷನ್ ಅಕಾಡೆಮಿಕ್ ಟ್ರೈನರ್ ಇದ್ರೂ ಕೂಡ ನಾನು ಏನಂದ್ರೆ ಎವ್ರಿ ವೀಕ್ ಅಲ್ಲಿ 2 days ಮಕ್ಕಳಿಗೆ ತಮಗೆ ಇಂಟ್ರೆಸ್ಟೆಡ್ ಇರುವಂತಹ ಕಾನ್ಸೆಪ್ಟ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ, ಆಪರ್ಚುನಿಟಿ ಕೊಡಿ. ಇದೇ ವಿರಾಟ್ ಕೊಹ್ಲಿ ನಾವು ಸೆಂಚುರಿ ಮಾಡಿಸೋ ಸ್ಟೇಟಸ್ ಅಲ್ಲಿ ಹಾಕ್ತೇವೆ, ವಿರಾಟ್ ಕೊಹ್ಲಿ ಸೆಂಚುರಿ ಮಾಡ್ದ, RCB ಕಪ್ ಗೆತ್ತು ಅಂತ ಹೇಳಿ. ನನ್ನ ಮಗ ಬ್ಯಾಟ್ ತಂದು ಹೋಗ್ಲಿ ಹೊರಗಡೆ ಬಿಸಿಲಲ್ಲಿ ಹೊಡೆದು ಮನೆ ಕರ್ಕೊಂಡ್ಬಂದು ಕೂಡಿಸಿ ಮತ್ತೆ ಕ್ಲಾಸಿಗೆ ಕಳಿಸ್ತೀವಿ, ಕೋಚಿಂಗ್ ಕ್ಲಾಸಿಗೆ ಕಳಿಸ್ತೀವಿ ನಾವು. ಈ ಪರಿಸ್ಥಿತಿ ಇದೆ ನಮ್ಗೆ ಗೊತ್ತು. ಅಲ್ಲಿ ಕೂಡ ನೋಡಿ ಸ್ಪೋರ್ಟ್ಸ್ ಅಲ್ಲಿ ಕೂಡ ಕರಿಯರ್ ಇದೆ ನಿಮ್ಗೆ, ಸ್ಕಿಲ್ಸ್ ಸಿಂಗಿಂಗ್ ಅಲ್ಲಿ ಕೂಡ ಕರಿಯರ್ ಇದೆ, ಡಾನ್ಸ್ ಅಲ್ಲಿ ಕರಿಯರ್ ಇದೆ. ಈಗಂತೂ ಮಾಸ್ಟರ್ ಶೆಫ್ ಅಂತ ಅಡಿಗೆ ಮಾಡಿಸೋರಲ್ಲಿ ಅಲ್ಲಿ ಕೂಡ ಎಷ್ಟೊಂದು ಸ್ಕೋಪ್ ಇದೆ. ಬಟ್ ನಮ್ಮ ಮಕ್ಕಳಿಗೆ ಮಾಡಿಸ್ತೀವ ಇದು? ನಿಮ್ ಮಕ್ಕಳಿಗೆ ಕಿಚನ್ ಕರ್ಕೊಂಡು ಅಡಿಗೆ ಮಾಡ್ತೀವಿ ನೋಡೋಣ ಸರ್, ಇದೆಲ್ಲ ಮಾಡಿಸ್ತಾ ಇಲ್ಲ. ಬಟ್ ಇದರಲ್ಲಿ ಕೂಡ ಪ್ರೊಫೆಷನಲ್ ಆಗ್ಬೋದು ಅಂತ ಹೇಳಿ ನಾವು ಅವ್ರಿಗೆ ಅಪರ್ಚುನಿಟಿ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಈ ತರ ಸ್ಕಿಲ್ಸ್ ಓರಿಯೆಂಟೆಡ್ ವೀಕ್ಲಿ 2 days ಅಂತ ಇದು ಪ್ರಪೋಸ್ ಮಾಡ್ತಿರೋದು ಏನಂದ್ರೆ ಫುಲ್ ಡೇ ಬಂದ್ರೇನೆ ಆಗುತ್ತೆ ಅಂತ ಅಲ್ಲ ಸರ್. ಈಗ ನನಗೆ ಸಾಯಂಕಾಲ ಮಕ್ಕಳು ಬರ್ತಾರೆ ನೋಡಿ, ಈವ್ನಿಂಗ್ಗೆ ನಾನು ಕವರ್ ಮಾಡ್ಕೊತೀನಿ. ಪೂರ್ತಿ ಸ್ಕೂಲ್ ಸಿಲೆಬಸ್ ಆಲ್ರೆಡಿ ಟ್ರೈನ್ ಮಾಡ್ತಿದ್ದೀನಿ ನಾನು. ಎವ್ರಿ ಮಂಡೇ ಟು ವೆಡ್ನೆಸ್ಡೇ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅವರಿಗೆ ಸಿಲೆಬಸ್ ಟ್ರೈನಿಂಗ್ ಮಾಡಿ, ಎವ್ರಿ ಥರ್ಸ್ಡೇ ಫ್ರೈಡೇ ಮಕ್ಕಳು ರಿಸರ್ಚ್ ತಮ್ಮ ಲ್ಯಾಪ್ಟಾಪ್ ಅಲ್ಲಿ ರಿಸರ್ಚ್ ಮಾಡಬೇಕು, ಅವ್ರ ವಿಷಯಗಳು ತಾವು ರಿಸರ್ಚ್ ಮಾಡಿ ತಾವೇ ಪ್ರಿಪೇರ್ ಆಗಬೇಕು. ಸ್ಯಾಟರ್ಡೇ ಸಂಡೇ ಅವ್ರಿಗೆ ಸ್ಕಿಲ್ಸ್ ಬೇಕಾಗಿರುವಂತ ಮೇಲೆ ಆಫ್ಟರ್ ಸ್ಕೂಲ್ಸ್ ಟ್ರೈನ್ ಮಾಡ್ತಾ ಇದ್ದೀವಿ. ಅಂಡ್ ಕೆಲವೊಂದು ಸ್ಕೂಲ್ ಸಂಡೇ ಮಂಡೇ ಹಾಲಿಡೇ, ಈಗ SBR ಅಪ್ಪಪಬ್ಬಿ ಸ್ಕೂಲ್ ಅವ್ರದ್ದು ಕಾನ್ಸೆಪ್ಟ್ ಸಂಡೇ ಹಾಫ್ ಇರುತ್ತೆ, ಮಂಡೇ ಹಾಲಿಡೇ ಇರ್ತದೆ. ಅವ್ರಿಗೆ ಕೂಡ ಆಫ್ಟರ್ ಸ್ಕೂಲ್ ಮೇಲೆ ಪ್ಲಾನ್ ಮಾಡಿ ನಾವು ಈ ತರ ವರ್ಕ್ ಮಾಡಿಸ್ತಾ ಇದ್ದೇವೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಇರೋದು ನಾನು ಫೋಕಸ್ ಮಾಡ್ತಾ ಇರೋದು ಸರ್, ಇದು ಎಷ್ಟು ಕಡಿಮೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದೀವೋ ಅಷ್ಟೇ ಇಂಪಾರ್ಟೆಂಟ್ ಮಾರಲ್ ಎಜುಕೇಶನ್ ಇದೆ ಇದರಲ್ಲಿ. ಈಗ ಸ್ಕೂಲಲ್ಲಿ ಹೆಂಗಿದೆ ಅಂದ್ರೆ ನಾನೇ ಮಾರಲ್ ಎಜುಕೇಶನ್ ಹೇಳ್ತೇನೆ, ನಾನೇ ಮೋಟಿವೇಶನ್ ಮಾಡ್ತೇನೆ, ನಾನೇ ಸೋಷಿಯಲ್ ಹೇಳ್ತೇನೆ, ನಾನೇ ಸೈನ್ಸ್ ಹೇಳ್ತೇನೆ ಪರಿಸ್ಥಿತಿ ಬಂದಿದೆ ಸರ್. ಕೆಲವೊಂದು ವಿಷಯಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಗೆ ಕರೆಸಿ ಹೇಳಿದ್ರೇನೆ ಚಂದ. ಈಗ ನಾನು ಸೈನ್ಸ್ ಟೀಚರ್ ಆಗಿ ನಾನು ಡಾನ್ಸ್ ಹೇಳಕ್ಕೆ ನೋಡಿ, ಆನ್ಯುವಲ್ ಡೇ ಬಂತ ಟೀಚರ್ಸೇ ಡಾನ್ಸ್ ಮಾಡ್ತಾರೆ. ಮತ್ತೆ ಸೈಂಟಿಸ್ಟ್ ಏನಂತಾರೆ ಸೈನ್ಸ್ ಎಕ್ಸಿಬಿಷನ್ ಅಂತ ಹೇಳಿ ಟೀಚರ್ಸೇ ನಾವೇ ಆಲ್ಮೋಸ್ಟ್ ಎಲ್ಲ ಮಾಡುತ್ತೇವೆ. ಯಾರೂ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಪೇರೆಂಟ್ಸೇ ಮಾಡ್ಬೇಕು. ನಮ್ಮ ಹುಡುಗಿಗೆ ಒಂದೇನೋ ಪ್ರಾಜೆಕ್ಟ್ ಮಾಡ್ತಿರ್ಬೇಕು ಸ್ಟ್ರಕ್ ಅದ ಅಂತ ಇಟ್ಕೊಳ್ಳಿ, 90% ಪೇರೆಂಟ್ಸ್ ಅಲ್ಲಿ ಕೋಆರ್ಡಿನೇಟ್ ಮಾಡ್ತಾರೆ, ತಾವೇ ರಿಸರ್ಚ್ ಮಾಡ್ತಾರೆ, ತಾವೇ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹುಡುಗರಿಗೆ ಆಪರ್ಚುನಿಟಿ ಕೊಟ್ಟೇ ಇಲ್ಲ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ನೀವು ಹೆಂಗ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೋತಾನೆ ಇದ್ದೇವೆ. ಎವ್ರಿ ಡೇ ನಮ್ಗೆ ಚಾಲೆಂಜಸ್ ಇದ್ದೇ ಇರ್ತದೆ, ಎವ್ರಿ ವೀಕ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು ನಾವು. ಅದೇ ಮಕ್ಕಳಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಪ್ಪ ಬಂದು ಹಿಂದೆ ನಿಂತ್ಕೋತಾನೆ, ಅಮ್ಮ ಬಂದು ಹಿಂದೆ ನಿಂತ್ಕೋತಾಳೆ, ನಾವೇ ಸಪೋರ್ಟ್ ಮಾಡ್ತೀವಿ, ನಾವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ. ಸೊ ಸ್ವಲ್ಪ ಅವರಿಗೂ ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗಲಿ, ಅವರಿಗೂ ಬಿಡ್ಲಿ, ಅವ್ರ ರೆಸ್ಪಾನ್ಸ್ ಫಾಲೋ ಮಾಡೋದಕ್ಕೆ ಒಂದು ಅಪರ್ಚುನಿಟಿ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ವರ್ಕ್ ಮಾಡ್ತಾ ಇದ್ದೇನೆ. ಸ್ಪೋರ್ಟ್ಸ್ ಕಲ್ಚರ್ ಸರ್, ಗುಲ್ಬರ್ಗಾದಲ್ಲಿ ಸ್ಪೋರ್ಟ್ಸ್ ಕಲ್ಚರ್ ಇಲ್ಲ. ನಾನು ಧಾರವಾಡ ಹುಬ್ಳಿಯಲ್ಲಿ ಕಲ್ತಿದ್ದೇನೆ, ಉಡುಪಿ ಮಂಗಳೂರಲ್ಲಿ ಕೆಲವೊಮ್ಮೆ ವಿಸಿಟ್ ಮಾಡ್ತಿದ್ದೆ ನಾನು.
ಸೊ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಹುಡುಗರು ಮೇ ಬಿ ಸ್ಕೂಲ್ ಚೆನ್ನಾಗಿ ಆಗ್ತದೆ, ಎಲ್ಲ ತುಂಬಾ ಸಿಟಿ ಡೆವಲಪ್ ಆಗ್ತದೆ, ಜೊತೆಗೆ ಕೆಲವೊಂದು ಕಲ್ಚರ್ಸ್ ಇನ್ನೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಈಗ ನಾನು ಅಮರ್ದೀಪ್ ಸರ್ ಆಗಿ ನಾನು ಒಂದೇ ಸ್ಪೋರ್ಟ್ಸ್ ಕಲ್ಚರ್ ಮಾಡ್ತೀನಿ ಅಂದ್ರೆ ಜನ ಸೀರಿಯಸ್ ತಗೊಳ್ಳಲ್ಲ. ಆ ಕಾರಣಕ್ಕೆ ನಿಮ್ ಎಲ್ರಿಗೂ ಕರೆದಿ. ಯಾಕಂದ್ರೆ ನೀವು ಒಂದ್ ವಿಷಯ ಹೇಳಿದ್ರೆ ನೀವು ಒಂದ್ ವಿಷಯ ಹೇಳಿದ್ರೆ 100 ಜನ ಫಾಲೋ ಮಾಡೋರಿದ್ದಾರೆ. ನಾನು ಹೇಳಿದ್ರೆ 2 ಫಾಲೋ ಮಾಡ್ಬೋದು, ನೀವು ಹೇಳಿದ್ರೆ 100 ಜನ ಫಾಲೋ ಮಾಡ್ತಾರೆ. ಆ ಕಾರಣಕ್ಕಾಗಿ ನಮ್ಗೆ ನಿಮ್ ಎಲ್ರಿಗೂ ಕೋರ್ಡಿನೇಷನ್ ಬೇಕು, ಸಪೋರ್ಟ್ ಬೇಕು. ಕೆಲವೊಂದು ವಿಷಯದಲ್ಲಿ ನನ್ಗೆ ಆ ಫೆಸಿಲಿಟಿ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ. ಯಾವಾಗ ನೀವು ಇದೀರಾ ಅಂತಂದ್ರೆ ನಂಗೆ 100 ಆನಿ ಬಲ ಇದ್ದಂಗೆ. ಸೊ ಆ ಕಾರಣಕ್ಕಾಗಿ ನಿಮ್ ಎಲ್ರಿಗೂ ನಾನು ಇದು ಇನ್ವೈಟ್ ಮಾಡ್ತಾ ಇದ್ದೇನೆ. ಈ ಒಂದ್ಸರಿ ಡೆವಲಪ್ ಆದ್ರೆ ನಮ್ಮ ಮಕ್ಕಳಿಗೆ ಒಂದು ಪರ್ಪಸ್ ಸಿಗುತ್ತೆ ಅಂತ ನನ್ನ ಆಸೆ. ಹೈಬ್ರಿಡ್ ಮಾಡಲ್ಸ್ ಹೋಮ್ ಸ್ಕೂಲಿಂಗು ಇದೆ. ನಮ್ಮ ಮಕ್ಕಳಿಗೆ ಕೆಲವೊಬ್ಬರೇ ಸ್ಲೋ ಲರ್ನರ್ಸ್ ಇರ್ತಾರೆ, ಅವರಿಗೆ ನಿಜವಾಗ್ಲೂ ಕಾನ್ಸೆಪ್ಟ್ಸ್ ಕ್ಲಿಯರೇ ಇಲ್ಲ ಅಂದ್ರೆ ಅವರಿಗೆ ನಾವು ವೀಕ್ಲಿ 2 or 3 days ಫುಲ್ ಡೇ ಟ್ರೈನಿಂಗ್ ಮಾಡುವಂತಹ ಫೆಸಿಲಿಟೀಸ್ ಕೂಡ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದಾನೆ. ಸೊ ಬೆಂಗಳೂರಲ್ಲಿ ಸರಿ ಹೋಮ್ ಸ್ಕೂಲಿಂಗ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಈಗ ಹೋಮ್ ಸ್ಕೂಲಿಂಗ್ ಅಂತ ಹೇಳ್ಬಿಡ್ತೇನೆ, ಮಕ್ಕಳಿಗೆ ಶಾಲೆನ ಬಿಡಿಸಿದಾರೆ ಮೇಡಮ್ ಅಲ್ಲಿ. ಅವರಿಗೆ ಶಾಲೆ ಬಿಡಿಸಿ ಮನೆಯಲ್ಲೇ ಪೂರ್ತಿ ಸಿಲೆಬಸ್ ಇರೋದು ಕಲಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಾಸ್ಟ್ ಆಫ್ ಎಜುಕೇಶನ್ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ನಾವು ಈಗಿಂದನೇ ನಮ್ಮ ಮಕ್ಕಳ ಎಜುಕೇಶನ್ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಎಜುಕೇಶನ್ ಇನ್ಶೂರೆನ್ಸ್ ಅಂತ ತುಂಬಾ ಮಾಡ್ತಾ ಇದೀವಿ. ಬಿಕಾಸ್ ವಿ ನೋ ಎಜುಕೇಶನ್ ಈಸ್ ಗೆಟಿಂಗ್ ಕಾಸ್ಟ್ಲಿಯರ್ ಅಂಡ್ ಕಾಸ್ಟ್ಲಿಯರ್, ಲೈಕ್ ಹಾಸ್ಪಿಟಲ್ ಅಂಡ್ ಎಜುಕೇಶನ್. ಆ ವಿಷಯದಲ್ಲಿ ಈಗ ಬೆಂಗಳೂರು ಏನಾಗಿದೆ ಅಂದ್ರೆ ಹೋಮ್ ಸ್ಕೂಲಿಂಗ್ ಕಾನ್ಸೆಪ್ಟ್ ಶುರುವಾಗಿದೆ. ಮನೇಲಿ ಕೂತ್ಕೊಂಡು ಪ್ರಿಪರೇಷನ್ ಮಾಡಿಸಿ ಎಕ್ಸಾಮ್ ಕಲಿಸಬೇಕು. ಸೊ ಸಮಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ ನಾವು ಈ ಎಜುಕೇಶನ್ ಫೀಸ್ ಬರ್ಡನ್ ಸಲುವಾಗಿ ನಾವು ಹೋಮ್ ಸ್ಕೂಲಿಂಗ್ ಅಂತ ಹೇಳಿ ಇದೇ ಇನ್ಸ್ಟಿಟ್ಯೂಷನ್ ಅಲ್ಲೇನೆ ನಾವು ಮಕ್ಕಳಿಗೆ ಫುಲ್ ಡೇ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಸೊ ಐ ಥಿಂಕ್ ನಾನು ಲಾಸ್ಟ್ ಒಂದು 3-4 ವರ್ಷದಿಂದ ಮಾಡ್ತಾನೂ ಇದ್ದೇನೆ. ನಾನು ಇಷ್ಟೆಲ್ಲ ಮಾಡೋ ಕಾರಣ ನಾನು ಸೈನಿಕ್ ಸ್ಕೂಲ್ ಟ್ರೈನಿಂಗ್ ಮಾಡಿದಾಗಿಂದ ಸರ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 4ನೇ 5ನೇ ಇರುವಂಥ ಮಕ್ಕಳಿಗೆ ಸರ್ ಪ್ಲೀಸ್ ಸೈನಿಕ್ ಸ್ಕೂಲ್ ಕೋಚಿಂಗ್ ಕೊಡಿಸಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಹುಡುಗರಿಗೆ ನಾವು ತುಂಬಾ ಸಿಲೆಬಸ್ಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೇವೆ. ಸಿಲೆಬಸ್ಗಿಂತೂ ಸ್ವಲ್ಪ ಅವರಿಗೆ ಅವ್ರು ಯೋಚನೆ ಮಾಡುವಂಥ ಶಕ್ತಿ ಬೆಳೆಯೋದು ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದೇನೆ. ಹೈಸ್ಕೂಲ್ ಬಂದ್ಮೇಲೆ ಅವರಿಗೆ ಕೆಲವೊಂದು ಈ ಥರ ರೆಸ್ಪಾನ್ಸಿಬಿಲಿಟಿ ತೋರಿಸಿ ಟ್ರೈನಿಂಗ್ ಮಾಡಿದ್ರೆ ಇನ್ನೂ ಅವ್ರು ತುಂಬಾ ಕ್ರಿಯೇಟಿವ್ ಇದ್ದಾರೆ. ಈಗ ನಮ್ಮ ಮಕ್ಕಳು ಕ್ರಿಯೇಟಿವಿಟಿ ಬಗ್ಗೆ ಇನ್ನೊಂದು ಸ್ಮಾಲ್ ವಿಡಿಯೋ ಇದೆ. ನಾನೇನೋ ವರ್ಡ್ ಅಲ್ಲಿ ಹೇಳಿದ್ರೆ ಕೆಲವೊಮ್ಮೆ ನಿಮಗೆ ರೀಚ್ ಆಗುತ್ತೆ, ಕೆಲವೊಮ್ಮೆ ಬೋರಿಂಗ್ ಅನಿಸಬಾರ್ದು. ಸೊ ಅದಕ್ಕೋಸ್ಕರ ಕೆಲವೊಂದು ಆಕ್ಚುಯಲ್ ವಿಜುವಲ್ಸ್ ಜೊತೆ ಬಂದಿದ್ದೇನೆ. ಸರ್ ಮಕ್ಕಳು ಯಾವ ಮಟ್ಟ ಕ್ರಿಯೇಟಿವ್ ಇದ್ದಾರೆ ಅಂತಂದ್ರೆ ಅವ್ರ ಕ್ರಿಯೇಟಿವಿಟಿ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದೆ ನನ್ನ ಹತ್ರ. ಇವ್ರಿಗೆಲ್ರಿಗೂ ಸುಮ್ಮನೆ ಒಂದು ಡ್ರಾಫ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಅವ್ರು ಏನ್ ಕ್ರಿಯೇಟಿವಿಟಿ ಮಾಡ್ಬೇಕಾದ್ರ ಜೊತೆ Namaskar. You might find it hard to believe, but today we are going to take ಸರ್ ಮಕ್ಕಳ ಕ್ರಿಯೇಟಿವಿಟಿ ಒಂದರಲ್ಲಿ ನಾವು ಇಮೇಜಿನ್ ಮಾಡ್ಕೊಳ್ಳೋದಿರೋ ಅವ್ರು ಇಮೇಜಿನ್ ಮಾಡ್ಕೊಂತಾರೆ. ನಮಗೆ ಬರದಿರುವಂಥ ಥಾಟ್ಸ್ ಅವರಿಗೆ ಬರ್ತದೆ. ನಾನು ಯಾಕೆ ಇದು ಗ್ಲಿಮ್ಸ್ ತೋರಿಸಿದೆ ಅಂತಂದ್ರೆ ನಾವು ಅನ್ಕೊಂಡ್ಬಿಟ್ಟಿದ್ದೇವೆ ನನ್ನ ಮಗ ಶಾಲೆಗೆ ಹೋದ್ರೆ ಇಷ್ಟು ಮಾರ್ಕ್ಸ್ ಆದ್ರೆ ಅವ್ನ ಕರಿಯರ್ ಚೆನ್ನಾಗುತ್ತೆ ಅನ್ಕೊಂಡ್ಬಿಟ್ಟಿದ್ದೇವೆ. ಅವನ ಹತ್ರ ಯಾವ ಮಟ್ಟ ಕ್ರಿಯೇಟಿವಿಟಿ ಇದೆ ಅಂತಂದ್ರೆ ಒಂದ್ಸರಿ ಅವನಿಗೆ ಅಪರ್ಚುನಿಟಿ ಕೊಟ್ಟರೆ ಅವ್ನು ಯಾವ ಮಟ್ಟ ಏನು ಕೂಡ ಆಗ್ಬೋದು ಅಂತ ಅನ್ನೋದಕ್ಕೆ ಈ ವಿಡಿಯೋ. ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಸರ್. ಈಗ ನೀವು ಕಂಪೇರ್ ಮಾಡ್ಕೊಂಡ್ರೆ ಕೆಲವೊಂದು ವಿಷಯ ನಮಗೆ ಗೊತ್ತಿಲ್ಲ, ಅದನ್ನ ನಮ್ಮ ಮಕ್ಕಳಿಗೆ ಗೊತ್ತಿದ್ದಾವೆ. ನಮ್ಗಿಂತ ಫಾಸ್ಟ್ ಇದ್ರೆ ನಮ್ಗೆ ಗೊತ್ತು. ಆದ್ರೆ ನನ್ನ ಆಸೆ ಏನಂದ್ರೆ ಒಂದು ಸಣ್ಣ ಅಪರ್ಚುನಿಟಿ ಕೊಡೋಣ. ಈಗ ನಾನು ಮಕ್ಕಳಿಗೆ ಎಷ್ಟೆಲ್ಲ ಫೆಸಿಲಿಟಿ ಮಾಡ್ಬೇಕಂದ್ರೆ ನಾನು ತುಂಬಾ ಸಣ್ಣ ವ್ಯಕ್ತಿ, ನನ್ನ ಹತ್ರ ಅಷ್ಟೇ ಎಬಿಲಿಟಿ ಇದೆನೋ ಕೆಪಬಿಲಿಟೀಸ್ ಇದೆ ಗೊತ್ತಿಲ್ಲ. ನೀವು ನನ್ನ ಜೊತೆ ಇದ್ರೆ ನಾನು ಆಗ್ಲೇ ಹೇಳಿದೆ 100 ಆನೆ ಬಲ ಇದ್ದಂಗೆ. ಈ ವಿಷಯವನ್ನು ಜನರಿಗೆ ರೀಚ್ ಮಾಡೋದಕ್ಕೆ ಆಗಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಲಿ ನನಗೆ ಅನುಕೂಲ ಆಗುತ್ತೆ. ನಿಮ್ಮಿಂದ ಏನೇನು ಯಾರಿಗೆ ಇಲ್ಲಿ ಬಂದೋರಿಂದ ನನಗೆ ಯಾವುದು ಮಾನಿಟರಿ ಬೆನಿಫಿಟ್ಸ್ ಕೊಡ್ರಿ ಏನೂ ಬೇಡ ನನಗೆ. ನೀವು ಜೊತೆಗಿರಿ. ನೀವು ಬಂದ್ರೆ ನಿಮ್ಮ ರೆಪ್ಯುಟೇಷನ್ ಬರ್ತದೆ. ನೀವು ಒಂದು ವಿಷಯನ ಒಬ್ಬರಿಗೆ ಹೇಳಿದ್ರೆ ನಿಮ್ಗೆ ಫಾಲೋ ಮಾಡೋರು ತುಂಬಾ ಜನ ಇದ್ದಾರೆ. ಸಮ್ಟೈಮ್ಸ್ ಈಗ ನಾನು ಇವತ್ತು ಆಕ್ಚುಲಿ ನಾಳೆ 26th ಜನವರಿ ಇರೋದ ಕಾರಣ ಎಲ್ಲ ಸ್ಕೂಲಲ್ಲಿ ಡಾನ್ಸ್ ಗೀಸು ನಡೀತಾವೆ. ಆಕ್ಚುಲಿ ಸ್ಪೀಕರ್ ಇರಲಿಲ್ಲ ಇವತ್ತು. ಈಗ ಸ್ಪೀಕರ್ ಇರ್ಲಿಲ್ಲ ಅಂತ ಆಕ್ಚುಲಿ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಸ್ಪೀಕರ್ ಥಿಂಕ್ ಸರ್ ಮನೆಯಿಂದ ಕಳಿಸಿದ್ರು. ಇದೇ ನಾಳೆ ನನಗೆ ಇವತ್ತು ಮೊನ್ನೆ ಅಶ್ವಿನಿ ಮೇಡಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಪರಿಚಯದವ್ರು ಸೈಂಟಿಸ್ಟ್ಗಳು ಗುಲ್ಬರ್ಗಾದಲ್ಲಿ ಇದ್ದಾರೆ ಸರ್, ಇಸ್ರೋ ಅಲ್ಲಿ ಮತ್ತೆ DRDOದಲ್ಲಿ.
ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸರ್ ನಮ್ಮ ಮಕ್ಕಳಿಗೆ ಬಂದು ನಿಜವಾಗ್ಲೂ ಸೈಂಟಿಸ್ಟ್ ಹೆಂಗ್ ಆಗ್ಬೇಕು ಅಂತ ಹೇಳ್ಕೊಡಕ್ಕೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸರ್ ಇದೆಲ್ಲ ಕ್ರಿಯೇಟ್ ಮಾಡ್ಬೇಕಿತ್ತಂದ್ರೆ ನನಗೆ ಸೈಂಟಿಸ್ಟ್ಗಳೇ ಪರಿಚಯ ಇರಲಿಲ್ಲ. ಸೊ ನಿಮ್ಮಲ್ಲಿ ಒಬ್ರಿಗೆ ಇದ್ದಾರೆ ಸರ್, ಬನ್ನಿ ಸರ್ ಎಲ್ಲರೂ ಕೂಡಿ ನಿಮ್ಮಲ್ಲಿ ಇರುವಂತಹ ಸ್ಕಿಲ್ಸ್ ಆಗಲಿ, ನಿಮ್ಮಲ್ಲಿ ಇರುವಂತಹ ನೆಟ್ವರ್ಕೇ ಆಗಲಿ, ಏನು ಬೇಡ, ನಿಮ್ಮ ಕೆಲಸ ನೀವು ಮಾಡಿ, ಜೊತೆಗೆ ನಿಮ್ಗೆ ಸಮಯ ಇದ್ದಾಗ ಏನೋ ನಿಮ್ಗೊಂದು ವಿಷಯ ಬರ್ತಾ ಇದ್ದಾರೆ, ಬನ್ನಿ ಸರ್ ನಮ್ಮ ಮಕ್ಕಳಿಗೆ ನೀವು ಕಲಿಸಿ. ಇಲ್ಲ ನಿಮ್ಗೊಂದು ಯಾರೋ ಎಕ್ಸ್ಪರ್ಟ್ ಗೊತ್ತಿದ್ದಾರೆ ಅಂತಂದ್ರೆ ಪ್ಲೀಸ್ ಕಳಿಸಿ. ಅವರಿಂದ ನಮ್ಮ ಮಕ್ಕಳಿಗೆ ಯಾವ ಥರ ನಾವು ವರ್ಕ್ ಶೆಡ್ಯೂಲ್ ಮಾಡೋಣ, ನಾನು ಪೂರ್ತಿ ಶೆಡ್ಯೂಲ್ ಮಾಡಿದ್ದೇನೆ, ಏನೆಲ್ಲ ಕಂಪ್ಲೀಟ್ ಆಲ್ ವರ್ಕ್ ಪ್ರಿಪೇರ್ಡೇ ಇದ್ದೀನಿ ನಾನು. ಅದು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಒಂದ್ಸರಿ ನಾವು ಅಸೋಸಿಯೇಷನ್ ಜೊತೆಗೆ ಬಂದರೆ ನಾನು ಪೂರ್ತಿ ಪ್ಲಾನ್ ಮಾಡಿ ನನ್ನ ಪೂರ್ತಿ ಪ್ಲಾನ್ ಕಂಪ್ಲೀಟ್ ಪ್ಲಾನ್ ಹೇಳ್ತೇನೆ. ಬಟ್ ಇದೇನಂದ್ರೆ ನಾನು ಈ ಥರ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗಿಂದ ಸಮ್ವೇರ್ ಐ ಫೆಲ್ಟ್ ಐ ಅಲೋನ್. ಮೇಡಮ್ ಜೊತೆ ಒಂದು ದಿವಸ ಶೇರ್ ಮಾಡ್ಕೋತಾ ಇದ್ರೆ ಅವ್ರು ಫಸ್ಟ್ ಡೇನೇ ಹೇಳಿದ್ರು, ನೀವು ಹಿಂಗೆ ಯೋಚನೆ ಮಾಡಿದ್ರಿ, ಯಾಕೆ ಹಿಂಗೆಲ್ಲ ಯೋಚನೆ ಮಾಡಿದ್ರಿ ಅಂತ ವಿ ಡಿಸ್ಕಸ್ಡ್. ಆ್ಯಂಡ್ ದೆನ್ ಶಿ ಸೆಡ್ ದಟ್ ಸರ್ ಇದು ತುಂಬ ಇಂಟ್ರೆಸ್ಟಿಂಗ್, ತುಂಬ ನೀಡೆಡ್ ಇದೆ. ಓಕೆ, ಎಜುಕೇಶನ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಎಜುಕೇಶನ್ ಜೊತೆ ಒಂದು ರೀಸನ್ ಮಕ್ಕಳಿಗೆ ಸಿಕ್ತು ಅಂತಂದ್ರೆ ಅವ್ರು ಸ್ಕೂಲಿಗೆ ಖುಷಿಯಿಂದ ಹೋಗ್ತಾರೆ ಸರ್. ಎಕ್ಸಾಮ್ ಫಿಯರ್ ಅನ್ನೋದು ಹೋಗುತ್ತೆ, ಎಕ್ಸಾಮ್ ಬರ್ಡನೇ ಹೋಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕ್ಸ್ಗಿಂತೂ ಬಿಯಾಂಡ್ ಏನೋ ಇದೆ ಅಂತ ಮಕ್ಕಳಿಗೆ ಅರ್ಥ ಆಗುತ್ತೆ. ಸರ್ ಈ ಎಲ್ಲ ವಿಷಯದಲ್ಲಿ ಏನಂದ್ರೆ ನಾವು ನಮ್ಮ ಮಕ್ಕಳಿಗೆ ಒಂದ್ಸರಿ ಸ್ಟ್ರಾಂಗ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಟೆನ್ಷನ್ನೇ ಕಡಿಮೆ. ನಾನು ಪ್ರಾಮಿಸ್ ಮಾಡ್ತೇನೆ ನಿಮ್ಮಲ್ಲಿ 90% ಆಗಿ ಜನರಿಗೆ ನಿಮ್ ಎಲ್ಲ ಬ್ಯಾಲೆನ್ಸ್ ಮಾಡ್ತೀನಿ, ನಮ್ಮ ಮಕ್ಳಿಗೆ ಹೆಂಗೆ ಅಂತ ಪ್ರಶ್ನೆ ಇದ್ದೇ ಇದೆ. ನಮ್ಮ ಮಕ್ಕಳ ಕರಿಯರ್ ಬಗ್ಗೆ ಆದ್ರೆ ಪ್ಲಾನ್ ಮಾಡ್ತೀರಾ? ಈಗ ಹೆಂಗಾಗಿದೆ ಸರ್, ನಾವು ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಡಿಸ್ತಾ ಇದ್ದೇವೆ, ತುಂಬಾ ಚೆನ್ನಾಗಿ ಕಾಲೇಜ್ ನಾವು ಹುಡುಕ್ತೇವೆ. ಆ ಕಾಲೇಜಲ್ಲಿ ಅಡ್ಮಿಷನ್ ಇಲ್ಲ ಅಂದ್ರೆ ನಾವು ನಮ್ಮ ಕಾಂಟ್ಯಾಕ್ಟ್ ನೆಟ್ವರ್ಕ್ ಹಚ್ತೇವೆ ಸರ್, ಹೆಂಗೋ ರೆಕಮೆಂಡೇಶನ್ ಅಡ್ಮಿಷನ್ ಕೊಡಿಸ್ತೇವೆ. ದುಡ್ಡು ಬೇಕಾ ದುಡ್ಡು ಅರೇಂಜ್ಮೆಂಟ್ ಮಾಡಿಸ್ತೇವೆ, ಲೋನ್ ತೆಗಿತೇವೆ. ಆಮೇಲೆ ಇಂಜಿನಿಯರಿಂಗ್ ಮಾಡ್ತೀಯಾ, ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿಸ್ತೇವೆ. ಅದಾದ್ಮೇಲೆ ಸರ್ ಇಂಜಿನಿಯರಿಂಗ್ ಮಾಡಿಸ್ಮೇಲೆ ಅಷ್ಟಕ್ಕೆ ಬಿಡಲ್ಲ, ನೌಕರಿ ಮಾಡ್ತೀಯಾ, ನಾನು ನೌಕರಿ ಕೊಡ್ತೇನೆ. ಯಾರು ಅಪ್ಪ ನಾನೇ ನೌಕರಿ ಕೊಡ್ತೇನೆ ನಿನಗೆ, ನಾನು ಅವ್ರಿಗೆ ಮಾತಾಡ್ತೇನೆ. ಸರ್ ಈ ಎಲ್ಲ ವಿಷಯಗಳಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಿದ್ರು ಅನ್ನೋದು ಪ್ರಶ್ನೆ. ಹೌದಾ, ನಾವೆಲ್ಲ ಮಾಡ್ತೀವಿ. ಅವ್ರು ಬರೇ ಒಂದು ಪೆನ್ ಬೇಕು ಅಂದ್ರೆ ನಾವು 4 ನೋಟ್ಬುಕ್, ಸ್ಕೆಚ್, ಕೆಂಪು ಪೆನ್ನು, ಕರಿ ಪೆನ್ನು, ನೀಲಿ ಪೆನ್ ಎಲ್ಲ ಕೊಡಿಸ್ತೇವೆ. ಆದ್ರೆ ನನಗೇನಂದ್ರೆ ಅವ್ರ ಕಡೆ ಪರ್ಪಸ್ ಹುಟ್ಲಿ ಅನ್ನೋದು ಒಂದು, ಅದು ಯುಟಿಲೈಸ್ ಮಾಡ್ಕೊಳ್ಳೋದು. ಈಗ ಎಷ್ಟು ವೇಸ್ಟೇಜ್ ಮಾಡ್ತಾರೆ ಸರ್. ನಾವು ಕಡ್ಡಿಗಳ ಚೇಂಜ್ ಮಾಡ್ತಾ ಇದ್ವಿ, ಈ ಕಡ್ಡಿಗಳ ಚೇಂಜ್ ಸೀನೇ ಇಲ್ಲ ಈಗ. ನಮ್ಮ ಮಕ್ಕಳು ನಿಬ್ಬು ಕೂಡ ತೆಗಿಲ್ಲ ನನಗನ್ಸಿ ಮಟ್ಟಿಗೆ. ಇಷ್ಟೊಂದು ಫೆಸಿಲಿಟೀಸ್ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇವೆ. ಫೆಸಿಲಿಟಿ ಜೊತೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡೋಣ, ಒಂದು ಅಪರ್ಚುನಿಟಿ ಕೊಡೋಣ ಅಂತ ಹೇಳಿದೆ ನನ್ನ ಆಸೆ. ಅದೇ ಅಪರ್ಚುನಿಟಿ ಕೊಡಬೇಕು ಅಂದ್ರೆ ನಾವು ಆ ಆಂಬಿಯನ್ಸ್ ಕ್ರಿಯೇಟ್ ಮಾಡಬೇಕು. ಈಗ ನಾನೊಂದು ಲ್ಯಾಬ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ನಾನು ಇಲ್ಲಿ ಕೆಲವೊಂದು ಡೀಟೇಲ್ಸ್ ಇದಾವೆ, ನಾನು ಏನೆಲ್ಲ ಮಾಡಬೇಕು ಅಂತ ಹೇಳಿ ನಾನು ಇದೆಲ್ಲ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿದ್ದೇನೆ. ನಾನು ಲ್ಯಾಬ್ ಕ್ರಿಯೇಟ್ ಮಾಡಬೇಕು, ವೀಕೆಂಡಲ್ಲಿ ಏನು ಮಾಡಿಸ್ಬೇಕು, ಯಾವ ಥರ ವರ್ಕ್ ಮಾಡಿಸ್ಬೇಕು. ಇದು ಆ್ಯಕ್ಚುಲಿ ತುಂಬ ಬೇಸಿಕ್ ಆಗಿ ನಿಮಗೆ ಇಂಪ್ಲಿಮೆಂಟ್ ಹೇಳ್ತಿದ್ದೆ. ಯಾಕೆ ಮತ್ತೆ ಟೂ ಟೆಕ್ನಿಕಲ್ ಹೇಳಿದ್ರೆ ಬೋರಿಂಗ್ ಆಗುತ್ತೆ ನಿಮ್ಗೆ ಎಲ್ರಿಗೂ ಅಂತ ನನಗೆ ಗೊತ್ತಿದೆ. ಸೊ ನಮ್ಮ ಮಕ್ಕಳು 5ನೇಯಿಂದನೇ ಅವ್ರಿಗೆ ಲ್ಯಾಪ್ಟಾಪ್ಸಲ್ಲಿ ವರ್ಕ್ ಮಾಡಿಸ್ತಾ ಇದ್ದಾನೆ. ಸರ್ ಶೋರ್ಲಿ ನಿಮ್ಮ ಮಕ್ಕಳಿಗೆ ಲ್ಯಾಪ್ಟಾಪ್ ಮೊಬೈಲಲ್ಲಿ ಡಿಫ್ರೆನ್ಸಸ್ ನಾನು ಹೇಳ್ತೇನೆ. ಈಗ ನಾವು ನಾರ್ಮಲ್ ಶರ್ಟ್ ಹಾಕೊಂಡು ನಿಂತೆ ಅಂತ ಇಟ್ಕೊಳ್ಳಿ, ಮನೇಲಿ ಇರ್ತೇನೆ. ನಾರ್ಮಲ್ ಶರ್ಟ್ ಹಾಕೊಂಡು ನಮ್ಮ ಫೀಲೇ ಬೇರೆ ಇರ್ತದೆ. ನಾವು ಬ್ಲೇಸರ್ ಹಾಕೊಳ್ಳೋಣ, ನಾವು ಬ್ಲೇಸರ್ ಹಾಕೊಂಡ್ರೆ ನಮ್ಮ ಬಿಹೇವಿಯರ್ ಬೇರೆ ಆಗುತ್ತೆ. ನಮ್ಮಷ್ಟು ನಾವೇ ಸ್ವಲ್ಪ ಡಿಸಿಪ್ಲಿನ್ ಆಗಿ ಇರೋಕ್ಕದು ಟ್ರೈ ಮಾಡ್ತೇವೆ ನಾವು. ಮೊಬೈಲ್ ಇಸ್ 2 ಪರ್ಸನಲ್ ಗ್ಯಾಜೆಟ್ಸ್. ನಮಗೆ 15 ನಿಮಿಷ ನಮಗೆ ಖಾಲಿ ಬಿಟ್ಟರೆ ನಾವು 2 ಸರಿ ಮೊಬೈಲ್ ನೋಡಿರ್ತೇವೆ ನಾವೇ. ಹೋಗ್ಲಿ ಬಿಡಿ, ಮಕ್ಕಳು ಬೇರೆ. ಮಕ್ಕಳಂತೂ ತುಂಬ ಚಂಚಲ ಮನಸ್ಸು ಅವರಿಗೆ ಈ ಥರ ವಿಷಯ ಅಂತೂ ಅಟ್ರಾಕ್ಟ್ ಆಗೇ ಆಗ್ತದೆ. ಸೊ ನಮ್ಮ ಮಕ್ಕಳಿಗೆ ಮೊಬೈಲ್ನ ಬಿಡಿಸೋದು ಬೇಡ, ಅವರಿಗೆ ಅದರಂತ ಸಿಮಿಲರ್ ಗ್ಯಾಜೆಟ್ ಕೊಡೋಣ. ನಮ್ಮ ಲ್ಯಾಪ್ಟಾಪ್ ಕೊಟ್ಟರೆ ಮೊಬೈಲಲ್ಲಿ ಮಾಡೋಂಥ ಆಕ್ಟಿವಿಟಿ ಅವ್ರು ಲ್ಯಾಪ್ಟಾಪಲ್ಲಿ ಎಂದೂ ಮಾಡಲ್ಲ. ಇಟ್ ಈಸ್ ಪ್ರೆಟಿ ಶ್ಯೂರ್. ಜೊತೆಗೆ ಅವರಿಗೆ ರಿಸರ್ಚ್ ಮಾಡಬೇಕು ಅನ್ನೋ ಮನೋಭಾವನೆ ಬೆಳೀತದೆ, ಕ್ಯೂರಿಯಾಸಿಟಿ ಹುಡ್ತದೆ. ಮಕ್ಕಳು ತುಂಬ ಕ್ಯೂರಿಯಸ್ ಇರ್ತಾರೆ. ಆ ಕ್ಯೂರಿಯಾಸಿಟಿಗೋಸ್ಕರ ನಮ್ಮ ಮಕ್ಕಳಿಗೆ 5ನೇಯಿಂದನೇ ಲ್ಯಾಪ್ಟಾಪ್ ಟ್ರೈನಿಂಗ್ ಮಾಡ್ತೀವಿ, ಲ್ಯಾಪ್ಟಾಪಲ್ಲಿ ರಿಸರ್ಚ್ ಮಾಡೋದು. ಅದಾದ್ಮೇಲೆ ಇಲ್ಲೊಂದು ವಿಡಿಯೋದಲ್ಲಿ ಒಬ್ಬ ಹುಡುಗ ಸರ್ ಆಟೋಕ್ಯಾಡ್ ಅಲ್ಲಿ ಅವನು ಕೆಲವು ಸಾಫ್ಟ್ವೇರ್ ಡಿಸೈನ್ ಮಾಡ್ತಿದ್ದಾನೆ. ಈಸ್ ಯೂಸಿಂಗ್ ಆಟೋಕ್ಯಾಡ್. ಯಾರಂದ್ರೆ ಇಂಜಿನಿಯರಿಂಗ್ ಯೂಸ್ ಮಾಡ್ತಾರೆ. ಅವ್ನು 3D ಅಲ್ಲಿ ಕೆಲವೊಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಾನೆ. ಸರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಜಸ್ಟ್ ಇಮ್ಯಾಜಿನ್, ಆ ಸ್ಕೂಲ್ ಪ್ರೈಮರಿ ಸ್ಕೂಲ್ 5ನೇ ಕ್ಲಾಸ್ಗಿಂತೂ 6ನೇ ಕ್ಲಾಸ್ ಮಕ್ಕಳಿಲ್ಲ, 5ನೇ ಕ್ಲಾಸ್ ಹುಡುಗ ಕೆಲವೊಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಾನೆ ಅಂತಂದ್ರೆ ಸರ್ ನಮ್ಮ ಮಕ್ಕಳು 5ನೇ ಕ್ಲಾಸ್ ಹೋಗ್ಲಿ ಬಿಡಿ, ನಮ್ಮ ಮಕ್ಕಳು PUC ಬದಲು ಇರೋಂಥ ಮಕ್ಕಳು ಯೋಚನೆ ಏನಿದೆ ಅಂದ್ರೆ, ನೀನು PUC ಅಲ್ಲಿರೋ ಹುಡುಗರು ಮೈಂಡ್ ಸೆಟ್ ಹೆಂಗಿದೆ, ನನಗೆ ಮೊಬೈಲ್ ಬೇಕು, KTM ಬೈಕ್ ಬೇಕು, ನಾನು ಟೂರಿಗೆ ಹೋಗ್ಬೇಕು, ನಾನು ರೀಲ್ಸ್ ಮಾಡಬೇಕು. ಅವ್ರ ತಲೆಯಲ್ಲಿ ಇರೋದೇ ಇದು ಅವರಿಗೆ. ಯಾಕೆ ಹೇಳಿ, ಅವ್ರ ಕಡೆ ನಾವು ಬೇರೆ ಆಪರ್ಚುನಿಟಿ ಕೊಟ್ಟೇ ಇಲ್ಲ. ಯಾರ ಮಗು ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಕೆ ಪ್ಲಾನ್ ಮಾಡುತ್ತಾ, ನಾನು ಒಂದು ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರ ಒಂದು ಮಷಿನರಿ ತೊಗೊಂಡು ನಾನು ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ. ಕೆಲವೊಂದು ಕಂಪ್ಯೂಟರ್ ತೊಗೊಂಡು ನಾನು ಈ ಥರ ಏನೋ ಸಾಫ್ಟ್ವೇರ್ ಕಲಿಬೇಕು ಅನ್ನೋ ಆಸೆ ಇಲ್ಲ. ಕಂಪ್ಯೂಟರ್ ತೊಗೊಂಡು ಯೂಟ್ಯೂಬೇ ನೋಡ್ತಾರೆ ಅವ್ರು. ಯಾಕಂದ್ರೆ ನಾವು ಕಲಿಸೇ ಇಲ್ಲ ಸರ್, ನಮ್ಮ ಮಕ್ಕಳಿಗೆ ನಾವು ಅದನ್ನ ಬಿಟ್ಟು ಕಲಿಸಿಲ್ಲ. ಸೊ ನನ್ನ ಈ ಟ್ರೈ ಏನು ಅಂದರೆ, ನಮ್ಮಲ್ಲಿ ಇರುವಂಥ ಫೆಸಿಲಿಟಿಗಳನ್ನು ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಅವರಿಗೆ ಟ್ರೈನಿಂಗ್ ಮಾಡೋಣ ಅಂತ ಅಷ್ಟೇ ಆಸೆ. ಸೊ ಇದಕ್ಕಿಂತ ನಮ್ಮೆಲ್ಲರದು ಕೋರ್ಡಿನೇಷನ್ ಬೇಕು. ಸೊ ಈ ಸಂಘಟನೆ ಆದರೆ ನಾವು ಯಾವ ಮಟ್ಟಕ್ಕೆ ಮುಂದೆ ಹೋಗ್ತೀವಿ, ಏನಾಗ್ತೀವಿ ಅನ್ನೋದಕ್ಕೆ ಐ ಥಿಂಕ್ ನಿಮ್ಗೆಲ್ರಿಗೂ ಗೊತ್ತು. ನಾವು ಒಬ್ಬರು ಮಾಡೋದಕ್ಕೆ 100 ಜನ ಮಾಡೋದಕ್ಕೆ ಏನು ಅನ್ನೋದು ವಿಷಯಗಳ ಮೇಲೆ ನಾವು ತುಂಬ ಚರ್ಚೆ ಮಾಡಿದ್ದೀವಿ. ಸೊ ಇದೆಲ್ಲ ವಿಷಯ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಸೊ ನನಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸರ್. ಇಷ್ಟೆಲ್ಲರಿಂದ ನಾನು ಶಾರ್ಟ್ ನನಗೆ ಏನು ಕಾನ್ಫಿಡೆನ್ಸ್ ಅಂದರೆ, ನಮ್ಮ ಮಕ್ಕಳಿಗೆ ಒಂದು
ಕಾನ್ಫಿಡೆನ್ಸ್ ಬೆಳೆಸೋದಕ್ಕೆ. ಈಗ ನೋಡಿ, ನಮ್ಮ ಮಗು ರೇಡಿಯೋ ಸ್ಟೇಷನ್ ಡೆವಲಪ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮಗು, ನಾನು ಎಷ್ಟು ಪ್ರೆಸೆಂಟೇಷನ್ ಮಾಡಿಸಿದ್ದೀನಿ, ಎಷ್ಟು ಸೆಮಿನಾರ್ ಮಾಡಿಸಿದ್ದೀನಿ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು more than 300 ವಿಡಿಯೋಸ್ ಇದ್ದಾವೆ ನನ್ನ ಮಕ್ಕಳದೇ. ಸೊ ನಮ್ಮ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವೈಸ್ ಆಗ್ಬೇಕಂದ್ರೆ ಒಂದು ಸರಿ ಅವರಿಗೆ ಟಾಪಿಕ್ ಸ್ಟಾರ್ಟಿಂಗ್ ಮುಂದೆ ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಭಯ ಇರ್ತದೆ. ಹೋಗ್ಬೇಕಂದ್ರೆ ಅಪರ್ಚುನಿಟಿ ಕೊಡ್ತಾನೆ ಇರ್ಬೇಕು. ಇವತ್ತು ದಿವಸ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಡಿಗ್ರಿಯಿಂದ ನನಗೆ ಟ್ರೈನಿಂಗ್ ಆಗಿದೆ. ನೀವು 4-5 ಫಂಕ್ಷನ್, ಎಷ್ಟೋ ಫಂಕ್ಷನ್ ಅಟೆಂಡ್ ಆದ್ಕೊಳ್ಳಿ, ನೀವು 1000 ಜನ ನಿಂತರೂ ಮಾತಾಡ್ತೀರಾ. ಸೊ ನಮ್ಮ ಮಕ್ಕಳಿಗೆ ಆ ಥರ ಒಂದು ಸ್ವಲ್ಪ ಟ್ರೈನಿಂಗ್ ಬೇಕು. ಸೊ ಅವ್ರ ಕಾನ್ಫಿಡೆನ್ಸ್ ಡೆವಲಪ್, ಈ ಥರ ಅವ್ರು ರಿಸರ್ಚ್ ಮಾಡಿದ್ರೆ ಕಾನ್ಫಿಡೆನ್ಸ್ ಡೆವಲಪ್ ಆಗೇ ಆಗುತ್ತೆ. ಮತ್ತೆ ಅವ್ರ ಮುಂದೆ ಫ್ಯೂಚರ್ ರೆಡಿ, ಅಂದ್ರೆ ತಮ್ಮ ಫ್ಯೂಚರ್ಗೋಸ್ಕರ ಸ್ಕೂಲಿಗೆ ಹೋಗ್ಬೇಕನ್ನೋ ಮನೋಭಾವನೆ ಬೆಳೀತದೆ. ಅಂಡ್ ಜೊತೆಗೆ ಮಕ್ಕಳು ತಮ್ಮ ಕ್ರಿಯೇಟಿವಿಟಿ, ತಮ್ಮ ಇನೋವೇಷನ್ಸ್ ನೆಕ್ಸ್ಟ್ ಲೆವೆಲ್ಗೆ ಒಯ್ಯೋಕೆ ಒಂದು ಅಪರ್ಚುನಿಟಿ ಸಿಗೋದ್ರ ಜೊತೆಗೆ ಅವರಿಗೆ ಮೆಂಟಲ್ ಹೆಲ್ತ್. ಸರ್, ಮಕ್ಕಳಿಗೆ ತಮಗೆ ಬೇಕಾಗಿರೋ ವೀಕ್ಲಿ 2 days ಹೇಳಿದೆ ಸರ್, ಅವರಿಗೆ ಇಷ್ಟ ಆಗಿರುವಂಥದ್ದು ಆಕ್ಟಿವಿಟಿ ಮಾಡಿಸಿ. ಈಗ ನಾವೇ ಎಲ್ಲೋ ಒಂದು ತುಂಬಾ ಸ್ಟ್ರೆಸ್ ಆದ್ರೆ ಟೂರಿಗೆ ಹೋಗಿ ಬರಲಿ, ಮತ್ತೆ ರಿಫ್ರೆಶ್ ಆಗ್ಬಿಡ್ತೀವಿ. ಸೊ ಅದೇ ತರ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಯಾವ್ದೋ ಸ್ಕಿಲ್, ಅವನಿಗೆ ಆಟನ ಒಂದು 2 ತಾಸು ಆಟ, ಅದು ಪ್ರೊಫೆಷನಲಿ ಟ್ರೈನಿಂಗ್ ಮಾಡ್ಸೋಣ. ಅವನಿಗೆ ಒಂದೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಮತ್ತೆ ನೆಕ್ಸ್ಟ್ 5 days ವರ್ಕ್ ಮಾಡ್ತಾನೆ ಅವನು, ಮತ್ತೆ ನೀವು ರೀಚಾರ್ಜ್ ಮಾಡ್ತಾನೆ ಇರಿ. ಸೊ ಈ ತರ ಮಾಡಿದ್ರೆ ಮಕ್ಕಳ ಎಬಿಲಿಟಿ ಡೆವಲಪ್ ಆಗುತ್ತೆ, ಅವರಲ್ಲಿ ಇರುವಂತಹ ಕ್ರಿಯೇಟಿವಿಟಿ ಹೊರಗೆ ಬರ್ತದೆ, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದೇ ಬರ್ತದೆ ಅಂತ ಹೇಳಿ ನನ್ನ ಎಂತ ಇಲ್ಲಿವರೆಗೂ ಮಾಡಿದ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ ನಮ್ಮ ಮಕ್ಕಳ ಮೇಲೆ. ಸೊ ಅದಕ್ಕೆ ನನಗೆ ಟ್ರೂಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಈ ಸಪೋರ್ಟ್ ಅನ್ನ ನಾವು ಯಾವ ಮಟ್ಟಕ್ಕೆ ಮುಂದೆ ಹೋಗ್ತೀವಿ ಅಂತ ಹೇಳಿ ನನ್ನ ಜೊತೆ ಸವಿತಾ ಮೇಡಮ್ ಅವ್ರು ಇದ್ದಾರೆ. ಸೊ ಅಂಡ್ ಶಿ ಆಲ್ವೇಸ್ ಸಪೋರ್ಟೆಡ್. ಅಂಡ್ ಇದು ಎಕ್ಸೆಪ್ಟ್ ಮಾಡೋಕ್ಕೂ ಮುಂಚೆ ಆ ಮೇಡಮ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಆಕ್ಚುಲಿ ನಾನು ಇಷ್ಟು ಇನ್ಸ್ಪೈರ್ ಆಗಿ ಕಾರಣ ಅಂದ್ರೆ ಐ ಥಿಂಕ್ ಲಾಸ್ಟ್ 6 months ಇಂದ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ 3 months ಹಿಂದೆ ಅವ್ರ ಜೊತೆ ಹೇಳಿದ ತಕ್ಷಣ ಶಿ ವಾಸ್ ವೆರಿ ಹ್ಯಾಪಿ. ಸರ್, ಈ ಥರ ವರ್ಕ್ ಮಾಡೋಣ. ಐ ಥಿಂಕ್ ಶಿ ಈಸ್ ಆಲ್ಸೋ ಲೆಕ್ಚರರ್. ಅವರಿಗೆ ಈಗೆಲ್ಲ ಟೀಚರ್ಸ್ ಎಲ್ಲ ಇದ್ದೀರಾ, ಮಕ್ಕಳಿಗೆ ನಾವು ಟ್ರೈನ್ ತುಂಬಾ ಹರಸಾಹಸ ಮಾಡ್ತೀವಿ, ಅದು ಆ ರಿಸಲ್ಟ್ ಬರ್ತಾ ಇಲ್ಲ. ಸೊ ಯಾವಾಗ ಮೇಡಮ್ ಜೊತೆ ಹೇಳಿದೆ, ಡಿಸ್ಕಸ್ ಮಾಡಿದೆ, ಈ ಸಂಘಟನೆಗಳಿಂದ ನಾವು ಏನೆಲ್ಲ ಅಚೀವ್ ಮಾಡ್ಬೋದು ಅಂತ, ಐ ಥಿಂಕ್ ಮೇಡಮ್ಗೂ ಇದು ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ. ಸೊ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಮೇಡಮ್ ಪ್ಲೀಸ್ ಕಮ್ ಅಂಡ್ ಪ್ಲೀಸ್ ಎಕ್ಸ್ಪ್ಲೇನ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಜೊತೆ ಇನ್ನೊಬ್ರು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಇದ್ದಾರೆ. ಸರ್, ಯು ಆರ್ ಆಲ್ರೆಡಿ ರನ್ನಿಂಗ್ ಅ ಸ್ಕೂಲ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯು ಟು ಕಮ್ ಅಂಡ್ ಟಾಕ್, ಪ್ಲೀಸ್ ಸರ್. ಮೇ ಬಿ ನನ್ನ ಇನಿಷಿಯೇಟಿವ್ ಹೇಗಿದೆ ಅಂತ ಐ ಥಿಂಕ್ ನಿಮ್ಗೆ ಐಡಿಯಾ ಬರ್ತದೆ ಅಂತ. ಎಸ್, good evening. Really good initiative, appreciable. Such things, as an educator and as a person running the school from last 10 years, a few things, I could notice those things, a couple of things are taken away from here. One of them is radio station. yes. Radio station, the concept, it's really easy to create a radio station, but the concern, third, so that is the biggest takeaway, for me from today's. Yes. Thank you so much for that. And apart from that, educationally, basically, even multiple outside beyond the classroom, these two skills became other. Yes. Okay. For example, as a chef, career ಇದೆ. As a corporate, ಬಹಳಷ್ಟು things, ನಮ್ಮ imagination ಇಲ್ಲ ಅಂತಂದ್ರೆ career ಇದೆ. ಅದೇ ನಮಗೆ awareness ಯಾಕಿಲ್ಲ ಅಂತಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ it was all integrated part of the society. I mean, ನಾವು ಎಲ್ಲರೂ ಅಡಿಗೆ ಮಾಡೋದು ನಮ್ಮ ಪ್ರೊಫೆಷನಲ್ ಅಡಿಗೆ ಮಾಡೋದು ನಮ್ಮ ಅವಶ್ಯಕತೆ ಮಾಡ್ಕೊಂತೀವಿ. ಓಕೆ, ನಮ್ಮ ಮಾಡ್ಕೊಂತೀವಿ. ಓಕೆ, ಸೊ ಹೀಗಾಗಿ ನಮ್ಗೆ ಅದು ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದು ಅವೇರ್ನೆಸ್ ಎಲ್ಲರಿಲ್ಲ. ಈಗ ವರ್ಲ್ಡ್ ಹ್ಯಾಸ್ ಚೇಂಜ್ ದ ಲಾಟ್, ಯಾರದನ್ನು ಕೈಲಿಲ್ಲ. ಸೊ ಹೀಗಾಗಿ ಎವ್ರಿಥಿಂಗ್ ಈಸ್ ಕನ್ವರ್ಟಿಂಗ್ ಇಂಟು ಅ ಪ್ರೊಫೆಷನ್. ಸೊ ಸ್ಲೋಲಿ ಆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಬಟ್ ನೀವು ಹೇಳಬೇಕು, ಸಂಘಟನೆ ಥ್ರೂ ಅದು ಹೋದ್ರೆ, ಓಕೆ, ಆಸ್ ಆರ್ಗನೈಸೇಷನ್, ಇಫ್ ಯು ಗೋ ಥ್ರೂ ಆಸ್ ಆರ್ಗನೈಸೇಷನ್, ಸೊ ಅದು ಪೇಸ್ ಅನ್ನು ನಾವು ಇನ್ಕ್ರೀಸ್ ಮಾಡಬಹುದು, ಸ್ಪೀಡ್ ಇನ್ಕ್ರೀಸ್ ಮಾಡಬಹುದು. ಬೇಗ ನಾವು ಅದರ ಅವೇರ್ನೆಸ್ ಎಲ್ಲರಿಗೂ ಕ್ರಿಯೇಟ್ ಮಾಡಿ ನಮ್ಮ ಉತ್ತರ ಭಾರತ ಮಕ್ಕಳಿಗೆ ನಾವು ಕೆಪುಟ್ ದಮ್ ಆನ್ ಬಾರ್ ವಿತ್ ದಿ ಅಡ್ವಾನ್ಸ್ಡ್ ನಾವು ಅಡ್ವಾನ್ಸ್ಡ್ ಸೊಸೈಟಿ ಮಕ್ಕಳು ಅಂತಿರಲ್ಲ. ಸೊ ಅವ್ರ ಲೆವೆಲ್ಗೆ ನಮ್ಮ ಲೆವೆಲ್ಗೆ ಇಟ್ಟು ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ಬೋದು. ಅಂಡ್ ಆಸ್ ಅ ಪರ್ಸನ್ ಇನ್ ದ ಸ್ಕೂಲ್, ಡೆಫಿನೆಟ್ಲಿ ಐ ಬಿಲೀವ್, ಸೊ ನಮ್ಮ ಹತ್ರ ಪಾಪ ಏನಾಗುತ್ತೆ, ರಿಸೋರ್ಸಸ್ ಕೊರತೆ ಇರುತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪರ್ಟಿಕ್ಯುಲರ್ಲಿ. ಓಕೆ, ಸೊ ಬಟ್ ಸ್ಕೂಲ್ ಅಲ್ಲಿ ಆ ರಿಸೋರ್ಸ್ ಅನ್ನ ನಾವು ಈಸಿಲಿ ಪ್ರೊವೈಡ್ ಮಾಡಬಹುದು. We are just a facilitators here. Okay, so now parents will use ಮಾಡ್ಕೊಂಡು ಯಾಕೆ ನಮ್ಮಲ್ಲಿ ಸ್ವಾಮೀಜಿಗಳು ಸಮಾಜನೇ ಯೂಸ್ ಮಾಡ್ಕೊಂಡು ಸಮಾಜ ಉದಾಹರಣೆ, ಹಾಗೆ ಸ್ಕೂಲ್ಸ್ ಕೂಡ ಪೇರೆಂಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಅವ್ರ ಮಕ್ಕಳಿಗೆ ನಾವು we can provide a good platform. It's a really good initiative, and I assure to my in my best capability I will be with you all the time. Thank you very much.
ಥ್ಯಾಂಕ್ ಯು ಸರ್. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾನು ತುಂಬಾ ಎಫರ್ಟ್ಸ್ ಆಗ್ತಾ ಇರ್ತೇನೆ ಸರ್. ನಿಮ್ಮ ಎರಡು ಮಾತು ಅದೇ ಮೇಡಮ್ ಸರ್ ಹೇಳಿದ್ರಲ್ಲ, ಈಗ ನೋಡಿ ಇದು ನನಗೆ ಸ್ಪಾರ್ಕ್ ನನಗೆ. ಓಕೆ, ನಾನು ಏನೋ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ವಿಷಯ ನನ್ನ ಮೇಲೆ ರಿಸರ್ಚ್ ಮಾಡ್ತಿದ್ದೀನಿ ಅಂತಂದ್ರೆ ಮೇ ಬಿ ನಾನು ರಿಸರ್ಚ್ ಮಾಡಿ ನನ್ನಷ್ಟು ನಾನೇ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಸರ್. ನಮ್ಮ ಜೀವನದಲ್ಲಿ ಎಷ್ಟೋ ಪ್ಲಾನ್ ಮಾಡಿದ್ದೀವಿ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ. ಐ ಥಿಂಕ್ 50% ಅವ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಮುಂದೆ ತಗೊಂಡೇ ಹೋಗಿರಲ್ಲ. ಈಗ ನಾನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದ್ರೆ ಇಷ್ಟು ವಿಷಯ ನಿಮ್ಮ ಮುಂದೆ ಹೇಳಿದ್ದೀನಿ. ನಾನು ಒಬ್ಬನೇ ಆದರೆ ಇದರಲ್ಲಿ ಇರುವಂಥ 1-2 ವಿಷಯಗಳು ಅಷ್ಟೇ ಇಂಪ್ಲಿಮೆಂಟ್ ಮಾಡ್ಬೋದು. ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ನನ್ನ ಕ್ಲಾಸಸ್ ಕೇವಲ ಈವ್ನಿಂಗ್ ನಡೀತವೆ. ಫುಲ್ ಡೇ ಪ್ಲಾನಿಂಗ್ ಮಾಡ್ತೀನಿ ಸರ್, ಫುಲ್ ಡೇ ಪ್ಲಾನಿಂಗ್. ನಮ್ಮ ಮಕ್ಕಳಿಗೆ ಒಂದು ಸಣ್ಣ ಸೆಮಿನಾರ್ ಮಾಡಿಸ್ತೀನಿ, ಪ್ರೆಸೆಂಟೇಷನ್ ಮಾಡಿಸ್ತೀನಿ. ಆ ಪ್ರೆಸೆಂಟೇಷನ್ ಕ್ವಾಲಿಟಿ ಯಾವ ಮಟ್ಟಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಆ ಮಕ್ಕಳು ಸ್ಟೂಡೆಂಟ್ ಅಲ್ಲ ಟೀಚರೇ ಅನ್ನಿಸ್ಬೇಕು ನೋಡೋರಿಗೆ. ಆ ಮಟ್ಟಕ್ಕೆ ನಾನು ವರ್ಕ್ ಮಾಡಿಸಿರ್ತೇನೆ. ವರ್ಕ್ ಮಾಡಿಸಿ ಕೂಡ ಅವರಿಗೆ ಇಂಪ್ರೂವೈಸೇಷನ್ ಮಾಡಿಸಿ ಅದರ ವಿಡಿಯೋಸನ್ನು ಆ ಮಟ್ಟಕ್ಕೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ರೆ ಆ ಮಕ್ಕಳಿಗೆ ಇನ್ಸ್ಪಿರೇಷನ್ ಸಿಗಬೇಕು ಅಂತ ಹೇಳಿ ಸರ್. ಇಷ್ಟು ನಾನು ಸೀರಿಯಸ್ ಅನ್ನ ಒಬ್ಬನೇ ಮಾಡ್ತಾ ಇದ್ದೇನೆ. ಇಮ್ಯಾಜಿನ್ ಮಾಡಿ ಸರ್, ನೀವೆಲ್ಲರೂ ಜೊತೆಗಿದ್ರೆ ನಮ್ಮ ಸರ್ ಅಂದ್ರೆ ಪೇಸ್ ಡೆಫಿನೆಟ್ಲಿ ಸರ್ ನಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ, ಫೆಸಿಲಿಟೀಸ್ಗಳು ಕ್ರಿಯೇಟ್ ಮಾಡ್ಬೋದು, ನಾವು ತುಂಬಾ ಮಕ್ಕಳಿಗೆ ದಾರಿ ತೋರಿಸ್ಬೋದು. ಶಿಕ್ಷಣ ಕೊಡ್ತಾ ಇದ್ದೇವೆ, ಆ ಶಿಕ್ಷಣದಲ್ಲಿ ದಾರಿ ತೋರಿಸ್ಬೋದು ಅನ್ನೋದು ನನ್ನ ನಂಬಿಕೆ ಇದೆ. ಇದ್ರ ಜೊತೆ ನೀವು ಜೊತೆಗಿದ್ರಿ ಅಂತಂದ್ರೆ ನಂಗೆ ಸೈಕಾಲಜಿಕಲಿ ನಂಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಫೆಸಿಲಿಟಿ ಮುಂದೆ ಗೊತ್ತಿಲ್ಲ ನನಗೆ, ನೋಡಿ ರೇಡಿಯೋ ಸ್ಟೇಷನ್ ಈಸಿ ಅಂತ ಸರ್ ಅಂದ್ರೆ ನನ್ಗೆ ಗೊತ್ತೇ ಇರಲಿಲ್ಲ ಅಷ್ಟು ಈಸಿ ಇದೆ ಅಂತ ಹೇಳಿ. ನಾಳೆ ನೀವು ಇರ್ರಿ ಜೊತೆಗೆ, ಇನ್ನೂ ಈಸಿಯಾಗಿ ನಾವು ತುಂಬಾ ವಿಷಯಗಳು ಇಂಪ್ಲಿಮೆಂಟ್ ಮಾಡ್ಬೋದು, ತುಂಬಾ ವಿಷಯಗಳನ್ನ ನಾವು ಮಕ್ಕಳಿಗೆ ರೀಚ್ ಮಾಡಿಸ್ಬೋದು ಅಂತ ಹೇಳಿ ನನ್ನ ಆಸೆ ಇದೆ. ಸೊ ಅದಕ್ಕೆ ಈ ಸಂಘಟನೆ ಮೂಲಕ ನಾನು ನಿಮ್ಗೆ ಇಲ್ದ ಯಾವುದೂ ಇಲ್ಲ, ನಿಮ್ಮಲ್ಲಿ ಇರುವಂತಹ ಎಂತಾರೆ ನಿಮ್ಮಲ್ಲಿ ಇರುವಂತ ಯಾವ್ದು ನೀವು ಫೆಸಿಲಿಟಿ ಕ್ರಿಯೇಟ್ ಮಾಡ್ಕೊಡ್ತೀರಾ. ನನಗೆ ಒಂದು ನೋಡಿ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೇನೆ ಸರ್. ಆಕ್ಚುಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದ್ರೆ ಹೇಳ್ತೇನೆ ಸರ್. ನಮ್ಮ ಮಕ್ಕಳಿಗೆ ನಾನು ಎವ್ರಿ ವೀಕೆಂಡ್ ಅಲ್ಲಿ ಕೆಲವೊಂದು ಮ್ಯೂಸಿಕ್ ಟ್ರೈನಿಂಗ್ ಆಗಲಿ, ಕಂಪ್ಯೂಟರ್ ಟ್ರೈನಿಂಗ್ ಆಗಲಿ ಸರ್, ಇಲ್ಲಿ ನೋಡ್ತಾ ಇದ್ದೀರಾ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದೇ ಇಮ್ಯಾಜಿನೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಗು ನಾಳೆ ಪೊಲಿಟಿಷಿಯನ್ ಆಗ್ಬೇಕು ಅಂತ ಇಟ್ಕೊಳ್ಳಿ. ಏನ್ ಟ್ರೈನಿಂಗ್ ಇದೆ ಸರ್? ದರ್ ಇಸ್ ನೋ ಟ್ರೈನಿಂಗ್ ಟು ಬಿಕಮ್ ಪೊಲಿಟಿಷಿಯನ್, ಜಸ್ಟ್ ಅನ್ ಇನ್ಸ್ಪಿರೇಷನ್. ಹೌದಾ? ಸೊ ಈಗಿಂದ ನಮ್ಮ ಮಗ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅವನಿಗೆ ಈಗ ರೇಡಿಯೋ ಸ್ಟೇಷನ್ ಮಾತಾಡಕ್ ಹಚ್ಚಿ, ಅವನಿಗೆ ಏನ್ ಬೇಕು ಅಂತ ಅವ್ನ ಪಾಡ್ಕಾಸ್ಟ್, ಮಕ್ಕಳೇ ಪಾಡ್ಕಾಸ್ಟ್ ಮಾಡ್ಲಿ, ಇಂಗ್ಲೀಷಲ್ಲಿ ಮಾಡ್ಲಿ, ಕನ್ನಡದಲ್ಲಿ ಮಾಡ್ಲಿ, ಪಾಡ್ಕಾಸ್ಟ್ ಮಾಡ್ಲಿ, ಅವ್ರ ಎಬಿಲಿಟಿ ಡೆವಲಪ್ ಆಗುತ್ತೆ. ಈಗ ನನ್ನಲ್ಲೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿ ಇದು 1.5 ವರ್ಷ ಹಿಂದಿನ ಪೋಸ್ಟರ್ಸ್ ಇವೆಲ್ಲ, ನಾನು ಅವಾಗ್ಲಿಂತಾನೆ ಆ ಇಮ್ಯಾಜಿನೇಷನ್ ಅಲ್ಲಿನೇ ಬರ್ತಾ ಇದ್ದೀನಿ ಸರ್. ಈಗ ನಮ್ಮ ಮಕ್ಕಳು ಇಮ್ಯಾಜಿನ್ ಮಾಡಿ ನನ್ನ ಮಗ ಆ ತರ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ನೀವು ಏನೂ ಬೇಡ ಸರ್, ಅವ್ನು ಮಾರ್ಕ್ಸ್ ತಲೆ ಕೆಡ್ಸ್ಕೊಳ್ಳಲ್ಲ, ಏನೋ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಖುಷಿನೇ ನಮ್ಗೆ ಆಗ್ಬಿಡ್ತದೆ. ನಮ್ಮ ಮಗಳು ಡಾಕ್ಟರ್ ಆಗ್ಬೇಕು ಅಂದ್ರೆ ನಾನು ಅಲ್ಲೇ ವರ್ಕ್ ಮಾಡ್ಸಿದ್ದೀನಿ. ಡಾಕ್ಟರ್ ಆಗ್ಬೇಕಲ್ಲ, ಈಗಿನ ಪ್ರಿಪ್ರೇಷನ್ ಮಾಡ್ಸೋಣ ಸರ್. ಆಕೆ ಈಗ ಬರೇ ಸ್ಕೂಲಿಗೆ ಹೋದ್ರೆ ಡಾಕ್ಟರ್ ಆಗ್ತಾಳೋ ಇಲ್ಲೋ ಅಂತ ನಮಗೂ ಗೊತ್ತು ಸರ್. ಟ್ರೈ ಮಾಡ್ಸೋಣ, ಸೀರಿಯಸ್ ಆಗಿ ಟ್ರೈ ಮಾಡ್ಸೋಣ. ಆ ಥರ ಫೆಸಿಲಿಟಿ ಕೊಡೋಕೆ ನಿಮ್ಮ ಹತ್ರ ಎಬಿಲಿಟಿ ಇದೆ, ನಮಗೆ ಆ ಥರ ಟ್ರೈನಿಂಗ್ ಕೊಡೋಕ್ಕೆ ನೀವು ಶಕ್ತಿ ಕೊಡಿ. ಇದರಿಂದ ಇದು ವಿನ್ ವಿನ್. ನಮ್ಗೆ ಇನ್ನೊಂದು ಇಲ್ಲಿ ಯಾವುದೋ ಚೆನ್ನಾಗಿ ಏನು ಕಮರ್ಷಿಯಲ್ ಇಲ್ಲ, ನಮ್ಗೆ ನಿಮ್ಗೆ ಯಾರು ದುಡ್ಡು ಬೇಡ. ಈಗ ಒಂದು ಗ್ರೌಂಡ್ ಮಾಡಬೇಕು ಅಂತ ಇಟ್ಕೊಂಡ್ರೆ ನನಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಇಲ್ಲ, ನೀವು ಒಂದು ಯಾವ್ದಾದ್ರು ಸ್ಪೇಸ್ ಇದ್ರೆ, ನಿಮ್ದೇ ಸ್ಪೇಸ್ ಇದ್ರೆ ಕೊಡಿ, ಅದು ಡೆವಲಪ್ ಮಾಡೋಣ ಎಲ್ಲರೂ ಕೂಡಿ. ಅಲ್ಲಿ ಎವ್ರಿ ವೀಕೆಂಡ್ ಮಕ್ಕಳಿಗೆ ಟ್ರೈನಿಂಗ್ ಮಾಡೋಣ. ಶಾಲೆಗೆ ಹೋಗ್ಲಿ, ಶಾಲೆಯಲ್ಲಿ ಕಾನ್ಸೆಪ್ಟ್ಸ್ ಕಲೀಲಿ, ಶಾಲೆ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಮಾಡಲಿ. ಅವರಿಗೆ ಲೀಸರ್ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಒಂದು ಪರ್ಪಸ್ ಆಗಲಿ. ಹೋಗಿ ನಾನು ಪ್ರಾಮಿಸ್ ಮಾಡ್ತೇನೆ ಸರ್, ನಮ್ಮ ಮಕ್ಕಳಿಗೆ ಈ ಥರ ಆಕ್ಟಿವಿಟೀಸ್ ಅವ್ರಿಗೆ ಇಷ್ಟ ಆಗಿರೋಂಥ ಒಮ್ಮೆ ಕಲಿಸಿ ನೋಡಿ, ಅವ್ರ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಡಬಲ್ ಆಗುತ್ತೆ, ಅವ್ರ ಎಫೆಕ್ಟಿವ್ನೆಸ್ ಡಬಲ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಸರ್, ಈ ಥರ ಇರುವಂಥ ವರ್ಕ್ ಬರೀ 4 ವರ್ಷ ಸ್ಕೂಲ್ ಇದು, ನೀವೆಲ್ಲ ಜೊತೆಗೆ ಬನ್ನಿ. ಈ ಥರ ನಾವು ಟ್ರೈನಿಂಗ್ ಸೆಂಟರ್ ಅಥವಾ ನಾಳೆ ಒಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೊಂಡು ಹಿಂಗೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಸರ್. ನಾಳೆ ನಮ್ಮ ಎಲ್ಲರ ಈ ಸಂಘಟನೆಗಳ ಬಗ್ಗೆ ರಿಸರ್ಚ್ ಮಾಡಕ್ಕೆ ಜನ ಬರ್ತಾರೆ. 2 ವರ್ಷದಲ್ಲಿ ಅಕಸ್ಮಾತ್ ಇದು ಇಂಪ್ಲಿಮೆಂಟೇ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಇವತ್ತು ನಾಳೆ ಈ ವಿಷಯ ತುಂಬಾ ಫಾಸ್ಟ್ ಸ್ಪ್ರೆಡ್ ಆಗುತ್ತೆ ಸರ್. 2 ವರ್ಷದಲ್ಲಿ ಐ ಪ್ರಾಮಿಸ್ ನಿಮ್ ಎಲ್ರಿಗೂ ಬಂದು ನಿಮ್ಗೆ ಕೇಳ್ತಾರೆ ಸರ್, ಏನ್ ಮಾಡಿದ್ರಿ, ಹೆಂಗ್ ಮಾಡಿದ್ರಿ ಅಂತ ಹೇಳಿ. ಅವಾಗ ಕೇಳ್ತಾರೆ. ಅದಕ್ಕೆ ನಾವು ಸ್ಟಾರ್ಟ್ ಇವತ್ತು ಮಾಡ್ಬೇಕು ಅನ್ನೋದು ನನ್ನ ಆಸೆ ಸರ್. ಸ್ಟಾರ್ಟ್ ಮಾಡೋಣ. ನನಗೂ ಗೊತ್ತಿಲ್ಲ ನಾನು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀನೋ ಇಲ್ವೋ, ಜನರಿಗೆ ರೀಚ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಸರ್. ನಾನು ಏನಾಗುತ್ತೋ ಗೊತ್ತಿಲ್ಲ, ಟ್ರೈ ಮಾಡೋದು ಮಾತ್ರ ಬಿಡಲ್ಲ. ನಾನು ಟ್ರೈ ಬಿಡಲ್ಲ ಅಂದ್ರೆ ಬಿಡಲ್ಲ. ಯಾಕಂದ್ರೆ ನಾನು ಎಲ್ಲರೂ ಒಂದು ಲೈಫಲ್ಲಿ ಅಪ್ ಅಂಡ್ ಡೌನ್ ಇರ್ತದೆ. ಓಕೆ, ಮೇಲೆ ಹೋಗ್ತಾರೆ ಕೆಳಗೆ ಬರ್ತಾರೆ, ಮೇಲೆ ಹೋಗ್ತಾರೆ ಕೆಳಗೆ ಬರ್ತಾರೆ. ನಾನು ಪಾತಾಳಕ್ಕೆ ಹೋಗಿ ಬಂದವರಿದ್ದೀನಿ. ಸೊ ಐ ಥಿಂಕ್ ಕೋವಿಡ್ ಅಲ್ಲಿ ನಾನು ಐ ವಾಸ್ ಲೈಕ್ 0% ಐ ಟೀಚಿಂಗ್, ಬಟ್ ಏನೂ ಬರ್ತಿರ್ಲಿಲ್ಲ. ಆ 2 ವರ್ಷ ಐ ನೋ ಹೌ ಐ ಸ್ಪೆಂಡ್. ಬಟ್ ಆದ್ರೂ ಸರ್ ಕುಗ್ಗಿಲ್ಲ. ಯಾಕಂದ್ರೆ ಈ ಮಕ್ಕಳ ಇನ್ಸ್ಪಿರೇಷನ್ ಇದೆ ನೋಡಿ. ಆ ಮಕ್ಕಳಿಂದ ಕಲ್ತಿರುವಂತ ಮಕ್ಕಳು ನಂಗೆ ಏನ್ ರೆಸ್ಪಾಂಡ್ ಮಾಡ್ತಾರೆ, ಮತ್ತೆ ನಂಗೆ ನಂಬಿರುವಂತ ಪೇರೆಂಟ್ಸ್ ಏನ್ ರೆಸ್ಪಾಂಡ್ ಮಾಡಿದ್ದಾರೆ ಸರ್, ಅಷ್ಟೇ ಮೋಟಿವೇಶನ್ ಇಂದ ನಾನು ಇಷ್ಟು ಮಾಡ್ತಾ ಇದ್ದೇನೆ. ನೀವು ಜೊತೆಗಿದ್ರೆ ನಾನು ಡೆಫಿನೆಟ್ಲಿ ಸರ್ ಏನು ಅಚೀವ್ ಅಲ್ಲ, ನಮ್ಮ ಮಕ್ಕಳು ಅಚೀವ್ ಮಾಡ್ತಾರೆ, ಇಲ್ಲಿ ಬರುವಂತ ಮಕ್ಕಳು ಅಚೀವ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಇದ್ದೇ ಇದೆ. ಸೊ ಈ ಸಂಘಟನೆಯಲ್ಲಿ ನಿಮಗೆ ನಾನು ಅದೇ ಮತ್ತೆ ಪರ್ಸನಲ್ ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡ್ತೇನೆ. ಸೊ ನಿಮ್ಮಲ್ಲಿ ಇರುವಂತಹ ಫೆಸಿಲಿಟಿ ಕ್ರಿಯೇಟ್ ಮಾಡುವಂತ ಏನೇ ನಿಮ್ಮ ಹತ್ರ ಸ್ಕಿಲ್ಸ್ ಇದ್ರೆ ಪ್ಲೀಸ್ ಜೊತೆಗೂಡೋಣ. ಇನ್ನೊಂದು ಸರ್ತಿ ಎಲ್ಲ ಇಂಟ್ರೆಸ್ಟೆಡ್ ಎಷ್ಟು ಜನ ಆಮೇಲೆ ರೆಸ್ಪಾನ್ಸ್ ಎಲ್ಲ ತಗೊಂಡ್ಮೇಲೆ ಮತ್ತೊಂದು ಸರ್ತಿ ಮೀಟಿಂಗ್ ಮಾಡಿ ಏನೆಲ್ಲ ಮಾಡೋದಕ್ಕೆ ನಮ್ಮ ಮತ್ತೆ ನೆಕ್ಸ್ಟ್ ಪ್ಲಾನ್ ಇದೆ. ಈಗ ಅದು ಹೇಳ್ತಾ ಇಲ್ಲ ನಿಮ್ಗೆ, ಯಾಕಂದ್ರೆ ನೆಕ್ಸ್ಟ್ ಓಕೆ ಅಂತ ನೀವೆಲ್ಲರೂ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ವಿಲ್ ಸಿಟ್ ಟುಗೆದರ್, ಏನೆಲ್ಲ ಫೆಸಿಲಿಟಿ ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಏನೆಲ್ಲ ಫಾರ್ಮಾಲಿಟೀಸ್ ಇದಾವೆ ಅನ್ನೋದು ಮತ್ತೆ ಡಿಸ್ಕಸ್ ಮಾಡೋಣ. ಇಷ್ಟೇ ಸರ್ ನಾನು ನಿಮ್ಮೆಲ್ಲರಿಗೂ ಹೇಳ್ಬೇಕು ಅನ್ಕೊಂಡಿದ್ದು. ಸೊ ಜೊತೆಗೆ ಇರೋಣ, ಅಚೀವ್ ಮಾಡೋಣ ನನ್ನ ಆಸೆ.
ಸೊ ಜೊತೆಗಿದ್ರೆ ನನಗೆ ಆಕ್ಚುಲಿ ಖುಷಿ ಆಯ್ತು ಆಕ್ಚುಲಿ ಮೇಡಮ್ ಸರ್ ಮಾತಾಡಿದ್ರೆ. ಸೊ ಇನ್ ಕೇಸ್ ನಿಮಗೂ ಮತ್ತೆ ಯಾರಾದ್ರೂ ಹೇಳ್ಬೇಕಿದೆ ಸರ್ ಏನದು ಮೇಡಮ್ ಬನ್ನಿ. ಎಲ್ರಿಗೂ ಸಹ ನಮಸ್ಕಾರ. ಬಟ್ ಇದು ಏನಾರ ಅಂತಾನೆ ಗೊತ್ತಿಲ್ಲ. ಮೇಡಮ್ ಕಾಲ್ ಮಾಡಿದ್ರಿಂದ ಬಿಡಬೇಕಂದ್ರೆ ಯಾಕೋ ಕಾಯ್ತಾರ ಹೋಗಿ ಬರ್ಬೇಕಂತ ಬಂದೆ ನಾನು. ಸರ್ ಒಂದು ವಿಚಾರ ಕೇಳಿ ಬಹಳ ಖುಷಿ ಆಯ್ತು. ಮಕ್ಕಳಿಗೆ ನಮಗೆ ಹೆಂಗೆ ಎಜುಕೇಶನ್ ಕೊಡ್ತಾ ಇದೀವಿ ಅಂದ್ರೆ ಬರೀ ಅಂಕಗಳು ತಂದಿದ್ದೀವಿ. ಆ ಮಕ್ಕಳಿಗೆ ಅಂಕಗಳು ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಲೈಫೇ ಇಲ್ಲ. ಆ ರೀತಿಯಾಗಿ ಅವರಿಗೆ ಬರೀ ಅಂಕ, ಯಾಕಂದ್ರೆ ಇಲಾಖೆಗೆ ಬರೀ ಅಂಕಗಳಿಂದ ಬೆಳೆದು ಒಂದೇ ಕ್ಲಾಸ್ ಹಿಡ್ಕೊಂಡು ನಾವು ಅವ್ರಿಗೆ ಏನು ಕೇಳಲ್ಲ, ಬರೀ ಎಷ್ಟು ಮಾರ್ಕ್ಸ್ ಬಂತು, ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಬರೀ ನಾವು ಇದರಿಂದ ಮಕ್ಕಳಿಗೆ ಅಂಕಗಳು ತಗೊಂಡು ಅಷ್ಟೇ ಲೈಫ್ ಅದ. ಅಂಕಗಳಿಂದ ಬೆಳೆಯುತ್ತಕ್ಕ ನಾವು ಹಚ್ಚಿದ್ರೆ ಮುಂದೆ ಅವ್ರಿಗೆ ಅಂಕಗಳಿಂದಾದ್ರೆ ಬದುಕುಗಳಿಗೆ ಕಲಿಯೋದನ್ನ ಮರೆಸ್ತೀವಿ ಅನ್ನೋ ಅನಿಸ್ತೀವಿ ಒಂದೊಂದ್ಸಲ. ಅದಕ್ಕಾಗಿ ನಾವು ಶಿಕ್ಷಣ ಜೊತೆ ಇಂಥವೆಲ್ಲ ಕೌಶಲ್ಯಗಳನ್ನ ಕಲಿಸಿದ್ರೆ ಮಕ್ಕಳು ಎಲ್ಲೋ ಒಂದ್ ಕಡೆ ಅಂಕಗಳಲ್ಲಿ ಫೇಲ್ ಆದ್ರೂ ಸಹ ಅವ್ರಿಗೆ ಬದುಕಲಿಕ್ಕೆ ಒಂದು ದಾರಿ ಆಗ್ತದೆ. ಆಮೇಲೆ ಇವೆಲ್ಲವನ್ನು ಒಬ್ಬರು ಮಾಡಿದ್ರೆ ಆಗುದಿಲ್ಲ. ಮೇಡಮ್ ಸರ್ ಹೇಳಿದಾಗ ಒಂದ್ ಕೈಯಿಂದ ಚಪ್ಪಾಳೆ ಆಗುದಿಲ್ಲ. ಒಬ್ಬ ವ್ಯಕ್ತಿ ಏನು ಮಾಡಕ್ಕಾಗಿಲ್ಲ. ಅವ್ರ ಜೊತೆ ನಾವೆಲ್ಲರೂ ಕೂಡಿ, ಯಾಕಂದ್ರೆ ಒಂದು ಒಳ್ಳೆ ವಿಚಾರ, ಒಂದು ಯಾವುದೋ ಒಂದು ಬೇರೆ ಅನ್ನೆಸರಿ ವಿಚಾರ ಇದ್ರೆ ನಾವೆಲ್ಲರೂ ಏನೇನೋ ಅಂತ ಹೇಳಿ ಸ್ಪ್ರೆಡ್ ಮಾಡ್ತಾರೆ ಎಲ್ಲರೂ. ಆದ್ರಿಂದ ಒಂದು ಒಳ್ಳೆ ವಿಚಾರಕ್ಕ ನಾವೆಲ್ಲರೂ ಕೂಡಿ ಕೈ ತೋರಿಸಿದ್ರೆ, ಯಾಕಂದ್ರೆ ಇದು ಒಂದು ಬದಲಾವಣೆ ಆಗ್ತಕ್ಕಂಥ ವಿಷಯ. ಅದು ಬದಲಾವಣೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗಿರೋದು. ಒಂದು ಸಂಘಟನೆಯಿಂದ, ಒಂದು ಸಮೂಹದಿಂದ ಒಗ್ಗಟ್ಟಾಗಿದ್ರ ಏನೆಲ್ಲ ಬದಲಾವಣೆ ಮಾಡಬಹುದು. ಅದಕ್ಕ ನಾವು ಯಾಕಂದ್ರೆ ಒಂದು ಒಳ್ಳೆ ವಿಚಾರಕ್ಕೆ, ಒಂದು ಪರಿವರ್ತನೆಗೆ, ಯಾಕಂದ್ರೆ ಇದರಿಂದ ಎಲ್ಲ ಏನೇನೋ ಬದಲಾವಣೆ ಮಾಡಕ ಸಾಧ್ಯ. ಯಾಕಂದ್ರೆ ಮಕ್ಕಳಿಗೆ ನಾವು ಸಂಸ್ಕಾರವಾಗಿ ಬಳಸ್ತಾ ಇದ್ದೀವಿ. ಎಷ್ಟು ಸಂಸ್ಕಾರ ಅಂದ್ರೆ ಅವ್ರು ಬರೀ ಅಂಕಗಳು ತೆಗಿಬೇಕು, ಮನೆಗೆ ಯಾರು ಬಂದಾರ ಹೋಗ್ಯಾರ ಏನು. ಅವ್ರು ಕೆಲವೊಂದು ಮಕ್ಕಳಿಗಂತೂ ಅವ್ರು ಏನ್ ಮಾಡ್ತಾರನ್ನ ಪರಿಜ್ಞಾನ ಇರಂಗಿಲ್ಲ ಅವ್ರಿಗೆ. ಅಷ್ಟೊಂದು ಅವರು ಡೀಪ್ ಆಗಿ ಓದೋದ್ರಲ್ಲಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಅಂಕಗಳು ನನ್ಗ ಇಷ್ಟು ಮಾರ್ಕ್ಸ್ ಬಂದ್ರ ನನ್ನ ಅಪ್ಪ ಬೈತಾರ, ಅಮ್ಮ ಬೈತಾಳ, ನನ್ನ ಟೀಚರ್ಸ್ ಬೈತಾರ. ಶಿಕ್ಷಣ ಅಂತಕ್ಕಂಥದ್ದು ಸಣ್ಣ ಮಕ್ಕಳಿಗಂತೂ ಭಯದ ವಾತಾವರಣ ಸೃಷ್ಟಿ ಮಾಡ್ಯಾರ. ಎಕ್ಸಾಮ್ ನಲ್ಲಿ ಫೇಲ್ PU ಮಕ್ಕಳು, SSLC ಮಕ್ಕಳು, ಪ್ರಬುದ್ಧರಾಗಿರ್ತಕ್ಕಂಥ ಮಕ್ಕಳು ಸಹ ಇವತ್ತ ರೇಟ್ ಹಾಕೋತಾರ, ಸುಸೈಡ್ ಮಾಡ್ಕೋತಾರ. ಅಂದ್ರ ಅವ್ರಿಗೆ ನಾವು ಮಾನಸಿಕ ಸ್ಥೈರ್ಯವನ್ನೇ ನೀಡ್ತಾ ಇಲ್ಲ, ಅವ್ರಿಗೆ ಬದುಕುವ ಶಕ್ತಿನೇ ಕೊಡ್ತಾ ಇಲ್ಲ ನಾವು. ಬರೀ ಅವ್ರಿಗೆ ನೀನ್ ಅಂಕ ತಗೋಬೇಕು, ನೀವ್ ಇಷ್ಟ ಅಂಕ ತಗೊಂಡ್ರಿ ಡಾಕ್ಟರ್ ಆಗ್ತೀರಿ, ನೀ ಇಂಜಿನಿಯರ್ ಆಗ್ತೀರಿ, ನೀವು ಟೀಚರ್ ಆಗ್ತೀರಿ, ಮುಂದೆ ನಿಮ್ಗೆ ಒಳ್ಳೆ ಸಿಗ್ತದ ಅಂತ ನಾವು ಅಂಕಗಳನ್ನು ಕೊಡಿಸಿ ಒಂದು ಬಾವಿಯಲ್ಲಿ ಕಟ್ಟಾಗ್ತಾ ಇದ್ವಿ. ಯಾಕಂದ್ರ ಅವ್ರಿಗೆ ಕೌಶಲ್ಯಗಳನ್ನ ಕಲ್ಸೋದಕ್ಕೆ ನಾವು ಮರ್ತೀವಿ. ಅವ್ರ ಕೌಶಲ್ಯಗಳನ್ನ ಕಲ್ಸಿಲ್ಲ ಬರೀ ಬಾವಿಯಲ್ಲಿ ಬರ್ತದ. ಒಂದು ಮಹಾರಾಷ್ಟ್ರದ ಕನ್ಯಾಕುಮಾರಿ ಅಂತ ನಾವೆಲ್ಲ ಕೇಳಿರ್ಬೋದು. ಅಲ್ಲಿ 45 ವಿದ್ಯೆಗಳನ್ನ ಕಲಿಸ್ತಾರೆ, ಯಾವ್ದು ಸರ್ಟಿಫಿಕೇಟ್ ಕೊಡಂಗಿಲ್ಲ. ನಾವೊಂದ್ಸಲ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಹೋಗಿ ಸರ್ಟಿಫಿಕೇಟ್ ಕೊಡೋದಲ್ಲ ಸರ್, ಮುಂದೆ ಅವ್ರಿಗೆ ಜಾಬ್ ಅನ್ನು ಸಿಗ್ಬೇಕು ಅಂತ ಕೇಳಿದ್ವಿ. ಆಗ ಅವ್ರು ಏನಂದ್ರು, ಸುಧಾಮೂರ್ತಿ, ನಾರಾಯಣ ಮೂರ್ತಿ, ಎಷ್ಟೋ ಜನ ಸಾಧಕರ ಡಾಟಾ ಇಲ್ಲ, ಅವರೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಇಷ್ಟೆಲ್ಲ ಶ್ರೀಮಂತರಾಗ್ಯಾರ, ಇಷ್ಟೆಲ್ಲ ಹೆಸರು ಮಾಡ್ಯಾರ. ನಾವು ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಬರೀ ಒಬ್ಬರ ಕೈಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಮಾತ್ರ ಸರ್ಟಿಫಿಕೇಟ್ ಬೇಕು. ನಾವೇ ಒಂದು ಕೆಲಸಗಳನ್ನ ಸೃಷ್ಟಿ ಮಾಡ್ಬೇಕಂತ ಶಕ್ತಿ ಕೊಡ್ಬೇಕಂತ ಹೇಳಿದ್ರು. ಅದೇ ರೀತಿ ಈ ಕಾರ್ಯ ಒಂದು ಕಾರ್ಯ ಯೋಜನೆಯನ್ನ ಏನಾದ್ರೂ ಜಾರಿಗೆ ತಂದ್ರೆ ನಾವು ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡ್ಬೇಕಂತ ಮಕ್ಕಳನ್ನ ಮಾತ್ರ ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಎಜುಕೇಶನ್ ಸಿಸ್ಟಮ್. ಆದ್ರ ಈ ಒಂದು ಕೆಲಸ ಏನಾದ್ರೆ ಕೌಶಲ್ಯ ಆಧಾರಿತ ಆದ್ರ ಮಕ್ಕಳೇ ಅವರೇ ತಮ್ಮ ಕೆಲಸಗಳನ್ನ ಏನೋ ಆಗಿ ನನಗೆ ಅಟ್ಲೀಸ್ಟ್ ಅವರನ್ನೇ ಬದುಕಲು ಕಲಿತಾರೆ, ಮತ್ತೊಬ್ಬರನ್ನ ಬದುಕಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ ಇದು ಒಂದು ಒಳ್ಳೆ ವಿಚಾರ ಅದ. ಅದಕ್ಕೆ ಈ ವಿಚಾರಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿ ಮಾತಾಡಿಕೊಂಡಿದ್ರೆ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಾನು ಶಿವಕಾಂತ ಮೇಡಮ್ ಅಂತ ಇವ್ರ ಹೆಸರು. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಫಜಲ್ಪುರದಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರು. ಅವ್ರಿಗೆ ಆಕ್ಚುಲಿ ತುಂಬಾ ಜ್ವರನೂ ಇದೆ, ಆರಾಮಿಲ್ಲ. ಆದ್ರೂ ಅವ್ರು ನನ್ನ ಮಾತಿಗೆ ನನ್ನ ತಲೆಗೆ ಹೋಗ್ಬಿಟ್ಟು ಬಂದು ತಮ್ಮದೇ ಆದ ವಿಚಾರಗಳನ್ನ ವ್ಯಕ್ತಪಡಿಸಿದೆ. ಅವ್ರಿಗೆ ನಿಜವಾಗ್ಲೂ ನಾನು ನನ್ನ ಸಹೋದರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಿಜವಾಗ್ಲೂ ಒಂದು ಸತ್ಯ ಮಾತು ಹೇಳಿದ್ರೆ ಏನಂದ್ರೆ, ಒಬ್ಬ ಪಾನಿಪುರಿ ಮಾರೋ ವ್ಯಕ್ತಿಗಿರೋ ಕಾನ್ಫಿಡೆಂಟ್, ಬದುಕ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಜವಾಗ್ಲೂ ನಮ್ಮ ಮಕ್ಕಳಲ್ಲಿ ಇದೆಯಾ, ವಿದ್ಯಾವಂತರಲ್ಲಿ ಇದೆಯಾ? ಖಂಡಿತ ಇದು. ಅವ್ರು ದಿನಕ್ಕೆ ಎಷ್ಟು ಸಾವಿರ ಕಳ್ಸ್ಕೊಂಡು ಅವ್ರು ಆರಾಮ್ ನಿದ್ದೆ ಮಾಡ್ತಾರೆ, ನಾವು ಮಾಡ್ತಾ ಇದೀವಿ ಅನ್ನೋದನ್ನ ನಮಗೆ ಸ್ವಯಂ ಆಲೋಚಿಸಿಕೊಳ್ಳುವಂತಿದೆ. ಇವತ್ತಿನ ವಿದ್ಯಾಭ್ಯಾಸ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕು. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದೆ ಅಂದ್ರೆ ಇದು ನಿಜವಾಗ್ಲೂ ಈ ಶಿಕ್ಷಣ ನಮ್ಗೆ ಬೇಕೆ ಅನ್ನುವಂತಹ
ಒಂದು ಸವಾಲು ನಮ್ಮ ಮನದಲ್ಲಿ ಹೇಳ್ತಾ ಇದೆ. ಆಸ್ ಎ ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳನ್ನ ನೋಡಿದ್ರೆ ನಾವು ಹೆತ್ತ ಮಕ್ಕಳು, ನಾವು 10 ಮಕ್ಕಳ ಶಾಲೆ ಕಾಲೇಜಿನಲ್ಲಿ ಆ ಮಕ್ಕಳು ಭವಿಷ್ಯವನ್ನು ನಾವು ನೋಡೋದಾದ್ರೆ ನಿಜವಾಗ್ಲೂ ತುಂಬಾ ಸರ್ ಹೇಳಿದ್ರು ಮೊದಲೇ ಅವರಷ್ಟು ಟೆನ್ಷನ್ ಆಗಿರಿ. ನಿಜವಾಗ್ಲೂ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತೋಗಿದೀವಿ, ಎಷ್ಟು ಬಿಂದಾಸ್ ಓದಿವಿ, ಎಷ್ಟು ಬಿಂದಾಸ್ ಲೈಫ್ ಆನಂದಿಸಿವಿ ನಮ್ಮ ಬದುಕನ್ನ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಆನಂದಿಸುವುದನ್ನೇ ಬಿಟ್ಟರೆ ಸೈಕೋ ಆಗ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ. ಇದಕ್ಕೆ ಕಾರಣ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿರುವ ಒತ್ತಡದ ಒಂದು ವಿಷಯ ಅಂತ ನನಗೆ ಅನ್ಸುತ್ತೆ. ಅದಕ್ಕಾಗಿ ನಾನು ಇನ್ನ ರಂಗೋಲಿ ಸರ್ ಅವರು ದಯವಿಟ್ಟು ಒಂದೆರಡು ಒಪಿನಿಯನ್ ಅನ್ನ ಕೇಳಬೇಕು. ನಮಸ್ಕಾರ ಸರ್. ಈಗ ನಾವು ಡಿಸ್ಕಸ್ ಮಾಡ್ಬೇಕಂತ ಅಮರನಾಥ ಸರ್ ಅವರು, ಉಮಾದೀಪ್ ಸರ್ ಅವರು ವಿಚಾರ ಮಾಡಿರ್ತಕ್ಕಂಥ ವಿಚಾರಕ್ಕೆ ನಾವು ಮೊದಲನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಆದ್ರೆ ಮೊದಲನೇದಾಗಿ ಏನಂತಂದ್ರೆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಗರದ ಪಾಲಕರಿಗೆ ಕಮ್ಮಿ ಆಗಿದೆ ಅಥವಾ ಗ್ರಾಮೀಣ ಪಾಲಕರಿಗೆ ಕಮ್ಮಿ ಆಗಿದೆ ಅಂತಕ್ಕಂಥ ಮೊದಲು ನಾವು ಕಂಪೇರಿಟಿವ್ ಮಾಡಬೇಕು. ಹಳೆ ನಮ್ಗಿಂತ ಕಡಿಮೆ ಕಲ್ತಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ವಾಸವಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಆತಂಕ ಅವರಿಗೆ ಕಡಿಮೆ ಇದೆ, ನಮಗ ಆತಂಕ ಹೆಚ್ಚಿದೆ. ಯಾಕಂದ್ರೆ ನಮಗ ಮನೆ ಹೊರಗೆ ಬಂದ್ರು ಉದ್ಯೋಗ ಹೋಗ್ಲಿಕ್ಕೆ ಎಲ್ಲಿ ಜಾಗ ಇಲ್ಲ. ಆದ್ರೆ ಹಳ್ಳಿಗೆ ಬಿಟ್ಟು ಹೊಲದಾಗ ಬದುಕ್ತಾರ ಅಂತಕ್ಕಂಥ ಕಾನ್ಫಿಡೆನ್ಸ್ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಜಾಸ್ತಿ ಇದೆ. ನಾನು ಸ್ಮಾಲ್ ಇನ್ಸಿಡೆಂಟ್ ಹೇಳಕ್ ಬಯಸ್ತೀನಿ ನಿಮ್ಗೆ. ನಾನು ಸಿದ್ದಾಪುರದಲ್ಲಿ ಅಪಾರ್ಣ ಮಾಡೋ ಸಂದರ್ಭದಲ್ಲಿ ನನ್ನ ಜೊತೆಗೆ ಗುರುಜನರಲ್ಲಿ ಮುಂದೆ ಹೋಗ್ತಾ ಇದ್ದು ಮುಸ್ಲಿಂ ಫ್ಯಾಮಿಲಿ ಬರ್ತಾ ಇತ್ತು. ಬಾಜು ಗೊತ್ತಿರ್ತೀವಿ, ಎಲ್ಲಿ ಹೊಂಟಿರಿ ಅಂತ ಕೇಳಿದೆ ನಾನು. ನನ್ನ ಮಗನಿಗೆ ಹೆಣ್ಣು ನೋಡಕ್ ಹೊಂಟಿವಿ ಬೆಂಗಳೂರಿಗೆ ಅಂತ ನಾವು. ಏನ್ ಮಾಡ್ತಾನೆ ನಿಮ್ಮ ಮಗ ಅಂತಂದ್ರೆ, ನಮ್ಮ ಮಗ ಏನ್ ಮಾಡ್ತಾನೆ ಅಂತಂದ್ರೆ शाम को 4 बजे जाता सर, रात को 11 साढ़े 11 बजे आते हैं. क्या करते हैं काम होंगे तो वो स्पेशल जो गोभी मंचूरी ಮತ್ತೆ ಯಾವುದೋ ಒಂದು ಡಿಶ್ ರೆಡಿ ಮಾಡ್ತಾರೆ. ಅವನಿಗೆ ದಿನ ಎಷ್ಟು ಕೊಡ್ತಾರೆ? 600 ರೂಪಾಯಿ ಕೊಡ್ತಾರೆ. ಅವನಿಗೆ 600 ರೂಪಾಯಿ ಕೊಡ್ತಾರೆ, ಸಂಜೆ 4 ಕೊಡ್ತಾರೆ, ರಾತ್ರಿ 11 ಕೊಡ್ತಾರೆ. ಅದಕ್ಕಾಗಿ ಅಷ್ಟು ಕಾನ್ಫಿಡೆನ್ಸ್ ಇರ್ತಕ್ಕಂಥ ತಂದೆ ತಾಯಿ ಅವನಿಗೆ ಹೆಣ್ಣು ಮಾಡಿ ಮದುವೆ ಮಾಡ್ಲಕ್ಕಂತಾರೆ. ಆದ್ರೆ ನಮ್ಮ ಮನೆ ಮೇಲರ ಮಕ್ಕಳಿಗೆ ಅದು ಡಿಗ್ರಿ ಮುಗಿಸಿ ಮೆಡಿಕಲ್ ಇಂಜಿನಿಯರಿಂಗ್ ಮುಗಿಸಿ ಲಗ್ನ ಮಾಡಕ್ ಹೋದ್ರು ನಮ್ಮ ಯಾರು ಹೇಳ್ಕೊಳಕ್ ನಮ್ಗೆ ನಾಚಿಕೆ ಆಗ್ತದೆ. ಏನ್ ಮಾಡೋದು ಅದೇ ಏನ್ ಮಾಡ್ತೀವಿ ಅಂತಂದ್ರೆ ಕ್ವಾಲಿಫಿಕೇಶನ್ ಮುಗಿಸಿ ನಾವು ಕೆಲಸ ಏನು ಮಾಡೋದು ಅಂತಕ್ಕಂಥದ್ದು ಬರ್ತೀವಿ. ಹೆಣ್ಣು ಕೊಡೋದಾಗ ಏನ್ ಮಾಡ್ತೀವಿ, ನಮ್ಮ ತಂಗಿಯರಿಗೆ ಅಥವಾ ನಮ್ಮ ಮಕ್ಕಳಿಗೆ ಏನ್ ಕೊಡ್ಬೇಕಾದ್ರೆ ಅವ್ನಿಗೆ ಏನ್ ಅಂತಂದ್ರೆ ನಾವು ಕೇಳೋದ ಏನ್ ಮಾಡ್ತಾನ ಅಂತ ಕೇಳ್ತೀವಿ ನಾವು. ಅದಕ್ಕೆ ಏನ್ ಮಾಡುವಂತ ಗುಣವನ್ನ ಬೆಳೆಸ್ತಕ್ಕಂಥ ಒಂದು ಸ್ಕಿಲ್ ಇರ್ತಕ್ಕಂಥ ಇನ್ಸ್ಟಿಟ್ಯೂಟ್ ನಮ್ಮ ಸಮಾಜಕ್ಕೆ ಬಹಳಷ್ಟು ನೀಡಿದೆ. ಬರ್ತಾ ಬರ್ತಾ ಇವತ್ತು ದಿವಸ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ವರ್ಲ್ಡ್ ಕಂಪೇರ್ ಮಾಡಿದಾಗ ನಮ್ಗೆ ಜಗತ್ತಿನ 2% ಲ್ಯಾಂಡ್ ಇದೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ 8% ವಾಟರ್ ಇದೆ. ನಮ್ಗೆ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ 18% ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲಿ ಇದೆ ಜನಸಂಖ್ಯೆ. ಹಾಗಾಗಿ ಬರ್ತಾ ಬರ್ತಾ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇರ್ತಕ್ಕಂಥ ಲ್ಯಾಂಡಿಗೂ ನೀರಿಗೂ ಮತ್ತೆ ಈ ಅಪರ್ಚುನಿಟಿಗಳಿಗೆ ಏನಾಗಿದೆ ಅಂದ್ರೆ ರೇಷೋ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಗುರುನಾನಕ್ ಅವರು ಮಾತಾಡ್ತಾರೆ, ಅದೃಷ್ಟ ಬೇಕು. ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಕೊಡು, ಅವನೇ ಅವ್ನಿಗೆ ಅದೃಷ್ಟ ಚೆನ್ನಾಗಿದೆ, ಬಹಳ ಚಲೋ ಆಗಿದೆ ಅಂತ ಹೇಳ್ತೀವಿ. ಯಾರೇ ಟಾಪ್ ಮೋಸ್ಟ್ ರೀಚ್ ಆಗಿದ್ರೆ ಬಹಳ ಚಲೋ ಅದೃಷ್ಟ ಅಂತ. ಅದೃಷ್ಟ ಅಂತಕ್ಕಂಥದ್ದು ಪ್ರಯತ್ನ ಎಂಬ ತಾಯಿ ಮತ್ತು ಅವಕಾಶ ಎಂಬ ತಂದೆ ಹುಟ್ಟಿರ್ತಕ್ಕಂಥ ಮಗುವುದು. ಹಾಗಾಗಿ ಆ ಅದೃಷ್ಟ ಅಂತಕ್ಕಂಥದ್ದು ಯಾರಿಗೆ ಪ್ರಯತ್ನ ಮಾಡ್ತಾನೆ ಅದು ತಾಯಿ ಆಗ್ತದೆ, ಯಾರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ ಅವ್ರ ತಂದೆ ಆಗ್ತಾರೆ. ಅವರಿಗೆ ಹುಟ್ಟಿರ್ತಕ್ಕಂಥ ಮಗುವೇ ಅದೃಷ್ಟ ಅಂತಕ್ಕಂಥದ್ದು ಆಗ್ತದೆ. ಆ ಒಂದು ಕಾನ್ಫಿಡೆನ್ಸ್ ಬೇಸ್ ನಲ್ಲಿ ಸ್ಟಾರ್ಟ್ ಮಾಡ್ತಿದ್ರೆ ಇದು ಒಂದೇ ಒಳ್ಳೆ ವಿಚಾರ ಆಗಿದೆ. ಮತ್ತು ಶಿಕ್ಷಣದಲ್ಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಇಟ್ಕೊಂಡಾಗ ಹೆತ್ತವರು ಮತ್ತು ಹೊತ್ತವರು ಇಬ್ರು ಸರಿಯಾಗಿ ಮಾತ್ರ ಚೆನ್ನಾಗಿ ಆಗ್ತದೆ. ಹೆತ್ತವರು ತಂದೆ ತಾಯಿಗಳು, ಹೊತ್ತವರು ಶಾಲೆ ಕಲಿಸ್ತಕ್ಕಂಥದ್ದು ಮತ್ತು ಸಮಾಜ ಅಂತಕ್ಕಂಥದ್ದು ಇಲ್ಲಿ ಒಂದೇ ಆಗಿರ್ತದೆ. ಅವ್ರು ಹೆತ್ತವರಿಗೆ ನಾನು ನಾವು ಕೈ ಕೊಟ್ಬಿಡ್ತಾರೆ, ಹೊತ್ತವ್ರು ಹೆಂಗ್ ಶಾಲೆ ಕಲಿಸ್ತಾರೆ ಅಂತಕ್ಕಂಥದ್ದು ಮೊದಲು ವಿಚಾರ ಮಾಡ್ಬೇಕು. ಇನ್ಸ್ಟಿಟ್ಯೂಟ್ ನಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಕ್ಕಂಥವ್ರು ಮತ್ತು ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ಎಲ್ಲರೂ ಹೊತ್ತವ್ರು ಆಗ್ತೀವಿ. ನಾವು ಹೊತ್ತವ್ರು ಏನ್ ಶಿಕ್ಷಣ ಕೊಡ್ತಾ ಇದೀವಿ ಅಂತಂದ್ರೆ ಕರಿಕ್ಯುಲಮ್ ಬೇಸ್ಡ್ ಶಿಕ್ಷಣ ಕೊಡ್ತೀವಿ. ಪ್ರಶ್ನೆ ಏನು ಮಾಡ್ತಂದ್ರೆ ಈಗಿರ್ತಕ್ಕಂಥ ಪಠ್ಯ ವಿಷಯ ಮತ್ತು ಕಲಿಸುವ ಶಿಕ್ಷಣ ಪದ್ಧತಿ, ಈಗ ನಾವು ಮಾಡಿರ್ತಕ್ಕಂಥ ವಿಚಾರಗಳೆಲ್ಲ ಪಠ್ಯ ವಿಷಯದಲ್ಲಿ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದು. ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಕಲಿನಲ್ಲಿ ಪ್ರೋಗ್ರಾಮ್ ಮತ್ತು ಚಿನ್ನರಂಗ ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮ ಕಲ್ಚರಲ್ ಆಕ್ಟಿವಿಟಿ ಆಗ್ತದೆ. ಪ್ರತಿಭಾ ಕಾರಂಜಿ, ಪ್ರತಿಭಾ ಕಾರಂಜಿ ಅಂತಕ್ಕಂಥ ಆಕ್ಟಿವಿಟಿಯಲ್ಲಿ ಎಂತ ಮಕ್ಕಳು ಬರ್ತಾರೆ ಅಂತಂದ್ರೆ ಆ ಫಿಲಿಂ ಮೇಕರ್ ಅವ್ರನ್ನ ಚೆಕ್ ಮಾಡಿಸ್ಬೇಕು, ಅವ್ರು ಡ್ಯಾನ್ಸ್ ಇರಬೇಕಂದ್ರೆ ಮತ್ತೆ ಯಾವ ವಿಥೌಟ್ ಟ್ರೈನಿಂಗ್ ಆಗಿರ್ತಕ್ಕಂಥ ಮಕ್ಕಳು. ಅಂದ್ರೆ ಇವತ್ತಿನ ಪಠ್ಯ ಪುಸ್ತಕದಲ್ಲಿ ಸಹ ಇದೆ, ಎಲ್ಲೆಲ್ಲೂ ಒಂದೊಂದು ಮೂಲೆಯಲ್ಲಿ
ಆ ರೀತಿ ಶಿಕ್ಷಕರು ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಆಗ್ತಕ್ಕಂಥ ಮಕ್ಕಳು ಅಲ್ಲಿಂದಲೂ ಸಹ ಹೋಗ್ತಾ ಇದ್ದಾರೆ. ಅದರಲ್ಲೂ ಸಹ ಇದೆ. ಅದನ್ನು ಬಿಟ್ಟು ಸಹ ಬಿಹಾರ ಥಿಂಕಿಂಗ್ ಇವೇನು ನಮ್ಮ ಸರ್ಕಾರಿ ಶಾಲೆ ಮಹಾರಾಷ್ಟ್ರದಿಂದ ಎಕ್ಸಾಂಪಲ್ ಕೊಟ್ಟಿರಲ್ಲ, ಆ ಮಾಡೋದ್ರಲ್ಲಿ ಇರ್ತಕ್ಕಂಥದ್ರೆ ಹುಡುಗರೇ ಸ್ವತಃ ನಾವು ಏನಾಗ್ಬೇಕಂತಂದ್ರೆ ಅವ್ರಿಗೆ ಕ್ರಿಯೇಟಿವಿಟಿಯನ್ನ ನಾನೇನಾಗ್ಬೇಕಂದ್ರೆ ಅವ್ರಿಗೆ ಹಂಬಲನ್ನ ಕ್ರಿಯೇಟ್ ಮಾಡ್ಬೇಕು. ನಾವು ಮಕ್ಕಳನ್ನ ಹೆತ್ತವ್ರು ಏನ್ ಮಾಡ್ತೀವಿ, ಮಕ್ಕಳನ್ನ ಹೆತ್ತಿದ್ದೇವೆ ನಮಗಾಗಲ್ಲ, ನಾವೇನ್ ತಿಳ್ಕೊಳ್ಳಿ ಮಕ್ಕಳು ನಮ್ಗೆ ಹೆತ್ತಿವೆ ತಿಳ್ಕೊಂಡಿವಿ. ಮಕ್ಕಳನ್ನ ಹೆತ್ತಿದ್ದೇವೆ ಹೊರತು ಆ ಮಕ್ಕಳ ಹೆತ್ತಿದ್ದು ನಮಗಾಗಲ್ಲ, ಅದು ಸಮಾಜಕ್ಕಾಗಿ ಅಂತಕ್ಕಂಥದ್ದು. ಮತ್ತು ಆ ಮಕ್ಕಳಿಗೆ ಏನ್ ಬೇಕು ಅಂತಕ್ಕಂಥದ್ದು ನಾವು ಗೊತ್ತಾ ಇಲ್ಲ, ನಮಗೆ ಏನ್ ಬೇಕು ಅಂತಕ್ಕಂಥದ್ದು ಕಲಿಬೇಕಂತ ನಾವು ಆಸೆ ಪಟ್ಟಿದ್ರೆ ನಮ್ಗೆ ಆಘಾತ ಕಲಿ ಆಗ್ತದೆ. ನಾವೆಲ್ಲರೂ ಮೋಟಿವೇಶನ್ ಮಾಡ್ತಿದ್ದೀವಿ, ನನ್ನ ಮಗ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತಕ್ಕಂಥದ್ದು. ಆದ್ರೆ ನಾವು ಮಕ್ಕಳನ್ನ ಅವರಿಗೆ ಸಪ್ಲಿಮೆಂಟರಿ ವರ್ಕ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ವರ್ಕ್ ಮಾಡಬೇಕು. ಆದ್ರೆ ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ಹೊಸ ಹೊಸ ಹುಟ್ಟುಕೊಳ್ಳೋದ್ರಿಂದ ಕಾಂಪಿಟೇಟಿವ್ ಯಾರು ಶಿಕ್ಷಣ ಸಂಸ್ಥೆಗಳಿಗೆ ಹ್ಯಾಂಡ್ ಆಫ್ ಥಿಂಕ್ ಮಾಡ್ಕೊಂಡು ಆಕ್ಟಿವಿಟೀಸ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಮ್ಮ ಸಪೋರ್ಟ್ ಖಂಡಿತ ಇರ್ತದೆ. ಕ್ರಿಯೇಟಿವಿಟಿ ಮಾಡ್ಬೇಕಂತ ನೀವೇನು ಇನಿಷಿಯೇಟಿವ್ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳ ಚಟುವಟಿಕೆ ಪೂರಕವಾಗಿರ್ತಕ್ಕಂಥ ಅಥವಾ ಹೊಸ ಆಲೋಚನೆ ನೋಡ್ಕೊಂಡು ಒಂದು ಹೊಸ ದೃಷ್ಟಿಕೋನ ಹೋಗ್ತಾ ಇರಲ್ಲ, ಆ ಆಕ್ಟಿವಿಟಿಯಲ್ಲಿ ಸಹ ನಾವು ಸ್ವತಃ ನಿಮ್ ಜೊತೆ ಇರ್ತೀವಿ ಅಂತ ನಾನು ಅಷ್ಟೇ ಅಲ್ಲ, ನಮ್ಮ ಪರಿವಾರ ಕೂಡ ಇದೆ. ಪರಿವಾರ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ಅಷ್ಟೇ ಅಲ್ಲ, ನಾವೆಲ್ಲ ಇಡೀ ಸಮಾಜ ನನ್ನ ಜೊತೆ ಯಾರೇ ನನ್ನ ಲಿಂಕ್ ಇದ್ದಾರೆ ಅದನ್ನ ನಾನು ಪರಿವಾರ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಪರಿವಾರ ನಿಮ್ ಜೊತೆ ಇದ್ದಿರ್ತದೆ ಸರ್. ಇನ್ನು ಅನೇಕ ವಿಷಯಗಳು ಅನೇಕ ಸಂದರ್ಭಗಳು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕಂತ ಮಾತಾಡೋದನ್ನ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸರ್. ನಿಮ್ ಯಾರ್ದು ಸಮಯ ಜಾಸ್ತಿ ತಗೊಳ್ಳಲ್ಲ ನಾನು. ಐ ಅಂಡರ್ಸ್ಟ್ಯಾಂಡ್. ನೀವೆಲ್ಲರೂ ಐ ಥಿಂಕ್ ನಾನು ತುಂಬಾ ಸಮಯ ತಗೊಂಡೆ. ಬಟ್ ನಾವು ಮೇಡಮ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಏನಿತ್ತಪ್ಪ ಅಂದ್ರೆ 50 ಜನರಿಗೆ ಕರೆಯೋಣ ಸರ್, ಒಂದು 10-20 ಜನ ಏನೋ ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳಿ ನಾವು ಹಂಗೆ ಎಸ್ಟಿಮೇಟ್. ಯಾಕಂದ್ರೆ ನಾನು ಮಾಡ್ತಿರ್ಬೇಕು ಎಲ್ಲರೂ ನನ್ನ ಥರ ಯೋಚನೆ ಮಾಡ್ತಾರೆ ಅಂತ ಹೇಳಿ ನಾನು ಎಂದೂ ಭಾವಿಸಲ್ಲ. ಆದ್ರೆ ನೀವು ಎಲ್ಲರೂ ಕೊಡೋದ್ರ ರೆಸ್ಪಾನ್ಸ್ ಸರ್ ನಿಜವಾಗ್ಲೂ ಖುಷಿ ನನಗೆ. ಏನಂದ್ರೆ ಏನೋ ಮಾಡ್ತಿರ್ಬೇಕಾ ಸುಮ್ಮನೆ ಬೆನ್ ತಟ್ಟಿ ನೋಡೋಣ ಏನಾಗುತ್ತೆ ಅಂತ ಹೇಳೋದಿದ್ರೆ ಸಾಕು, ನಾವು ಎಲ್ಲೋ ಹೋಗ್ತೀವಿ ಅಂತ ಹೇಳಿ. ಸೊ ಅದೇ ಪ್ರಕಾರ ಮಕ್ಕಳಿಗೂ ಇನ್ನೂ ಈ ಥರ ನಾವು ಎಲ್ಲರೂ ಕೂಡಿ ಅವರಿಗೆ ಸಪೋರ್ಟ್ ಮಾಡಿ ಸರ್ ಯಾವ ಮಟ್ಟಕ್ಕೂ ಬೆಳೀತಾರೆ ಅನ್ನೋದು ಇನ್ನೂ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಎಲ್ಲರೂ ನಿಮ್ಮ ಸಮಯ ತೆಗೆದು ಇಲ್ಲಿ ಬಂದಿದ್ದೀರಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಿಮ್ಮ ಜೊತೆ ಪರ್ಸನಲ್ ಆಗಿ ಮಾತಾಡ್ತೇನೆ. ನಿಮ್ಮ ಪರ್ಸನಲಿ ನನಗೆ ಇನ್ನೊಂದೇನಂದ್ರೆ ನಿಮ್ಮ ಇಲ್ಲಿ ಇದಿರಂದ್ರೆ ನನಗೆ ಗೊತ್ತು ಸರ್ ನಿಮ್ಮಲ್ಲಿ ಯಾವ ಫೆಸಿಲಿಟಿ ನೀವು ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಹತ್ರ ಏನು ನೆಟ್ವರ್ಕ್ ಇದೆ ನನಗೆ ಶೋರ್ಟ್ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮಿಂದ ಏನಾಗುತ್ತೆ ಅದೇ ನಾನು ಸರ್ವಿಸ್ ಕೇಳ್ತೇನೆ, ಅಷ್ಟೇ ನನಗೆ ಸಪೋರ್ಟ್ ಮಾಡಿ. ಆಗದಿರೋದು ನೀವು ಮಾಡ್ಬೇಡಿ, ಆಗದಿರೋದು ನಾನು ಮಾಡಲ್ಲ, ಏನಾಗುತ್ತೆ ಅದೇ ಮಾಡೋಣ ಅಂತೇಳಿ ನನ್ನ ಆಸೆ. ಸೊ ಎಲ್ಲರೂ ನನ್ನ ಈ ಸ್ಮಾಲ್ ಇನ್ವಿಟೇಷನ್ಗೆ ಕಾನ್ಫರೆನ್ಸಿಗೆ ಬಂದಿರೋ ಸರ್ ತುಂಬಾ 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 ಥ್ಯಾಂಕ್ ಯು ಮ್ಯಾಮ್. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಸೊ ನನ್ನ ಸಣ್ಣ ಪ್ರಯತ್ನ ಜೊತೆಗಿದ್ದೀರಾ ಅನ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್.